ಪೀಠದೊಡೆಯ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬಸವಣ್ಣನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಹರ ಜೋರಾಗೆ ಜಯಘೋಷ ಮಾಡ್ರಿ. ಇವತ್ತು ಪುರಾಣ ರಾತ್ರಿ 12ಕ್ಕೆ ಚಲೋ ಆಕ್ಕದ. ಯಾಕಂದ್ರೆ ಇವತ್ತು ಬೆಳಗನ ನಿದ್ದೆನೇ ಇಲ್ಲ. ನೀವ್ಯಾರು ಹೋದ್ಕೊಳ್ಳೇನೆ ಇವತ್ತು ಮಲ್ಕೊಳಂಗೆ ಇಲ್ಲ. ಯಾಕನ್ನೋದನ್ನು ಆಮೇಲೆ ಹೇಳ್ತೇನೆ. ಜೋರಾಗಿ ಜಯಘೋಷ ಮಾಡ್ರಿ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ್ ಕಿ, ಜಯ ಮಂಗಲಂ ಜಯ ನಮ ಪಾರ್ವತೇ ಶಿವ ಹರ ಹರ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮೂಲ್ಯಕನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ. ಪ್ರಥಮದೊಳಗೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಸದ್ಗುರು ಹಾವಗಿಲಿಂಗೇಶ್ವರರನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಪರಮ ಪೂಜ್ಯರಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 60ನೇ ವರ್ಷದ ಪುಣ್ಯಾರಾಧನೆ, ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60ನೇ ವರ್ಷದ ಯಾವ ಹುಟ್ಟು ಹಬ್ಬದ ಕಾರ್ಯಕ್ರಮದ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ ಬಸವ ಪುರಾಣದ ಮಂಗಲ ಮಹೋತ್ಸವದ ಈ ಸಮಾರಂಭದೊಳಗೆ ಪಾಲ್ಗೊಂಡು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಪರಮ ಪೂಜ್ಯರು, ಹಿರಿಯರು, ಅನುಭಾವಿಗಳಾಗಿರ್ತಕ್ಕಂಥ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ದಿವ್ಯ ಚರಣಕ್ಕೆ ಅನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಕಾರಣೀಭೂತರಾಗಿರ್ತಕ್ಕಂಥ ಪರಮ ಪೂಜ್ಯರು, ಅನುಭಾವಿಗಳು, ಶ್ರೀಮನ್ ನಿರಂಜನ ಪಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯರ ದಿವ್ಯ ಚರಣಕ್ಕೆನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಓ ಯಕ್ಕ, ಏ ಯಕ್ಕ, ಯಾಕೆ ಮಾತಾಡಕತ್ತೀರಿ? ಕುಂದ್ರವ, ಒಂದು ಕಡೆ ಕುಂದ್ರು, ಮಾತಾಡಬೇಡ್ರಿ ಒಂದು 5 ನಿಮಿಷ. ಯಾಕಂದ್ರೆ ಇವತ್ತು ಪುರಾಣ ಮಹಾಮಂಗಲಿದೆ. ಬಹುಶಃ ಈ ಪುರಾಣ ಮಂಗಲ ಮಹೋತ್ಸವದ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಕೇಡಿಗೆ ಮತ್ತು ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಏನು ಅನ್ಬೇಕ್ರಿ? ಶರಣು ಶರಣಾರ್ಥಿ. ಶರಣರಿಗೆ ಶರಣು ಶರಣಾರ್ಥಿ. ಬಹುಶಃ ಇವತ್ತಿನ ದಿವಸ ಒಂದು 5 ನಿಮಿಷಗಳ ಕಾಲ ಸುಮಾರು 1 ವರ್ಷದಿಂದ ನಡ್ಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಹೇಳಲಿಕ್ಕೆ ಅಂತ ಇಷ್ಟಪಡ್ತೀನಿ. ಬಹುಶಃ ಇವತ್ತೆಲ್ಲ ಇಟ್ಟು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮನ ನೋಡಕತ್ತೀರಿ. ಪ್ರತಿಯೊಬ್ಬರ ಬಾಯಿ ಒಳಗೂ ಕೂಡ ಏನು ಬರ್ತದ ಮಾತಾಡ್ತಕೊಂಡ ಕೇಳಿದ್ರ ಎಲ್ಲ ಜನತೆ ನನಗೆಲ್ಲ ಪರಿಚಯ ಇರ್ತಕ್ಕಂಥವ್ರು ಹೇಳ್ತಾರೆ, ಅಪ್ಪವರೇ ಎಂಥ ಕಾರ್ಯಕ್ರಮ ಮಾಡಕತ್ತೀರಿ, ಎಷ್ಟು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ಬಹುಶಃ ಇದು ಇಂಡಿ ತಾಲೂಕಿನೊಳಗಲ್ಲ, ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಎಲ್ಲಿನೂ ನಡೆದಿಲ್ಲ ಅಂಥ ಕಾರ್ಯಕ್ರಮ ಅನ್ನತಕ್ಕಂಥದ್ದನ್ನು ನೀವೆಲ್ಲ ಮಾಡಕತ್ತೀರಿ ಎತ್ತಿಕೊಂಡು ಇಡೀ ನಾಡಿನ ಜನತೆ ಈ ಕಾರ್ಯಕ್ರಮವನ್ನು ಕುರಿತಂದು ವರ್ಣನೆ ಮಾಡಕತ್ತಾರೆ. ಬರೀ ಜನ ವರ್ಣನೆ ಮಾಡೋದಲ್ಲ, ನಿತ್ಯನೂ ಕಮ್ಮಿತ್ ಕಮ್ಮಿ 2 ಲಕ್ಷ ಜನ ಈ ಯೂಟ್ಯೂಬದ ಮುಖಾಂತರವಾಗಿ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮವನ್ನು ಜನ ಎಲ್ಲರೂ ಕೂಡ ನೋಡ್ಲಿಕ್ಕತ್ತಾರೆ. ಇಷ್ಟೆಲ್ಲ ವೈಭವದ ಕಾರ್ಯಕ್ರಮ ಆಗಬೇಕಾಗಿತ್ತು ಹೊತ್ತಿಕೊಂಡ್ರೆ ಪೂಜ್ಯರ 60ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮ
ಇಲ್ಲಿ ನಡಿಬೇಕಾಗಿತ್ತು ಅತ್ತಿಕೊಂಡಂದ್ರೆ ಒಂದು ಮಾತು ನೀವು ಇಲ್ಲಿ ತಲೆಗಿಂದ ಇಟ್ಕೋರಿ ಪುಣ್ಯಾತ್ಮರೇ. ಈ ಕಾರ್ಯಕ್ರಮ 60ನೇ ವರ್ಷದ ಯಾವ ಹುಟ್ಟು ಹಬ್ಬದ ಕಾರ್ಯಕ್ರಮ ಇದು ಶಿವಬಸವರಾಜೇಂದ್ರ ಸ್ವಾಮಿಗಳಿಗೆ ಬೇಕಾಗಿತ್ತು ಅನ್ನುವಂತ ಕೇಳಿದ್ರೆ ಬೇಕಾಗಿದ್ದಿಲ್ಲ. ಸುಮಾರು 2 ವರ್ಷಗಳ ಕಾಲ ನಾವು ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಿಗೆ ನಾವಾಗಲಿ ನಮ್ಮ ಉಪ್ಪಿನ ಬೆಟ್ಟಿಗೆರೆಯವರಾಗಲಿ ಯಾವ ಅಮೀನಗಡದ ಪರಮ ಪೂಜ್ಯರು ಹಾಗೆಯೇ ಎಲ್ಲ ಪರಮ ಪೂಜ್ಯರು ಕೂಡ್ಕೊಂಡು ಇಲ್ರಿ ಬುದ್ಧಿ ಒಂದು ಕಾರ್ಯಕ್ರಮ ತಗೊಂಡು ಮಾಡೋಣ. ಯವ್ವ ಆಯಿ ಸುಮ್ಮ ಕುಂದ್ರೆ ಏನು ತಂದಿ ಸಂಸಾರ ಇವತ್ತೊಂದು ದಿವಸ ಗಪ್ ಕುಂದ್ರು ಯಾಕೆ ಮಾತಾಡಕತ್ತಿದ್ವಿ? ಆಯ್ತು, ನಾಳೆಗೆ ಮಧ್ಯಾಹ್ನದಿಂದ ಬೆಕ್ಕದಟ ಮಾತಾಡ್ರಿ, ನಿಮ್ಮದೇ ಒಂದು 5 ನಿಮಿಷದಿಂದ ಕುತ್ಕೊಂಡೆ ಕೇಳ್ರಿ. ಈ ಕಾರ್ಯಕ್ರಮ ಇಟ್ಟು ವೈಭವದೊಳಗೆ ನಡಿಬೇಕಾಗಿತ್ತು ಅತ್ತಿಕೊಂಡಂದ್ರೆ ಬಹುಶಃ ನಾವೆಲ್ಲ ಪೂಜ್ಯರು ಯಾವ ಅಮ್ಮಿನಗಡದ ಪೂಜ್ಯರು, ಬೆಟಗೇರಿಯ ಪೂಜ್ಯರು, ನಾವಾಗಲಿ ಇಂಚಿಗೇರಿಯವರಾಗಲಿ ಹಿಂಗೆಲ್ಲ ಕೆಲವು ಜನ ಸ್ವಾಮಿಗಳು ಕುತ್ಕೊಂಡು ನಾವೆಲ್ಲ ಚಿಂತನೆ ಮಾಡಿದ್ವಿ. ಪೂಜ್ಯರಿಗೆ 60 ವರ್ಷ ಆಯಿತು. ಯಾಕಂದ್ರೆ 60 ವರ್ಷದ ಹುಟ್ಟು ಹಬ್ಬವನ್ನು ತಾವೇ ಮಾಡ್ಕೊಳ್ಳೋಕ್ಕಿಂತ ಬರೋಂಗಿಲ್ಲ. ಅದಕ್ಕೆ ನಾವೆಲ್ಲ ನಿಂತ್ಕೊಂಡಂದ ಯಾವ ಜನರಿಗಿಂದ ತಿಳಿ ಹೇಳಿ ಈ ಕಾರ್ಯಕ್ರಮ ಅಂತಕ್ಕಂಥ ಮಾಡಬೇಕನ್ನುವಂಥ ಇಚ್ಛೆಯನ್ನು ನಾವೆಲ್ಲರೂ ಕೂಡ ಕುತ್ಕೊಂಡು ವಿಚಾರ ಮಾಡಿಕೊಂಡು ಯಾವಾಗಿಂದ ಕ್ಯಾಡಗಿ ಗ್ರಾಮದ ಭಕ್ತರಿಗಪ್ಪ ಯಾವ ಪೂಜ್ಯರಾಗಿರ್ತಕ್ಕಂಥ ಯಾವ ಗುಡ್ಡದ ಶಿವಬಸವರಾಜ ಯಾವ ಗುಡ್ಡದ ಬಸವರಾಜೇಂದ್ರ ಶಿವಗಳ 60ನೇ ಪುಣ್ಯಾರಾಧನೆ ಯಾವ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60ನೇ ವರ್ಷದ ಹುಟ್ಟು ಹಬ್ಬ ಅಂತಕ್ಕಂಥ ಮಾಡಬೇಕನ್ನುವಂಥ ತೀರ್ಮಾನ ತಗೊಂಡಿವೆ. ನಿಮ್ಮೆಲ್ಲ ಭಕ್ತರ ಅಪೇಕ್ಷೆ ಏನದ ಹತ್ತುಕೊಂಡಂದಾಗ ಒಂದು ನಮಗೇನು ಧೈರ್ಯ ಎತ್ತುಕೊಂಡದೆ ಕೇಳಿದ್ರೆ ಇವತ್ತು ಕ್ಯಾಡಗಿ ಭಕ್ತರ ನಾವು ಎಷ್ಟು ನೆನೆಸ್ಬೇಕು ಎಟ್ಟಂದ ಅವ್ರನ್ನ ವರ್ಣನೆ ಮಾಡ್ಬೇಕನ್ನುವಂಥ ತಿಳಿವಲ್ದು. ಯಾಕೆ ಹತ್ತುಕೊಂಡದೆ ಕೇಳಿದ್ರೆ ಅಪ್ಪವ್ರೇ ನಮಗೇನು ಕೇಳೋದದ ಇದು ನಮ್ಮ ಊರಿನ ಮಠ, ನಮ್ಮಪ್ಪ ನಮ್ಮ ಗುರುವಿನಿಂದ ಕಾರ್ಯಕ್ರಮ ನೀವು ಮಾಡ್ತೀನಿ ಎತ್ತುಕೊಂಡಂದ್ರೆ ಯಾರು ಬೇಡ ಅಂತಾರಿ ಅಪ್ಪ ಅವರೇ, ನೀವು ಯಾವ ರೀತಿಯಾಗಂದ ಹೇಳ್ತೀರಿ ಆ ರೀತಿಯಾಗಂದ ಕಾರ್ಯಕ್ರಮ ಮಾಡಿ ತೋರಿಸೋಣ ಅನ್ನೋದನ್ನು ಇಡೀ ನಮ್ಮ ಕ್ಯಾಡಗಿ ಗ್ರಾಮದ ಭಕ್ತರೆಲ್ಲ ಏನ್ರಿ ತೀರ್ಮಾನ ತಗೊಂಡ್ರು. ಯಾವಾಗಿಂದ ತೀರ್ಮಾನ ತಗೊಂಡ್ರು? ಹಾಗಾದ್ರೆ ಏನು ಮಾಡ್ಬೇಕಂತಕೊಂಡದ ಕೇಳಿದ್ರೆ ನೋಡ್ರಿ, ಬರೀ ಕ್ಯಾಡಗಿ ಊರು ಒಂದೇ ಉದ್ಧಾರ ಆಗೋದಲ್ಲ. ಲಕ್ಷ ಕೊಡ್ರಿ ನೀವು ತಾಯಂದಿರು ಏನ್ರಿ. ನೋಡ್ರಿ, ಅವರು ಕ್ಯಾಡಗಿ ಗ್ರಾಮದ ಭಕ್ತರಾಗಲಿ ಯಾವ ನಮ್ಮ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಲ್ಲಿ ಇರ್ತಕ್ಕಂಥ ದೊಡ್ಡ ಗುಣ ಎಂಥದ್ದು ಹತ್ಕೊಂಡು ಕೇಳಿದ್ರೆ ಈ ಕೇವಲ ಕ್ಯಾಡಗಿ ಗ್ರಾಮದೊಳಗೆ ಮಾತ್ರ ಬರೀ ಒಂದು 21 ದಿವಸದ ಬಸವ ಪುರಾಣ ತೆಗೆದು ಹಚ್ಚಿ ಬಿಡುವುದಿಲ್ಲ. ಹಾಗಾದ್ರೆ ಏನು ಮಾಡ್ಬೇಕಂತಕೊಂಡು ಕೇಳಿದ್ರೆ ಹ್ಯಾಂಗ ಹೂವಿನ ಜೊತೆ ಒಳಗೆ ಯಾವ ದಾರಾನು ಕೂಡ ಕೈಲಾಸಕ್ಕೆ ಹೋದಂಗ ಕ್ಯಾಡಗಿ ಗ್ರಾಮದ ವತಿಯಿಂದ ಸುತ್ತಮುತ್ತಲ ಗ್ರಾಮದ ಎಲ್ಲ ಭಕ್ತರು ಕೂಡ ಅವರು ಕೂಡ ನಮ್ಮಂಗಿಂದ ಕೈಲಾಸದೊಳಗಿಂದ ಇರಲಿ ಅನ್ನುವಂಥ ಭಾವನೆ ಅಂತಕ್ಕಂಥ ಇಟ್ಕೊಂಡು 21 ದಿನಗಳ ಪರಂತರವಾಗಿ ಸಂಚಾರಿ ಬಸವ ಪುರಾಣ ಅಂತಕ್ಕಂಥ ಮಾಡ್ಕೊಂಡು ಬಂದೀವಿ. 21 ದಿನಗಳ ಪರಂತರವಾಗಿ ಸಂಚಾರಿ ಬಸವ ಪುರಾಣ ಅಂತಕ್ಕಂಥದನ್ನು ನಾವೆಲ್ಲ ಮಾಡ್ಕೊಂಡು ಬಂದೀವಿ. ಎಷ್ಟು ಆಶ್ಚರ್ಯ ಹತ್ತುಕೊಂಡದ ಕೇಳಿದ್ರೆ ಏನ್ರಿ, ನೀವೆಲ್ಲ ಕಲ್ಪನೆ ಮಾಡಬೇಕು. ಯಾವುದನ್ನು ಕೇವಲ ನಮ್ಮ ಮಕ್ಕಳಿಂದ ಉದ್ಧಾರ ಆಗಬೇಕು, ನಮ್ಮ ಜನ ಉದ್ಧಾರ ಆಗಬೇಕು, ನಮ್ಮ ಬರೀ ನನ್ನ ಗಂಡ ಹೆಂಡತಿ ಮಾತ್ರ ನಾವು ಚೆನ್ನಾಗಿರ್ಬೇಕು ಹತ್ತುಕೊಂಡಂದು ಬಯಸ್ತಕ್ಕಂಥವ್ರು ನಾವೆಲ್ಲ. ಆದರೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳದ್ದು ಎಂಥ ದೊಡ್ಡ ಗುಣ ಹತ್ತುಕೊಂಡು ಕೇಳಿದ್ರೆ ನನ್ನ ಹುಟ್ಟು ಹಬ್ಬ ಅನ್ನತಕ್ಕಂಥದನ್ನು ಕೇವಲ ಬರೀ ತುಲಾಭಾರದಿಂದ ನನ್ನ ಹುಟ್ಟು ಹಬ್ಬ ಆಗಬಾರ್ದು ಏನ್ರಿ. ಬರೀ ಜನರಿಂದ ಪ್ರಸಾದ ಮಾಡ್ಕೊಂಡು ಹೋಗೋದ್ರಿಂದ ನನ್ನ ಹುಟ್ಟು ಹಬ್ಬ ಅಂತಕ್ಕಂಥ ಆಗಬಾರ್ದು. ನನ್ನ ಹುಟ್ಟು ಹಬ್ಬ ಹೆಂಗೆ ಆಗಬೇಕು ಹತ್ತುಕೊಂಡದ ಕೇಳಿದ್ರೆ ಬರೀ ಕ್ಯಾಡಗಿ ಊರು ಒಂದೇ ಅಲ್ಲ, ಇಡೀ ಇಂಡಿ ತಾಲೂಕಿನೊಳಗಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳು ಕೂಡ ಏನಾಗಬೇಕು ಹತ್ತುಕೊಂಡದ ಕೇಳಿದ್ರೆ ನನ್ನ ಹುಟ್ಟು ಹಬ್ಬದ ಮುಖಾಂತರವಾಗಿ ಪ್ರತಿಯೊಂದು ಹಳ್ಳಿನೂ ಕೂಡ ಚಟಮುಕ್ತ ಗ್ರಾಮ ಆಗಬೇಕತ್ತುಕೊಂಡು ಕೈಯೊಳಗಿಂದ ಜೋಳಿಗೆ ಅಂತಕ್ಕಂಥ ಹಿಡ್ಕೊಂಡು ಯಾವ ಭಿಕ್ಷೆ ಅಂತಕ್ಕಂಥ ಬೇಡಿದ್ರು ಏನ್ರಿ. ಭಿಕ್ಷೆ ಬೇಡಿದ್ರು. ಇವತ್ತು ಎಷ್ಟೋ ಜನ ಸ್ವಾಮಿಗಳು ನಿಮ್ಮ ಮನೆಗಳಿಗೆಂದ ಬರಬೇಕಾದ್ರೆ ನಮ್ಮ ಮಠದಾಗಿಂದ ಕಾರ್ಯಕ್ರಮ ಮಾಡಕತ್ತೀವಿ, ಮಠ ಕಟ್ಟಕತ್ತೀವಿ, ನಮಗೆ ಕಾಣಿಕ ಕೊಡ್ರಿ ರೊಕ್ಕ ಕೊಡ್ರಿ ಎತ್ತಿಕೊಂಡು ಎಷ್ಟೋ ಜನ ಸ್ವಾಮಿಗಳನ್ನ ಮನೆಯಿಂದ ರೊಕ್ಕದ ಪಟ್ಟಿ ಬೇಡಿದ್ರೆ, ಯಾರು ಜ್ವಾಳ ಕಾಳಗಳ ಪಟ್ಟಿ ಬೇಡಿದ್ರೆ, ಆದರೆ ನಮ್ಮ ಕ್ಯಾಡಗಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಪ್ರತಿಯೊಂದು ಹಳ್ಳಿಗಳಿಗೆಂದು ಹೋಗಿ ಅವರು ಬೇಡಿದ್ದು ರೊಕ್ಕ ಬೇಡಲಿಲ್ಲ, ಯಾವ ಬಂಗಾರ ಬೇಡಲಿಲ್ಲ. ಹಾಗಾದ್ರೆ ನಿಮ್ಮಲ್ಲಿರ್ತಕ್ಕಂಥ ದುಷ್ಟ ಚಟಗಳನ್ನು ನನ್ನ ಜೋಳಿಗೆಗೆಂದು ಹಾಕ್ರಿಪ್ಪ, 1 ಕೋಟಿ ರೂಪಾಯಿ ಕೊಟ್ಟು ನನಗೆ ಖುಷಿ ಹಾಕೋದತ್ತಿಕೊಂಡು ಭಿಕ್ಷಾ ಬೇಡ್ಕೊಂಡು ಬಂದಿರತಕ್ಕಂಥವ್ರು ಯಾವ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು. ಯಾವ ಡಿಸೆಂಬರ್ 12ನೇ ತಾರೀಕಿನ ಪರಂತರವಾಗಿ ನಾವೆಲ್ಲ ಪ್ರತಿಯೊಂದು ಸುಮಾರು 25-30 ಹಳ್ಳಿಗಳನ್ನು ಸಂಚಾರ ಮಾಡಿ ಅಲ್ಲಿ ಇರ್ತಕ್ಕಂಥ ದುಶ್ಚಟಗಳನ್ನು ಭಿಕ್ಷಾ ಬೇಡ್ಕೊಂಡು ಬಂದು ಏನ್ರಿ ಇಟ್ಟೆಲ್ಲ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಕೊನೆಗೆ 22ನೇ ತಾರೀಕಿಗೆ ಯಾವ ನಮ್ಮ ಬಹುಶಃ ನಿಮಗೆ ಎಲ್ಲರಿಗೂ ಕೂಡ ಗೊತ್ತದೆ, ನೀವು ಯಾವಾಗಲೂ ಕೂಡ ಯೂಟ್ಯೂಬ್ನೊಳಗಿಂದ ಪುರಾಣವನ್ನು ಕೇಳ್ತೀರಿ. ಬಹುಶಃ ನಮ್ಮ ಕರ್ನಾಟಕ ಕಂಡಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಪ್ರವಚನಕಾರರು ಬಹುಶಃ ನಿಮ್ಮ ಎಲ್ಲರ ತಲೆಯಾಗೂ ಕೂಡ ಇರಲಿ. ಒಂದು ಕಾಲಕ್ಕಿಂತ ಪ್ರವಚನ ಅಂತಕ್ಕಂಥದ್ದನ್ನು ಯಾರ್ದು ಕೇಳಬೇಕಂತಕೊಂಡದ ಕೇಳಿದ್ರೆ ಬಹುಶಃ ನಾವೆಲ್ಲರೂ ಕೂಡ ಒಂದು ಮಾತು ಹೇಳ್ತಿದ್ದೀವಿ,
ಪ್ರವಚನ ಕೇಳಬೇಕಾಗಿತ್ತು ಅಂತಂದ್ರೆ ಅದು ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳಬೇಕಂತಕೊಂಡು ನಾವೆಲ್ಲರೂ ಕೂಡ ಅಂತಿದ್ವಿ. ಆದ್ರೆ ನಿಮ್ಮ ಯಾರ್ದು ಕೂಡ ಲಕ್ಷ್ಯ ಕಡೆ ಇಲ್ಲ ಏನ್ರಿ, ನಿಮ್ಗೆ ಯಾರ್ದು ಕೂಡ ಲಕ್ಷ್ಯ ಇಲ್ಲ. ನಿಮಗೆ ಒಂದು ಕಾಲದೊಳಗೆ ನಾವು ಪ್ರವಚನ ಅಂತಕ್ಕಂಥ ಯಾರ್ದು ಕೇಳ್ಬೇಕಂತಿದ್ವಿ ಅಂತಕೊಂಡ ಕೇಳಿದ್ರೆ ಯಾವ ಮೊದಲು ನಾವೆಲ್ಲರ ಬಾಯಾಗ ಬರ್ತಕ್ಕಂಥದ್ದೇ ಯಾವ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳಬೇಕಂತಕೊಂಡು ನಾವು ಅಟ್ಟೆ ನೀವು ಅಟ್ಟೆ ಅಲ್ಲ, ನಾವೆಲ್ಲ ಸ್ವಾಮಿಗಳು ಕೂಡ ಅಂತಿದ್ವಿ. ಯಾವಾಗಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಲಿಂಗದಾಗಾದ ನಂತರ ಇವತ್ತು ಬಸವ ಪುರಾಣ ಅಂತಕ್ಕಂಥದ್ದನ್ನು ಯಾರ್ದಾದ್ರೂ ಬಾಯಿ ಮುಖಾಂತರವಾಗಿ ಯಾರ್ದಾದ್ರೂ ಕೂಡ ವಾಣಿ ಮುಖಾಂತರವಾಗಿ ಕೇಳಬೇಕಂತಕೊಂಡ್ರೆ ಅದು ನಮ್ಮ ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರ ವಾಣಿ ಮುಖಾಂತರವಾಗಿ ನಾವು ಕೇಳಬೇಕು. ಯಾಕಂದ್ರೆ ಒಬ್ಬೊಬ್ಬರ ವಾಣಿ ಒಳಗಿಂದ ಒಂದೊಂದು ವಿಚಾರಗಳು ಬರ್ತವೆ. ಬಸವ ಪುರಾಣಕ್ಕಿಂತ ಪ್ರಖ್ಯಾತಿ ಪಡೆದಿರ್ತಕ್ಕಂಥವರೇ ಯಾವ ನಮ್ಮ ಉಪ್ಪಿನ ಬೆಟಗೇರಿಯ ವಿರೂಪಾಕ್ಷ ಮಹಾಸ್ವಾಮಿಗಳ ಪುರಾಣಕ್ಕೆ ಯಾರಿಗೆ ಹಚ್ಚಬೇಕಂತಕೊಂಡು ಕೇಳಿದ್ರೆ ಸುಮಾರಾಗಿಂದ ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರಿಗೆ 2 ವರ್ಷಗಳಿಂದ ನಾವು ಬೆನ್ನತ್ತಿದ್ವಿ. ಅಲ್ಲ ಹೊರಗೆಲ್ಲ ಕಡೆನೂ ಕೂಡ ಪ್ರವಚನ ಮಾಡ್ತೀರಿ, ಆದರೆ ನಮ್ಮ ಗೆಳೆಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ 60ನೇ ವರ್ಷದ ಹುಟ್ಟು ಹಬ್ಬಕ್ಕೆ ನೀವೇ ಪ್ರವಚನ ಮಾಡಬೇಕು. ನೀವು ಪ್ರವಚನ ಮಾಡ್ತೀನಿ ಅಂತಂದ್ರೆ ನಾವೆಲ್ಲರೂ ಕೂಡ 21 ದಿನಗಳ ಪರ್ಯಂತರವಾಗಿ ಇಲ್ಲಿ ನಿಂತು ನಾವೆಲ್ಲರೂ ಕೂಡ ಸೇವಾ ಮಾಡ್ತೀವಿ ಅಂತಕೊಂಡು ಇವತ್ತು ಯಾವಾಗಿಂದ ಹೇಳಿದ್ವಿ. ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರು ನೀವು ಹೇಳೋದು ದೊಡ್ಡದಲ್ಲ. ಯಾಕಂದ್ರೆ ಶಿವಬಸವರಾಜೇಂದ್ರ ಸ್ವಾಮಿ ನಿನಗೆ ಒಬ್ಬನಿಗೆ ಹಣ್ಣು ಅಂತಲ್ಲ ಏನ್ರಿ, ಬರೀ ನಿಮಗೆ ಅಟ್ಟೆ ಹಣ್ಣು ಅಂತಲ್ಲ, ನನಗೂ ಕೂಡ ಅಣ್ಣನ ಸ್ವರೂಪರಾಗಿರ್ತಕ್ಕಂಥವ್ರು, ನನಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ 60ನೇ ವರ್ಷದ ಹುಟ್ಟು ಹಬ್ಬಕ್ಕೆ ನೀವು ಯಾರೂ ನನಗಿಂದ ಕರೆಯೋದು ಬೇಕಾಗಿಲ್ಲ. ಸ್ವತಃ ನಾನಿಂದ ಕ್ಯಾಡಿಗೆಗೆ ಬಂದು 21 ದಿನಗಳ ಪರಂತರವಾಗಿ ಬಸವ ಪುರಾಣ ಅಂತಕ್ಕಂಥ ಹೇಳ್ತೀನಿ ಎತ್ತಿಕೊಳ್ಳುವುದನ್ನು ಯಾವಾಗಿಂದ ಪೂಜ್ಯರನ್ನು ವಚನ ಕೊಟ್ಟರು. ಈ 21 ದಿನಗಳ ಪರಂತರವಾಗಿ ನೀವೆಲ್ಲ ಪ್ರವಚನ ಕೇಳಕತ್ತೀರಿ. ಎಷ್ಟು ಮಾತಾಡ್ತೀರಿ ನೀವು ಹೆಣ್ಮಕ್ಳು? ಇವತ್ತೊಂದು ದಿವಸ ನಾಳೆಗೆ ಒಂದು ದಿವಸ ಅಂದೇಳಿ ಬಾಯಿ ಹೊಲಿಗೆ ಹಾಕೋರಿ. ಮನ್ಯಾಗೂ ಮಾತಾಡಿದ್ದೆ, ಇಲ್ಲಿನೂ ಮಾತಾಡಿದೆ, ಅದಕ್ಕೆ ನಿಮ್ಗೆ ಗಂಡದಾರ ಹೊಡ್ಲಿಕ್ಕತ್ತಾವ. ಮಾತು ಕಮ್ಮಿ ಮಾಡಿರಿ. ಜಗಳ ಎಲ್ಲಿ ಬರ್ತಾವ? ಗಂಡ ಯಾವಾಗ ಹೊಡಿತಾನೆ ಹೇಳ್ರಿ? ಗಂಡ ಹೊಡೆಯೋದು ಯಾವಾಗತ್ತ? ಗಂಡನ ಮಾತಿಗೆ ಎದುರು ಮಾತಾಡಿದ್ರಿಂದ ಗಂಡ ಹೊಡಿತಾನ. ಬರೀ ಮಾತಾಡಕತ್ತೀರಿ. ಇಲ್ಲಿನೂ ಶಾಂತ ಕೂತ್ಕೊಂಡು ಅಂದ ಕೇಳ್ರಿ. ಒಂದು 2 ದಿವಸ ಇವತ್ತ ನಾಳೆಗೆ ಏನ್ರಿ, ಇವತ್ತು 21 ದಿನಗಳ ಪರ್ಯಂತರವಾಗಿ ಇವತ್ತು ನಮ್ಮ ಕ್ಯಾಡಗಿ ಗ್ರಾಮದ ಭಕ್ತರು ನಾವು ಎಷ್ಟು ನೆನೆಸ್ಬೇಕಂತಕೊಂಡು ಕೇಳಿದ್ರೆ ಇವತ್ತು ಯಾರೋ ಅಡುಗೆ ಮಾಡ್ತಾರೆ, ಯಾರೋ ನಿಮಗೆಲ್ಲ ಊಟಕ್ಕೆ ನೀಡ್ತಾರೆ. ಅವರು ಊಟಕ್ಕೆ ನೀಡೋರು ಮಾರಿನೂ ನೋಡಿಲ್ಲ ನಾವು ಏನ್ರಿ, ಅಡುಗೆ ಮಾಡೋರು ಮಾರಿನೂ ನೋಡಿಲ್ಲ. ನಾವೆಲ್ಲ ಈ ಪ್ರವಚನ ಮಂಗಲ ಆದ ತಕ್ಷಣವೇ ಇಲ್ಲಿ ಜಯಮಂಗಲ ಅನ್ನೋದ ಕಾಲ ಗಂಗಲ್ ಡ್ಯಾಂಡ್ ಅಂತವಲ್ಲ ಅಂತಾವಿಲ್ರಿ. ಇವತ್ತು 8 ದಿನಗಳ ಪರಂತರ ಒಬ್ಬರಿಗೆ ಏನು ಪ್ರಸಾದ ಕಮ್ಮಿ ಬೀಳಾರ್ದಂಗೆ, ನೀರು ಕಮ್ಮಿ ಬೀಳಾರ್ದಂಗೆ ಇಟ್ಟೆಲ್ಲ ಜನರಿಗೆ ಪ್ರಸಾದ ವ್ಯವಸ್ಥೆ ಅಂತಕ್ಕಂಥದ್ದನ್ನು ನೂರಾರು ಜನರಿಂದ ಭಕ್ತರು ಅಪ್ಪೋರೇ ನಮಗೇನು ಭಗವಂತ ಕಮ್ಮ ಮಾಡಿಲ್ಲ. ಯಾವಾಗ ನೀವು ಇಲ್ಲಿ ಬಸವ ಪುರಾಣ ನಡೆಸಿರಿ ಎತ್ತಿಕೊಂಡಂದಾಗ ಲಕ್ಷ ಜನ ಬಂದರೂ ಕೂಡ ನಮ್ಮ ಗ್ರಾಮದ ಜನ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅಂತ ಅನ್ನೋದನ್ನು ವ್ಯವಸ್ಥೆ ಅಂತಕ್ಕಂಥ ಮಾಡಿ ಇಟ್ಟು ಅದ್ದೂರಿಯಾಗಿ ಅದು ನಡ್ಕೊಂಡು ಬಂದದ ಕಾರ್ಯಕ್ರಮ ನೀವೆಲ್ಲರೂ ನೋಡಕತ್ತೀರಿ. 21 ದಿನಗಳ ಪರ್ಯಂತರವಾಗಿ ಪೂಜ್ಯ ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರ ಒಂದು ಯಾವ ವಾಣಿಯಿಂದ ನೀವೆಲ್ಲ ಬಸವ ಪುರಾಣ ಕೇಳ್ತೀರಿ, ಪ್ರಸಾದ ಮಾಡ್ತೀರಿ. ಇವತ್ತಿನ ತನಕ ಯಾವುದೇ ರೀತಿಯಿಂದ ಕೊರತೆ ಬಿದ್ದಿಲ್ಲ, ಯಾವುದು ಕೂಡ ಇಲ್ಲ. ಪುಣ್ಯಾತ್ಮರೇ, ಒಂದು ಏನ್ರಿ ಯಾವುದು ಕೂಡ ಕೊರತೆ ಬೀಳಾರ್ದಂಗೆ ಇಲ್ಲೇ ಪರ್ಯಂತರವಾಗಿ ಕಾರ್ಯಕ್ರಮ ನಡ್ಕೊಂಡು ಬಂದದ ಪುಣ್ಯಾತ್ಮರೇ. ಆದ್ರೆ ಒಂದು ಏನಾಕದ, ಇವತ್ತು ದುಃಖ ಅನಿಸ್ಲಕತ್ತದ. ಯಾಕೆ ದುಃಖ ಅನಿಸಕತ್ತದ ಹೇಳ್ರಿ? ಕ್ಯಾಡಿಗೆ ಊರಾಗಿನ ಪುರಾಣ ಮುಗೀತಲ್ಲಪ್ಪ ನಂಗೆ. ಇವತ್ತು ಪ್ರವಚನ ಮಂಗಲ, ನಾಳೆ ಈ ಟೈಮ್ದೊಳಗೆ ಇಲ್ಲಿ ಯಾರು ಸ್ವಾಮಿಗಳು ಸಿಗಂಗಿಲ್ಲ. ನಿಮ್ಮ ಸ್ವಾಮಿಗಳು ಬಿಟ್ರೆ ಏನ್ರಿ, ಯಾವ ಶಿವಬಸವರಾಜೇಂದ್ರ ಸ್ವಾಮಿಗಳನ್ನ ಬಿಟ್ಟರೆ ಇಲ್ಲಿ ಯಾರೂ ಸಿಗಂಗಿಲ್ಲ. ಯಾಕಂದ್ರೆ ನಾಳೆಯಿಂದ ಕಾರ್ಯಕ್ರಮ ಮುಕ್ತಾಯ. ಒಂದು ಮಾತು ತಲೆಗಿಟ್ಕೊಳ್ರಿ ತಾಯಂದರು, ನೀವೆಲ್ಲ ನಾಳೆಗೆ ನಿಮ್ಮದೇ ಅದ. ನೀವು ಎಲ್ಲಿಗೆ ಬರ್ಬೇಕಂತಕೊಂಡು ಕೇಳಿದ್ರೆ ನಾಳೆ ಬೆಳಿಗ್ಗೆ ಈಗ ಹೋದ ಕೂಡಲೇ ಯಾರೂ ಕೂಡ ಮಲ್ಕೊಳಕ್ಕಂದು ಹೋಗ್ಬೇಡ್ರಿ. ಯಾಕೆ ಹತ್ಕೊಂಡೆ ಕೇಳಿದ್ರೆ ನಾಳೆ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಅಡ್ಡ ಪಲ್ಲಕ್ಕಿ ಮಹೋತ್ಸವನ ತಗ ನಿಮ್ಮ ಊರಾಗಿಂದ ಬರ್ತದ. ಅಜ್ಜರಿಂದ ಪಲ್ಲಕ್ಕಿ ಒಳಗೆ ಕುಂತ್ಕೊಂಡಿರ್ತಾರ. ಸಾವಿರ ಜನ ತಾಯಂದಿರು ತಲೆ ಮೇಗಿಂದ ಕುಂಭ ಹೊತ್ಕೊಂಡು ಇಡೀ ನಿಮ್ಮ ಕೇಡಿಗೆ ಗ್ರಾಮದೊಳಗಿಂದ ಬರ್ತಾರ. ನೀವೆಲ್ಲ ಏನು ಮಾಡ್ಬೇಕಂತಕೊಂಡು ಕೇಳಿದ್ರೆ ಇವತ್ತು ರಾತ್ರಿ ಇಲ್ಲಿ ಪ್ರವಚನ ಮಂಗಲ ಆದ ಬಳಿಕ ಯಾರೂ ಕೂಡ ಮಲ್ಕೊಳ್ಳೋಂಗಿಲ್ಲ. ಎಲ್ಲರೂ ಕೂಡ ನಿಮ್ಮ ಮನೆ ಮುಂದೆ ಸ್ವಚ್ಛ ಮಾಡಿಕೊಂಡು ನಿಮ್ಮ ಮನೆ ಮುಂದೆ ಎಲ್ಲರ ಮನೆ ಮುಂದೆ ಕೂಡ ರಂಗೋಲಿ ಕಾಣಬೇಕು ಏನ್ರಿ. ಎಲ್ಲರ ಮನೆ ಮುಂದೆ ಕೂಡ ರಂಗೋಲಿ ಕಾಣಬೇಕು. ಅದ್ರಾಗಂದ್ರೆ ಕ್ಯಾಡಿಗೆ ಊರಾಗ ಬಚ್ಚಲ್ ನೀರು ರೋಡಿಗೆ ಬಿಟ್ಟಿರಿ. ನಾವು ಬಂದಿದ್ದೇವಲ್ಲ ಮಾನ್ಯ ಊರಾಗ ಏನ್ರಿ, ಪಟ್ಟಿಗೆ ಅಂತ ತಗೊಂಡು ಊರಾಗ ಬಂದಿದ್ದೀವಿ. ಹಿಂಗೆ ಬಚ್ಚಲ್ ನೀರು ಊರಾಗ ರೋಡ್ನಾಗ ಬಿಟ್ಟಿರಿ. ಟಣ್ಣನೆ ಜಿಗದು ಒಬ್ಬರ ಮನೆಗೆ ಹೋಗೋದು. ಹಂಗೆ ಮಾಡಕ್ಕಂದು ಹೋಗ್ಬೇಡ್ರಿ.
ನಾಳೆಗೆ ಒಂದು ದಿವಸ ಪ್ರತಿಯೊಬ್ಬರ ಮನೆ ಹೆಂಗೆ ಕಾಣಬೇಕಂತ ತಗೊಂಡು ಕೇಳಿದ್ರೆ ಅದು ಬೇರೆ ನಿಮ್ಮ ಯಾರ್ದು ಸಂಸಾರಿಕರ ಮನೆ ಅಂತಲ್ಲ, ಸಾಕ್ಷಾತ್ ಗುಡ್ಡದ ಬಸವರಾಜೇಂದ್ರ ಶಿವಗಳ ಮನೆ ಕಾಣಂಗೆ ಅಂದ್ರೆ ನಿಮ್ಮೆಲ್ಲರದು ಕೂಡ ಮನೆ ಕಾಣಬೇಕು ಪುಣ್ಯಾತ್ಮರೇ. ನೀವೆಲ್ಲ ತಳಿರು ತೋರಣಗಳನ್ನು ಕಟ್ಟಿ ನಿಮ್ಮ ಮನೆಗೆ ಮುಂದೆ ಅಂದ ಎಲ್ಲರೂ ಕೂಡ ರಂಗೋಲಿ ಹಾಕಿ. ಇನ್ನು ನಾಳೆ ಬೆಳಗ್ಗೆ ನಡೀತಕ್ಕಂಥ ಕಾರ್ಯಕ್ರಮ ಏನು ಹೊತ್ತುಕೊಂಡು ಕೇಳಿದ್ರೆ ನಾಳೆ ಬೆಳಗ್ಗೆ 6 ಗಂಟೆಗೆ ಈ ಗ್ರಾಮದ ಹಿರಿಯರು ಎಲ್ಲ ತಾಯಂದರು ಸ್ನಾನ ಮಾಡಿಕೊಂಡು 6 ಗಂಟೆಗಿಂದ ಮಠದಾಗಿಂದ ಇರಬೇಕು. ಯಾಕೆ ಹತ್ತುಕೊಂಡಂದು ಕೇಳಿದ್ರೆ ನಾಳೆ ಬೆಳಗಿನ ಜಾವ ಯಾವ ಶಿವಬಸವರಾಜೇಂದ್ರ ಸ್ವಾಮಿಗಳಿಗೆ ಅರಿಶಿನ ಹಚ್ಚತಕ್ಕಂಥ ಕಾರ್ಯಕ್ರಮ ನಡೀತದೆ. ನೀವೆಲ್ಲ ಮದುವೆ ಸಮಾರಂಭದಾಗ ಹಚ್ತಿರಲಿಲ್ಲ ಅರಿಶಿನ, ನಾಳೆಗಿಂದ ಅರಿಶಿನ ಹಾಕಿ ಅದನ್ನು ನೀವು ಊರಾಗಿನ ತಾಯಂದಿರೇ ಮಾಡಬೇಕು. ಯಾಕಂದ್ರೆ ಹಡದ ತಾಯಿ ಅಂತಕ್ಕಂಥ ಮೊನ್ನೆ ಲಿಂಗದಾಗ ಆಗಿ ಹೋದ್ಲು. ನಿಮ್ಗೆಲ್ಲರಿಗಿನ ಕೂಡ ಗೊತ್ತದೆ. ಯಾವಾಗ 35 ವರ್ಷದ ಹಿಂದೆ ಯಾವ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಿಗೆ ಏನ್ರಿ ಉಡದಾರಂತಕ್ಕಂಥ ಹರಿದು ಸಮಾಜದ ಉಡಿವಳೆಗಿಂದ ಶಿವಬಸವರಾಜೇಂದ್ರ ಸ್ವಾಮಿಗಳನ್ನ ಕೊಟ್ಟಾರ ಹತ್ತುಕೊಂಡಂದಾಗ ಆ ತಂದೆ ತಾಯಿ ಸುಳ್ಳ, ನಿಜವಾಗಿರ್ತಕ್ಕಂಥ ತಂದೆ ತಾಯಿ ಯಾರು ಹೊತ್ತುಕೊಂಡು ಕೇಳಿದ್ರೆ ಕ್ಯಾಡಗಿ ಗ್ರಾಮದ ಭಕ್ತರೇ ನೀವು ಅವರಿಗೆಂದ ತಂದೆ ತಾಯಿಯಾಗಿ ನಾಳಿನ ದಿವಸದಿಂದ ಅವರ 60ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅವರಿಗೆ ಅರಿಶಿನ ಹಚ್ಚೋದಾಗಲಿ ನೀರು ಹಾಕೋದಾಗಲಿ ಎಲ್ಲ ಕಾರ್ಯಕ್ರಮದೊಳಗೂ ಕೂಡ ಇಡೀ ನಮ್ಮ ಕ್ಯಾಡಗಿ ಗ್ರಾಮದ ತಂದೆ ತಾಯಿಗಳು ಗ್ರಾಮದ ಹಿರಿಯರೆಲ್ಲ ನೀವು ನಾಳೆ ಬೆಳಗ್ಗೆಯಿಂದ ಪಾಲ್ಗೊಳ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದೊಳಗಿಂದ ಹೇಳುತ್ತಾ, ಹೆಚ್ಚಿಗೆ ಹೇಳೋದಕ್ಕಿಂತಲೂ ಕೂಡ ಒಟ್ಟಾರೆ ಈ ಕಾರ್ಯಕ್ರಮ ಅದ್ಧೂರಿಯಾಗಿಂದ ಆಗಿದೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯೊಳಗೆ ನೀವೆಲ್ಲ ಕಾರ್ಯಕ್ರಮ ಮಾಡಿ ತೋರಿಸಿರಿ. ನಿಮ್ಮೆಲ್ಲರಿಗೂ ಕೂಡ ಗುಡ್ಡದ ಬಸವರಾಜೇಂದ್ರ ಶಿವಗಳ ಆಶೀರ್ವಾದ ನಿಮ್ಮೆಲ್ಲರ ಮನೆತನಕ್ಕೆ ಇರಲಿ ಎತ್ತಿಕೊಂಡು ಹೇಳಿ ನನ್ನ 2 ಮಾತುಗಳನ್ನು ಗುರುಪಾದಕ್ಕೆ ನಮ್ಮ ಅಗರಿಕೆಡದ ಸಾರು, ಅವ್ರ ಸರ್ ಹೆಸರು ಏನದಲ್ಲ SM ಬಿರಾದರ್ ಸರು. ಇವತ್ತೇನು ನೀವು ಇವತ್ತೆಲ್ಲ ಲಕ್ಷ ಜನ ಇವತ್ತೇನು ಇಡೀ ನಮ್ಮ ರಾಜ್ಯ ತುಂಬ ನಿಮ್ಮಲ್ಲಿ ನಡೀತಕ್ಕಂಥ ಕಾರ್ಯಕ್ರಮವನ್ನು ಏನು ನೋಡ್ತಾರಲ್ಲ, ಆ ಪುಣ್ಯಾತ್ಮದ ಒಂದು ಮಾತು ಹೇಳ್ತೀನಿ ನಾನು. ಇವತ್ತು ಸಂದರ್ಭದ ನೆನಪು ಬರ್ತದೆ. ಇವತ್ತಟ್ಟು ಸೇವಾ ಯಾಕೆ ಮಾಡಕತ್ತಾನ ಹತ್ಕೊಂಡು ಕೇಳಿದ್ರೆ ಅವನ ಬಳಿ ಒಂದು ಹುಮ್ಮಸ್ಸಿದೆ. ಏನು ಹುಮ್ಮಸ್ಸು ಹತ್ಕೊಂಡಂತ ಕೇಳಿದ್ರೆ ನನ್ನ ಪ್ರಾಣ ಹೋಗುವಲ್ಯಾಕ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಸೇವಾ ಬಿಡಂಗಿಲ್ಲ ಅನ್ನುವಂಥದ್ದನ್ನು ಮನಸ್ಸಿನೊಳಗಿಂದ ಛಲ ತೊಟ್ಟಿರ್ತಕ್ಕಂಥವ್ರು ನಮ್ಮ ಅಗರಿಕೆಡದ ಸಾರು. ಯಾಕೆ ಹತ್ಕೊಂಡಂತ ಕೇಳಿದ್ರೆ ಇನ್ನೇನು ಕ್ಯಾಡಗಿ ಶಿವಬಸವರಾಜೇಂದ್ರ ಸ್ವಾಮಿಗಳು ಸ್ವಲ್ಪ ಕೈ ಬಿಟ್ಟಿದ್ರೆ ಅವರು ಯಾವ ಮಾಸ್ತರ್ ಸತ್ತು ಏಸು ವರ್ಷದಿಂದ ಆಗಿ ಹೋಗಿತ್ತು. ಅಂಥ ಕಷ್ಟದ ತೀರ್ಮಾನದೊಳಗೆ ಬಂದು ಕ್ಯಾಡಗಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಪಾದದ ಮೇಲೆ ಬಿದ್ದಾಗ ಯಾವಾಗಿಂದ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಇವತ್ತು ಜೀವಂತವಾಗಿ ಬದುಕಿ ಬಡತನದೊಳಗೆ ಇದ್ರೂ ಪರವಾಗಿಲ್ಲ, ಒಬ್ಬ ಶಿಕ್ಷಕರಾಗಿ ನಾ ಶಿವಬಸವರಾಜೇಂದ್ರ ಸೇವಾ ಮಾಡೇ ಮಾಡ್ತೀನಿ ತಗೊಂಡಂಥ ಭಾವನೆಯನ್ನು ತಗೊಂಡು ಇಟ್ಕೊಂಡು ಇವತ್ತು ಅವರು ಸೇವಾ ಮಾಡಿದ್ದಾರೆ. ಅವರು ಕೂಡ ಏನ್ರಿ 1.5 ತಿಂಗಳಲ್ಲ 2 ತಿಂಗಳಲ್ಲ 1 ವರ್ಷದಿಂದಲೂ ಕೂಡ ಈ ಮಠಕ್ಕೆ ಬಂದು ಪ್ರತಿಯೊಂದು ಸೇವೆ ಅಂತ ಮಾಡ್ತಕ್ಕಂಥವ್ರು ನಮ್ಮ ಅಗರಿಕೆಡದ ಸಾರು. ಅವ್ರದ್ದು ಕೂಡ ಈ ಗ್ರಾಮ ಉಪಕಾರ ಅಂತಕ್ಕಂಥ ಮರಿಲಿಕ್ಕೆ ಆಗಂಗಿಲ್ಲ. ನಮ್ಮ ಇನ್ನೊಬ್ಬರ ಫೋಟೋಗ್ರಾಫರ್ ಆಗಿರ್ತಕ್ಕಂಥ ನಮ್ಮ ಇವ್ರ ಹೆಸರು ಏನದ್ರಿ ರಾಹುಲ್. ನೋಡ್ರಿ ರಾಹುಲ ಕೆಟ್ಟ ಥಂಡಿ ಅಂದ್ರೆ ಥಂಡಿ ಏನ್ರಿ, ಭಾಳ ಚಳಿ ಅಂದ್ರೆ ಚಳಿ. ಅಂಥ ಚಳಿ ಒಳಗೆ ನಮ್ಮ ಅಗರಿಕೆಡ ಸರು ಮತ್ತು ನಮ್ಮ ರಾಹುಲ ಇಬ್ಬರು ಸೈಕಲ್ ಮೋಟ್ರ್ ಮ್ಯಾಗಂದ ಬಂದು 25 ಹಳ್ಳಿಗಳಿಗೂ ಕೂಡ ಬಂದು ಫೋಟೋ ಸೇವೆ ಅಂತ ಮಾಡಿ ಅಲ್ಲಿ ಅಪ್ಪಿ ಯಾರು ಕುರ್ಚಿ ಹಾಕಿದ್ರತ್ತಂದ್ರೆ ಜೋರಾಗ ಜಯಘೋಷ ಮಾಡ್ರಿ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ್ ಕಿ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ. ಅಗರಿಕೆಡದ ಸಾರು ಅವ್ರು ನೋಡ್ರಿ, ಅವ್ರಿಗಾಗಿ ಜೋರಾಗೆ ಚಪ್ಪಾಳೆ ತಟ್ರಿ. ನಿಮಗೊಂದು ಮಾತು ಹೇಳ್ತೀವಿ, 1 ವರ್ಷ ಆಯ್ತು ಕ್ಯಾಡಗಿ ಮಠಕ್ಕೆ ಬಂದು. ಒಂದು ಆಶ್ಚರ್ಯ ಇನ್ನೊಂದು ಮಾತೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಅಗರಿಕೆಡದ ಸರ್ ಒಂದು ದೊಡ್ಡ ಕೆಲಸ ಮಾಡಕತ್ತಾರೆ. ಅದು ಏನು ಕೆಲಸ ಹತ್ತುಕೊಂಡದ ಕೇಳಿದ್ರೆ ನಮ್ಮ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಪುರಾಣ ಬರೀಲಿಕ್ಕತ್ತಾರ. ಆ ಪುರಾಣ ಕೃತಿ ಅಂತಕ್ಕಂಥದ್ದು ಕೂಡ ಇನ್ನು ಮುಂದೆ ಬಿಡುಗಡೆ ಆಗ್ತದೆ. ಅವ್ರ ಬಳಿ ಎಂಥ ಜ್ಞಾನದ ಎಂಥ ವಿದ್ಯೆ ಅದ ಹತ್ತುಕೊಂಡದ ಕೇಳಿದ್ರೆ ಇಲ್ಲಿ ನಡೀತಕ್ಕಂಥ ಸುಮಾರು 2 ತಿಂಗಳ ಪರ್ಯಂತರವಾಗಿ ನಮ್ಮ ಜೊತೆ ಒಳಗನೆ ಇದ್ದು ಈ ಮಠದ ಸೇವೆ ಅಂತಕ್ಕಂಥ ಮಾಡಿ ಯಾವೊಬ್ಬ ನಾನು ಶಿಕ್ಷಕ ಅದೀನಿ, ನಾನೊಬ್ಬ ಮಾಸ್ತರ್ ಇದ್ದೀನಿ ಎತ್ತುಕೊಂಡಂಥ ಭಾವನೆ ಅಂತಕ್ಕಂಥ ಇರಲಾರ್ದೇನೆ ನಾ ಒಬ್ಬ ಮಠದ ಸೇವಕ ಎತ್ತುಕೊಂಡಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥ ನಮ್ಮ ಅಗರಿಕೆಡ ಸರ್ಗೆ ಯಾವ ಪೂಜ್ಯರಿಂದ ಆಶೀರ್ವಾದ ಅಂತಕ್ಕಂಥದ್ದನ್ನು ಆಗಬೇಕತ್ತುಕೊಂಡೊಂದು ಅವ್ರ ಹತ್ರ ಕೇಳ್ಕೊತಾ ಇದ್ದೀವಿ. ಇಲ್ಲಿ ಇನ್ನೊಂದು ನೋಡ್ರಿ, ಕೇಡಿಗೆ ಗ್ರಾಮದ ಯುವಕ ಬಳಗ ಒಂದು ತಲೆಗೆ ಇಟ್ಕೋರಿ. ನಮ್ಮ ಶಿವಪುರ ಸ್ವಾಮಿಗಳ ಮೇಲೆ ಎಷ್ಟು ಪ್ರೀತಿ ಎತ್ತುಕೊಂಡಂತ ಕೇಳಿದ್ರೆ ಭಾಳ ಪ್ರೀತಿ. ಅವರು ಇಟ್ಟೆಲ್ಲ ನಮ್ಮೂರಿನ ಕಾರ್ಯಕ್ರಮಕ್ಕಾಗಿ ನಮಗೆಲ್ಲ ಸೇವೆ ಮಾಡಿರ್ತಕ್ಕಂಥ ನಮ್ಮ ಯಾವ
ಶಿವಪುರದ ಪರಮ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರಿಗೆ ನಮ್ಮ ಕ್ಯಾಡಗಿ ಗ್ರಾಮದ ಎಲ್ಲ ಯುವಕ ಬಳಗ ಕೂಡಿಕೊಂಡು ಶಿವಪುರ ಸ್ವಾಮಿಗಳಿಗೆಂದು ಅರ್ಧ ತೊಲಿ ಬಂಗಾರದ ಉಂಗುರ ತೆಗೆದು ಹಾಕಿ ಯಾವ ಶಿವಪುರ ಸ್ವಾಮಿಗಳಿಗೆಂದು ಸನ್ಮಾನ ಮಾಡಕತ್ತಿದ್ದಾರೆ. ಅದಕ್ಕಿಂತ ಪೂರ್ವದೊಳಗೆ ನಮ್ಮ ಅಗರಿಕೇಡದ ಯಾವ ಬಿರಾದರ ಸರ್ ಅವರಿಗೆ ಪೂಜ್ಯರಿಂದ ಆಶೀರ್ವಾದ ಆಗಬೇಕು. ನೀವೆಲ್ಲ ಅವರಿಗಾಗಿ ಜೋರಾಗಿ ಚಪ್ಪಾಳೆ ತಟ್ರಿ. ನಿಮ್ಮ ಆಶೀರ್ವಾದ ಯಾವ ನಮ್ಮ ಬಿರಾದರ ಸರ್ ಮೇಲಿಂದ ಇರಬೇಕು ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಪುಣ್ಯಾತ್ಮರೇ. ಭಾಳ ಮಂದಿ ಬರಬೇಡ್ರೆ, ಅವ್ರದ್ದಾಗಲಿ ತಡಿ, ಅವ್ರದ್ದಾಗಲಿ. ಅದೇ ರೀ, ಅವರು ನಮ್ಮ ಬಿರಾದರ್ ಸರು ಅವರು ಸರ್ ಇನ್ನೊಂದು ಬರೆಯಿಂದ ವಿಡಿಯೋ ಮಾಡ್ಕೊಳ್ಳೋದಲ್ಲ, ಯೂಟ್ಯೂಬ್ನಾಗ ಬರೋದಲ್ಲ. ಅವ್ರು ಏನು ಮಾಡಕತ್ತಾರೆ ತಗೊಂಡು ಕೇಳಿದ್ರೆ ಯಾವ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಿಗೆ ಸ್ವಾಮಿಗಳ ಏನ್ರಿ ಅವರ ಚರಿತ್ರೆ, ಜೀವನ ಚರಿತ್ರೆ ಅಥವಾ ಪುರಾಣ ಅಂತಕ್ಕಂಥ ಬರಲಿಕ್ಕತ್ತಿದ್ದಾರೆ. ಅವರಿಗಾಗಿ ಮತ್ತೊಮ್ಮೆ ಒಂದು ಜೋರಿಗೆ ಒಂದು ಚಪ್ಪಾಳೆ ತಟ್ರಿ. ಹಾಗೆಯೇ ಅವರಿಗೊಂದು ಅರ್ಧ ತೊಲಿ ಚಿನ್ನದ ಉಂಗುರ ಅನ್ನತಕ್ಕಂಥದ್ದನ್ನು ಹಾಕಿ ಯಾವ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಯಾವ ಪೂಜ್ಯರು ಯಾವ ನಮ್ಮ ಬಿರಾದರ್ ಸರ್ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಜೋರಿಗೆ ಚಪ್ಪಾಳೆ ತಟ್ರಿ. ಗದ್ದಲ ಮಾಡಬೇಡ್ರಿ. ಈಗ ನಮ್ಮ ಸರ್ದು ಎಲ್ಲರದು ತೆಗೆದಾರೆ, ನೀವು ಚಂದ ಫೋಟೋ ತೆಗೀರಿ. ನಾನು ಇಲ್ಲಿ ನಿಮ್ದು ಇವ್ರದೊಂದು ಮುಖವೇ ಅವ್ರು ಮಾಡ್ತಕ್ಕಂಥ ಭಕ್ತಿ ಅನ್ನತಕ್ಕ ನೋಡಿ ಯಾವ ನಮ್ಮ ಗಿರೀಶ್ ಅವರಿಗೆ ಇಲ್ಲಿ ಯಾವ ಶಿವಬಸವ ಪ್ರಭೆ ಎತ್ತಿಕೊಂಡನ್ನುವಂಥ ಪ್ರಶಸ್ತಿ ಅಂತಕ್ಕಂಥ ಕೊಡ್ಲಿಕ್ಕಿದ್ದಾರೆ. ಆ ಪ್ರಶಸ್ತಿಯನ್ನು ನಮ್ಮ ಪೂಜ್ಯರಾಗಿರ್ತಕ್ಕಂಥವ್ರು ಓದಿ ಹೇಳ್ತಾರೆ. ಎಲ್ಲರೂ ಶಾಂತಿ ಕೂತ್ಕೊಂಡು ಕೇಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಕೇಡಗಿಯ ಗ್ರಾಮದ ಶ್ರೀ ಗುಡ್ಡದ ಬಸವರಾಜೇಂದ್ರ ವಿರಕ್ತ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಮಣಿಪ್ರ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಷಷ್ಠಬ್ದಿ ಪೂರ್ತಿ ಸಮಾರಂಭದ ಸುಸಂದರ್ಭದಲ್ಲಿ ಶ್ರೇಷ್ಠ ಸದ್ಭಕ್ತರಾದ ಮಾನ್ಯಶ್ರೀ ಎಚ್ ಸಿ ಗಿರೀಶ್ ಶ್ರೇಷ್ಠ ಉದ್ಯಮಿದಾರರು ತರೀಕೆರೆ ಇವರಿಗೆ ನೀಡಲಾದ ಶಿವಬಸವ ಕಾರುಣ್ಯ ಪ್ರಶಸ್ತಿ 2025 ತನುವ ಬೇಡಿದ ಡೀವೆ, ಮನವ ಬೇಡಿದ ಡೀವೆ, ದನವ ಬೇಡಿದ ಡೀವೆ ನಿಮ್ಮ ಶರಣರಿಗೆ ಎಂಬ ವಿಶ್ವಗುರು ಬಸವಣ್ಣವರ ಪವಿತ್ರ ವಾಣಿಯಂತೆ ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡುವುದರಲ್ಲೇ ಪರಮ ಆನಂದವನ್ನು ಕಾಣುವ ಶರಣರಾದ ಶ್ರೀ ಎಚ್ ಸಿ ಗಿರೀಶ್ರವರು ಬಹಳ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿದವರು. ತಮ್ಮ ತಂದೆ ತಾಯಿಯವರಿಂದ ಉತ್ತಮ ಸಂಸ್ಕಾರ ಪಡೆದವರು. ತಮ್ಮ ಸಹೋದರರಾದ ಶ್ರೀ ಎಚ್ ಸಿ ಮಲ್ಲಿಕಾರ್ಜುನರೊಂದಿಗೆ ಕಾಯಕವೇ ಕೈಲಾಸ ಎಂಬ ಶರಣರ ನುಡಿಯಂತೆ ಸತ್ಯ ಶುದ್ಧ ಕಾಯಕ ಮಾಡಿದವರು. ಜೀವನದಲ್ಲಿ ಎಂಥ ಕಠಿಣ ಪ್ರಸಂಗಗಳು ಬಂದರೂ ಕೇಡಗಿಯ ಶ್ರೀ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಮೇಲೆ ಅಪಾರ ಶ್ರದ್ಧೆಯನ್ನಿಟ್ಟವರು. ಈ ಮಹಾಪೂಜ್ಯರಲ್ಲಿಯೇ ಪರಶಿವನನ್ನು ಕಾಣುವ ಇವರ ಭಕ್ತಿಯನ್ನು ಕಂಡು ಸುತ್ತೂರದ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ನಾಡಿನ ಅನೇಕ ಹರಗುರು ಚರಮೂರ್ತಿಗಳ ನೇತೃತ್ವದಲ್ಲಿ ಕೇಡಗಿಯ ಶ್ರೀಮಠದಿಂದ ನೀಡಲಾಗುವ ಶಿವಬಸವ ಕಾರುಣ್ಯ ಪ್ರಶಸ್ತಿ 2025 ಅಪಾರ ಭಕ್ತಸ್ತೋಮದ ಸಾಕ್ಷಿಯಾಗಿ ದಿನಾಂಕ 31/12/2025 ನೀಡಲಾಯಿತು. ಉತ್ತರೋತ್ತರವಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರೆಲ್ಲರಿಗೂ ಬಸವಾದಿ ಪ್ರಮುಖರ ಅನುಗ್ರಹ ಸದಾ ಕಾಲ ಇರಲೆಂದು ಹಾರೈಸುತ್ತೇವೆ. ದಿನಾಂಕ 31/12/2025 ತಮ್ಮ ಪೂಜ್ಯರು ಮತ್ತು ಸಕಲ ಸದ್ಭಕ್ತರು ಶ್ರೀ ಗುಡ್ಡದ ಬಸವರಾಜೇಂದ್ರ ವಿರಕ್ತ ಮಠ ಕೇಡಗಿ.
ಜೋರಾಗಿ ಚಪ್ಪಾಳೆ ತಟ್ಟೋಣ. ಶ್ರೀಮಠಕ್ಕೆ ಹಗಲು ರಾತ್ರಿ ಸೇವೆಯನ್ನು ಮಾಡ್ತಕ್ಕಂಥ ಗಿರೀಶ್ ಕುಮಾರ್ ತರೀಕೆರೆ ಅವರಿಗೆ ನಮ್ಮ ಚೂರು ಚಪ್ಪಾಳೆ ಒಂದಿಗೆ ಧನ್ಯವಾದ ಹೇಳೋಣ. ಒಮ್ಮೆ ಮೇಲೆ ಕೈ ಎತ್ತಿ ಜೋರ ಚಪ್ಪಾಳೆ ತಟ್ರಿ. ಅನಂತ ಧನ್ಯವಾದಗಳು. ಇಲ್ಲಿ ಅದ್ಭುತ ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಎಲ್ಲರೂ ಅನ್ರಿ. ಜಂಗಮ ರೂಪನೆ ಬಸವಣ್ಣ, ಜಗತೋದ್ಧಾರಕ ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ. ಸಿರಿಸಾಡದ ಪರಮ ಪೂಜ್ಯರು ಪೂಜ್ಯರಿಗೆ ಸನ್ಮಾನಿಸ್ತಾ ಇದ್ದಾರೆ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಕಾಯಕ ಯೋಗಿ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಜಯ ಗುರು ಎಲ್ಲರೂ ಕೈ ಮೇಲೆ ತಂದು ಜೋರಾಗಿ ಚಪ್ಪಾಳೆ ತಟ್ರಿ. ಜಯತು ಜಗದ್ಗುರು ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗವೇ ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗನ್ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೆ ಬಸವಣ್ಣ. ಅಕಾರ ಮಕಾರ ಮಕರ ಮೂಲದ ಓಂಕಾರ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಹವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಹವಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೈ ಬಸವಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೈ ಬಸವಣ್ಣ. ಸಾಂಬ ಸದಾ ಶಿವ ಸಾಂಬ ಕೈ ಮೇಲೆ ಎತ್ರಿ.
ಸಾಂಬ ಸದಾ ಶಿವ ಸಾಂಬ ಶಿವ. ಹಿಂದಿನವರು ಗಣಮಕ್ಕಳೆಲ್ಲ ಅಲ್ರಿ ಶಿವ ಜೋರಾಗಿ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಶಿವನೇ ಬಸವ ಬಸವ ಶಿವನೇ ಶಿವನೇ ಕೈ ಮೇಲೆತ್ತಿ. ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ. ಬಸವ ರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಸಾಂಬ ಸದಾ ಶಿವ ಸಾಂಬ ಶಿವ. ಹೌದ್ರಿ ಅಲ್ರಿ ಶಿವ ಇವತ್ತೊಂದೇ ಸಾಂಬ ದಿವಸ. ಸದಾ ಸಾಂಬ ಸದಾ ಶಿವ ಸಾಂಬ ಶಿವ. ಶಿವನೇ ಎತ್ತರಮ್ಮ, ಬಸವ ಕೈ ಮೇಲೆ ಎತ್ತರಮ್ಮ, ಬಸವ ಪೂರ ಚಪ್ಪಾಳೆ. ಶಿವನೇ ಹಿಂದೆ ಕೂತ್ಕೊಂಡು ಗಣಮಕ್ಕಳು ಎತ್ತರ. ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ. ಬಸವ ರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಜೋರಾಗಿ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂ ಶಿವ ಓಂ ಶಿವ 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 ಸಾಂ ಶಿವ ಶಿವ ಸಾಂ ಶಿವ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತಿ ಭಕ್ತಿ ಭಿಕ್ಷಯ ನೀಡಿಸಲಹೆನ್ನನು. ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಎಲ್ಲ ಪ್ರಮಥರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ, ಈ ತಮ್ಮ ಎಲ್ಲಿ ಉರಿ ಹಚ್ಚಿರಪ್ಪ, ಈ ಹೊಗೆಗೆ ನಮಗೆ ಪುರಾಣ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ನೋಡ್ರಿ, ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ, ಮಹಾನ್ ತಪಸ್ವಿಗಳು ಈ ಭಾಗದಲ್ಲಿ ಕಾಮಧೇನು ಕಲ್ಪವೃಕ್ಷವಾಗಿ ಚಿಂತಿಸಿದವರ ಚಿಂತಾಮಣಿಯಾಗಿ ತವನಿಧಿಯಾಗಿ ಬೇಡಿದವರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಿರ್ತಕ್ಕಂಥ ಮಹಾನ್ ಶಿವಯೋಗಿ ಗುಡ್ಡದ ಬಸವರಾಜೇಂದ್ರ ಅಪ್ಪಗಳವರನ್ನೂ ಸ್ಮರಿಸಿ, ಅವರ ಸ್ವರೂಪವೇ ತಾವಾಗಿ ಲಿಂಗಪೂಜಾ ನಿಷ್ಠರಾಗಿ ತಪೋಧನರಾಗಿ ಅನುಷ್ಠಾನ ಮೂರ್ತಿಗಳಾಗಿ ಅವರಷ್ಟೇ ಸಮರ್ಥರಾಗಿ ನೊಂದವರ ಬೆಂದವರ ಬಳಲಿ ಬಂದವರ ನೋವುಗಳನ್ನು ಪರಿಹರಿಸಿ
ಅವರ ಸಂತೋಷದಲ್ಲಿಯೇ ತಮ್ಮ ಸಂತೋಷವನ್ನು ಕಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಸ್ವರೂಪ ಶಿವಬಸವರಾಜೇಂದ್ರ ಅಪ್ಪಗಳವರ ಶ್ರೀಚರಣಗಳಲ್ಲಿ ನತಮಸ್ತಕನಾಗಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಾ ಇರತಕ್ಕಂಥವರು ಸಿಂದಗಿ ಸಾರಂಗ ಮಠದ ಪರಮ ಪೂಜ್ಯರು. ನಮ್ಮ ಈ ವಿಜಯಪುರ ಜಿಲ್ಲೆಯಲ್ಲಿಯೇ ಒಬ್ಬ ಶ್ರೇಷ್ಠ ಶಿವಯೋಗಿ, ಒಬ್ಬ ಶ್ರೇಷ್ಠ ಶಿವಾಚಾರ್ಯರಾಗಿ ಯಾವಾಗಲೂ ಕೂಡ ಜನಸೇವೆಯೇ ವಿದ್ಯಾದಾನವೇ ತಮ್ಮ ಕಾಯಕವೆಂದು ಅರಿತು ತ್ರಿವಿಧ ದಾಸೋಹ ಮೂರ್ತಿಗಳಾಗಿ ಕಂಗೊಳಿಸ್ತಾ ಇರತಕ್ಕಂಥ ಪೂಜ್ಯರು. ನಮ್ಮಂಥ ಸ್ವಾಮಿಗಳಿಗೆ ಆದರ್ಶರಾಗಿ ಆಶೀರ್ವಾದವನ್ನು ಮಾಡ್ತಾ ಇರತಕ್ಕಂಥ ಪರಮ ಪೂಜ್ಯರು. ಗುರುವರ್ಗದ ಮಠಾಧೀಶರಿಗೂ ವಿರಕ್ತ ವರ್ಗದ ಮಠಾಧೀಶರಿಗೂ ಕೂಡ ಅವರೊಂದು ಮಾಡೆಲ್ ಅನ್ಬಹುದು. ಅಂತಹ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಪ್ರಭುಸಾರಂಗದೇವ ಶಿವಾಚಾರ್ಯ ಅಪ್ಪಗಳವರ ಶ್ರೀಪಾದಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಕರಜಗಿ ವಿರಕ್ತ ಮಠದ ಶಿವಾನಂದ ಮಹಾಸ್ವಾಮಿಗಳು. ಕರಜಗಿ ಅಂದ್ರೆ ಗೊತ್ತಾಗ್ತದಲ್ರಿ ಬಾ, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕರಜಗಿಗೂ ಇಂಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಖೇಡಗಿಗೂ ಕೂಡ ಒಂದು ಅವಿನಾಭಾವ ಸಂಬಂಧ. ಇವೆರಡೂ ಮಠಗಳು ಒಂದೇ ನಾಣ್ಯದ ಎರಡು ಮುಖ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಸ್ಥಾಪಿಸಿರ್ತಕ್ಕಂಥ ಈ ಮಠ ಮತ್ತು ಇನ್ನೊಂದು ಮಠಕ್ಕೂ ಒಡೆಯರೂ ಕೂಡ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು, ಅದು ಕರಜಗಿಯ ವಿರಕ್ತ ಮಠ. ನಾವು ಬಹಳ ಬಾಲ್ಯದಿಂದಲೂ ಕೂಡ ಪರಮ ಪೂಜ್ಯರನ್ನು ನಾವು ನೋಡ್ಕೊಂತ ಬಂದಿದ್ದೇವೆ. ಲಿಂಗ ಪೂಜಾ ನಿಷ್ಠರು, ಒಳ್ಳೆ ಕಾಯಕ ಯೋಗಿಗಳು, ಭಕ್ತ ಪ್ರೇಮಿಗಳು. ಕರಜಗಿಯಿಂದ ಶಿವಾನಂದ ಸ್ವಾಮಿಗಳು ಬಂದಾರೆ ಅಂತಂದರೆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಎಲ್ಲ ತಪಸ್ಸೇ ಕರ್ಕೊಂಡು ಬಂದು ನಮ್ಮೆಲ್ಲರಿಗೂ ಕೂಡ ಅವರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅಂತಹ ಪರಮ ಪೂಜ್ಯರ ಶ್ರೀಪಾದಗಳಲ್ಲೂ ಅನಂತ ಪ್ರಣಾಮಗಳು. ಈ ವೇದಿಕೆ ಮೇಲೆ ಇನ್ನೋರ್ವ ಯುವ ಯತಿಗಳು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಮುಂಡರಗಿಯ ಕಿರಿಯ ಜಗದ್ಗುರುಗಳು ನೋಡ್ರಿ, ಜಗದ್ಗುರುಗಳವರು, ದೊಡ್ಡ ಸಂಸ್ಥಾನ, ನೂರಾರು ಶಾಲೆ ಕಾಲೇಜುಗಳು, ಮೆಡಿಕಲ್ ಕಾಲೇಜು ಸಹಿತ ಹೊಂದಿರತಕ್ಕಂಥ ಪೂಜ್ಯರವರು. ಆದರೆ ಹೆಂಗೆ ಇರ್ತಾರ ಅಂತಂದ್ರೆ ಇದ್ದು ಇರ್ಲಾರ್ದಂಗ ಇರ್ತಾರ. ಅಷ್ಟೊಂದು ಸಾದಾ ಸೀದಾ ಜೀವನ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ. ಎಲ್ಲದಾರ್ರಿ ಅಪ್ಪರು? ನೋಡ್ರಿ ಅಲ್ಲಿ ಹಿಂದೆ ಹೋಗಿ ಕುಂತಾರ ನೋಡ್ರಿ. ಅಪ್ಪರು ನೀವು ಹೇಳ್ರಿ, ಸ್ವಲ್ಪ ನಮ್ಮ ಜನ ದರ್ಶನ ಮಾಡ್ಕೊಳ್ತದ. ಯಾಕಂತಂದ್ರೆ ಅಂಥ ಶಿವಯೋಗಿಗಳು ಬಹಳ ಅಪರೂಪ. ಇದ್ದು ಇರ್ಲಾರ್ದಂಗೆ ಇರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ದಯಮಾಡಿಸಿ ನಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯರನ್ನು ನಾವು ಗೌರವಿಸೋಣ, ಅಭಿವಂದಿಸೋಣ. ಯಾಕಂತಂದ್ರೆ ನಿತ್ಯವೂ ಕೂಡ ಪುರಾಣ ಬಿಡ್ತಕ್ಕಂಥ ವೇಳೆಯೊಳಗೆ ಇವತ್ತು ಶುರುವಾಗ್ಯದ, ಹೌದಲ್ರಿ ಬಾ? ಹೀಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರು ಅಂತಂದರೆ ನಮಗೆಲ್ಲರಿಗೂ ಕೂಡ ಆದರ್ಶ. ಅವರ ಪಾದದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ಬಾಲಕ ನಾನು. ಹೀಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ
ಅಧ್ಯಕ್ಷರು ಮತ್ತು ಶಾಸಕರು ಆಗಿರತಕ್ಕಂಥವರು, ಶ್ರೀಮಠದ ಮೇಲೆ ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ವಿ ಪಾಟೀಲರೇ, ಇವತ್ತು ವಿಶೇಷವಾಗಿ ಶಿವಬಸವ ಕಾರುಣ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂಥ ನಮ್ಮ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಕರುಣೆಯ ಕಂದರು ಆಗಿರತಕ್ಕಂಥ ಎಚ್ ಸಿ ಗಿರೀಶ್ ಕುಮಾರ್ ತರೀಕೆರೆಯವರೇ, ಎಲ್ಲ ಮುಖ್ಯ ಅತಿಥಿಗಳೇ, ಸಂಗೀತ ಬಳಗವೇ, ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಿತ್ಯವೂ ಕೂಡ ಬಸವಣ್ಣನವರ ಪುರಾಣವನ್ನು ಕೇಳ್ತಾ ಇರತಕ್ಕಂಥ ಎಲ್ಲ ಶರಣರು ಮತ್ತು ತಾಯಂದಿರು, ಸುತ್ತಮುತ್ತ ಗ್ರಾಮಗಳಿಂದ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ತಾವು ಬಂದೇ ಬರ್ತೀರಿ. ಆದರೆ ನೋಡಿ, ದೂರ ದೂರದಿಂದಲೂ ಕೂಡ ಪ್ರತಿ ದಿವಸವೂ ಕೂಡ ಬಂದು ಬಸವ ಪುರಾಣವನ್ನು ಕೇಳಿ ಹೋಗ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಧಾರವಾಡದ ಹತ್ತಿರ ಇರತಕ್ಕಂಥ ಗುಡಿಸಾಗರದ ಸದ್ಭಕ್ತರು, ಶಾಸ್ತ್ರಿಗಳು ಪುರಾಣವನ್ನು ಕೇಳಲಿಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲದೇನೆ ಬಳ್ಳಾರಿಯಿಂದಲೂ ಕೂಡ ಬಂದಿದ್ದಾರೆ, ಬೀದರ್ದಿಂದಲೂ ಕೂಡ ಬಂದಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಮತ್ತು ಅಂತರ್ಜಾಲದಲ್ಲಿ ಬಸವ ಪುರಾಣವನ್ನು ಕೇಳ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳು. ಶರಣಾರ್ಥಿಗಳು. ಶರಣರ ನೆನೆದರ ಸರಗೀಯ ಇಟ್ಟಂಗ, ಹವಳ ಮಲ್ಲಿಗೆ ಮುಡಿದಂಗ, ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ, ಶರಣರ ನೆನೆಯೋ ಎಲೆ ಮನವೇ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೂತಿ, ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೇಕೆ ಕೈಯ ಮುಗಿಯೂತಿ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗ, ಸ್ವಲ್ಲೆತ್ತಿ ಜಗವ ಹಾಡುವದ. ಬಸವಣ್ಣ ಈ ಪ್ರಪಂಚಕ್ಕೆ ಕಾಯಕವನ್ನು ಕಲಿಸಿದಾತ ಬಸವಣ್ಣ, ದಾಸೋಹವನ್ನು ಕಲಿಸಿದಾತ ಬಸವಣ್ಣ, ಸಮಾನತೆಯ ತತ್ವವನ್ನು ಸಾರಿದಾತ ಬಸವಣ್ಣ. ಹೀಗಾಗಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಆನಂದದಿಂದ ಬದುಕ್ತಾ ಇರತಕ್ಕಂಥ ಭೂಮಿ ಮ್ಯಾಲಿನ ಕೈಲಾಸ ಅದು ಬಸವಣ್ಣನ ಕಲ್ಯಾಣ. ಅಲ್ಲೊಂದು ಗುಡಿಸಲ, ಆ ಗುಡಿಸಲಲ್ಲಿ ಒಬ್ಬ ತಾಯಿ ಈ ರೀತಿಯಾಗಿ ಆನಂದದಿಂದ ಹಾಡ್ತಾ 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 ಕಾಯಕವನ್ನ ಮಾಡ್ತಾ ಇದ್ದಾಳೆ. ಈಕೆಯ ಹಾಡನ್ನ ಕೇಳ್ತಾ ಇರತಕ್ಕಂಥ ಅಲ್ಲಿಯ ಜನ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಶರಣ ಸಂಕುಲಕ್ಕೆ ಬಾಗ್ತಾರೆ. ಯಾರು ಭವಿಗಳೋ, ಯಾರು ನಾಸ್ತಿಕರೋ, ಇಂಥ ಶರಣರ ಮನೆಯ ಮುಂದೆ ಹಾದು ಹೋಗುವ ಯೋಗ್ಯತೆ ನಮಗಿಲ್ಲ ಅಂತ ತಿಳ್ಕೊಂಡು ದೂರ ದೂರದಿಂದ ಹಾದು ಹೋಗಬೇಕು. ಅಂಥ ಪವಿತ್ರರಾಗಿರ್ತಕ್ಕಂಥ ಶರಣರು ಕಲ್ಯಾಣದಲ್ಲಿ. ಬಸವ 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 ಅಂತ ಭಕ್ತಿಯಿಂದ ಹಾಡ್ತಾ ಕಾಯಕವನ್ನು ಮಾಡ್ತಾ ಇರತಕ್ಕಂಥ ಆ ತಾಯಿ ಬೇರೆ ಯಾರೂ ಅಲ್ಲ, ಕಲ್ಯಾಣಮ್ಮ. ನೋಡಿ ಎಷ್ಟು ಅದ್ಭುತ ಹೆಸರು ಆ ತಾಯಿ ಹೆಸರು, ಕಲ್ಯಾಣಮ್ಮ. ಜಗತ್ತಿನ ಕಲ್ಯಾಣವನ್ನ ಬಯಸ್ತಕ್ಕಂಥವಳು ಕಲ್ಯಾಣಮ್ಮ. ಸಮಗಾರ ಹರಳಯ್ಯನ ಧರ್ಮಪತ್ನಿ.
ಅಲ್ಲಿ ಸಮಗಾರ, ಮಾದಾರ, ಚಮ್ಮಾರ, ಹಾಗೆ ಹೀಗೆ ಅಂತ ಯಾವುದೇ ಒಂದು ಭೇದ ಭಾವ ಕಲ್ಯಾಣದೊಳಗ ಉಳಿದಿರಲಿಲ್ಲ. ಯಾಕ? ಬಸವಣ್ಣನ ಸಮಾನತೆಯ ತತ್ವದ ಪ್ರತಿಫಲವಾಗಿ. ಈಕೆಯ ಗಂಡ ಸಮಗಾರ ಹರಳಯ್ಯ. ಕಲ್ಯಾಣದ ಶರಣರಿಗೆ ಪವಿತ್ರವಾಗಿರ್ತಕ್ಕಂಥ ಪಾದರಕ್ಷೆಯನ್ನ ಮಾಡ್ತಕ್ಕಂಥ ಕಾಯಕ ಸಮಗಾರ ಹರಳಯ್ಯ. ಒಂದು ದಿವಸ ತಾನು ಮಾಡಿರ್ತಕ್ಕಂಥ ಪಾದರಕ್ಷೆಯನ್ನ ಆ ಶರಣರಿಗೆ ಕೊಟ್ಟು ಮರಳಿ ತನ್ನ ಮನೆಗೆ ಬರ್ತಾ ಇರತಕ್ಕಂಥ ಸಂದರ್ಭ, ಎದುರುಗಡೆ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ಭಕ್ತಿ ಭಾಂಡಾರಿ ಬಸವಣ್ಣ. ಶುಭ್ರವಾಗಿರ್ತಕ್ಕಂಥ ಕುದುರೆ, ಆ ಕುದುರೆ ಮೇಲೆ ಕುಳಿತುಕೊಂಡು ಒಂದು ಕೈಯಲ್ಲಿ ಲಗಾಮನ್ನು ಹಿಡಿದು ಹಾದಿಯಲ್ಲಿ ಕಾಣ್ತಾ ಇರತಕ್ಕಂಥ ಆ ಕಲ್ಯಾಣದ ಭಕ್ತರಿಗೆ, ಶರಣರಿಗೆ ಯೋಗಕ್ಷೇಮವನ್ನ ವಿಚಾರಿಸ್ತಾ, ಅವರಿಗೆ ಅಭಯ ಹಸ್ತವನ್ನ ನೀಡ್ತಾ, ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಬರ್ತಾ ಇರತಕ್ಕಂಥ ಸಂದರ್ಭದೊಳಗ ಸಮಗಾರ ಹರಳಯ್ಯನವರು ನೋಡ್ತಾರೆ, ಎದುರುಗಡೆ ಭಕ್ತಿ ಭಾಂಡಾರಿ ಬಸವಣ್ಣನವರು ಬರ್ತಾ ಇದ್ದಾರೆ. ನನ್ನ ಜನ್ಮ ಸಫಲ ಆಯಿತು ಅಂತ ತಿಳ್ಕೊಂಡು ರಸ್ತೆಯಿಂದ 2 ಹೆಜ್ಜೆ ಹೀಗೆ ಪಕ್ಕಕ್ಕೆ ಸರಿದು 2 ಕೈಗಳನ್ನ ಜೋಡಿಸಿ ಶಿರವನ್ನ ಬಾಗಿಸಿ ಶರಣು ಶರಣಾರ್ಥಿ, ಶರಣು ಏನಂದ್ರು? ಶರಣು ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ. ಏನಂದ್ರು ತಂಗಿ? ಶರಣು ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ. ಇವರನ್ನ ನೋಡಿರ್ತಕ್ಕಂಥ ಬಸವಣ್ಣನವರು ಸಮಗಾರ ಹರಳಯ್ಯನವರನ್ನು ನೋಡಿ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಕರಗಳನ್ನು ಜೋಡಿಸಿ ಶಿರವನ್ನ ಬಾಗಿಸಿ ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರಿಗೆ ಅಂದರು. ನೋಡ್ರಿ ಏನಂದ್ರು? ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರಿಗೆ. ಎದೆಗೆ 1000 ಬಾಣ ನಾಟಿದಷ್ಟು ನೋವಾಯ್ತು. ಯಾರಿಗೆ? ಸಮಗಾರ ಹರಳಯ್ಯನವರಿಗೆ. ಯಾಕ? ಸಮಗಾರ ಹರಳಯ್ಯನವರಂತಾರೆ, ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ನಾನು ಶರಣು ಅಂತ ಒಂದಾವರ್ತಿ ನಮಸ್ಕಾರ ಮಾಡಿದ್ರೆ ಇಡೀ ಶರಣ ಸಂಕುಲವನ್ನು ಉದ್ಧಾರ ಮಾಡಿರ್ತಕ್ಕಂಥ ಬಸವಣ್ಣ ಏನಂದ? ನನಗ ಶರಣು ಶರಣಾರ್ಥಿ ಅಂತ 2 ನಮಸ್ಕಾರ ಮಾಡ್ದ. ಒಂದು ನಮಸ್ಕಾರ ಬಸವಣ್ಣಂದು ಹೆಚ್ಚಾತು. ಆ ಋಣವನ್ನು ನಾನು ಹೆಂಗ ತೀರಿಸ್ಲಿ ಅಂತ ತಿಳ್ಕೊಂಡು ಪಾಪ ಏನು ಗರಬಡಿದವರಂತೆ ಹಾಗೆ ಆ ರಸ್ತೆಯಲ್ಲಿ ಏನೂ ತೋಚದಂತವನಾಗಿ, ಏನೂ ಕಾಣದಂತವನಾಗಿ ಹಾಗೇ ನಿಂತು ಬಿಟ್ಟ. ಬಸವಣ್ಣವರೇನು ಯಥಾ ರೀತಿಯಾಗಿ ಮುಂದೆ ಹೋದರು. ಮನಸ್ಸಿನೊಳಗೆ ಒಂದೇ ವಿಚಾರ, ಸಮಗಾರ ಹರಳಯ್ಯನವರಿಗೆ ನಾನೆಂಥ ಪಾಪಿ, ನಾನು ಬಸವಣ್ಣನವರು ಶರಣು ಶರಣಾರ್ಥಿ ಅಂತ ಹೇಳೋದಕ್ಕಿಂತ ಮುಂಚೆನೆ ನಾನೇ ಶರಣು ಶರಣಾರ್ಥಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನೊಬ್ಬ ಸಮಗಾರ, ಶರಣರಿಗೆ ಪಾದರಕ್ಷೆಯನ್ನು ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಶರಣ, ಸಣ್ಣ ಕುಲದವ. ಆದರೆ ಬಸವಣ್ಣವರು ಅವರಿಗೆ ಅಣ್ಣ, ಅಪ್ಪ, ವಿಶ್ವಗುರು, ಜಗಜ್ಯೋತಿ ಅಂತ ತಿಳ್ಕೊಂಡು, ಭಕ್ತಿ ಭಾಂಡಾರಿ ಅಂತ ತಿಳ್ಕೊಂಡು ಜಗತ್ತು ಕರಿತದ ಅಂಥ ದೊಡ್ಡ ವ್ಯಕ್ತಿ. ನಾನು 1 ಸಲ ನಮಸ್ಕಾರ ಹೇಳಿದ್ರೆ ನನಗೆ 2 ಸಲ ನಮಸ್ಕಾರ ಹೇಳಿದ್ರಲ್ಲ, ಈ ಭಾರ ಹೆಂಗ ಇಳಿಸ್ಲಿ, ಈ ವಜ್ಜಿ ಹೆಂಗ ನಾನು ಇಳಿಸ್ಕೊಳ್ಳಿ ಅಂತ ತಿಳ್ಕೊಂಡು ಪಾಪ ಗಡಗಡ ಅಂತ ನಡಗುತ್ತಾ ಏನೂ ತೋಚದಂತವನಾಗಿ 1 ಹೆಜ್ಜೆಯೂ ಕೂಡ ಮುಂದೆ ಇಡದೆ ಹಾಗೇ ನಿಂತು ಬಿಟ್ಟ. ತಾಸಾತು, 2 ತಾಸಾತು, ಕತ್ತಲಾಗಿಬಿಡುತ್ತು. ಶರಣರಿಗೆ ಪಾದರಕ್ಷೆಯನ್ನು ಕೊಡಲು ಹೋಗಿರ್ತಕ್ಕಂಥ ನನ್ನ ಗಂಡ ಇನ್ನೂ ಯಾಕೆ ಬಂದಿಲ್ಲ ಅಂತ ತಿಳ್ಕೊಂಡು ಕಲ್ಯಾಣಮ್ಮ ಕೈಯಲ್ಲಿ 1 ಕಂದೀಲನ್ನು ಹಿಡ್ಕೊಂಡು ಕತ್ತಲಲ್ಲಿ ಹುಡುಕ್ತಾ ಬರ್ತಾ ಇದ್ದಾಳೆ. ಎಲ್ಲಿದ್ದಾನೆ ನನ್ನ ಗಂಡ ಅಂತ ತಿಳ್ಕೊಂಡು ಹಾಗೆ ಬಂದಳು ದೂರದೊಳಗೆ ಯಾರೋ ನಿಂತಂಗ ಕಾಣಿಸ್ತು. ಹತ್ತಿರ ಬಂದು ಆ ಕಂದೀಲನ್ನು ಹೀಗ ಮುಖದ ಎತ್ತರಕ್ಕೆ ಎತ್ತರಿಸಿ ನೋಡ್ತಾಳ. ತನ್ನದೇ ಗಂಡನಾಗಿರ್ತಕ್ಕಂಥವನು ಸಮಗಾರ ಹರಳಯ್ಯ. ಯಾಕ್ರಿ ಗರ ಬಡಿದವರಂತೆ ಹಿಂಗೆ ಯಾಕೆ ನಿಂತೀರಿ? ನಿಮ್ಮ ಮೈ ಯಾಕೆ ನಡಗಕತ್ತದ?
ಏನೋ ಬಡಬಡಿಸ್ತಾ ಇದೀರಲ್ಲ, ಏನಾಗ್ಯದ ಅಂತ ತಿಳ್ಕೊಂಡು ಕಲ್ಯಾಣಮ್ಮ ಕೇಳಿದಾಗ ಏನು ಹೇಳಲಿ ಕಲ್ಯಾಣಿ. ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರು ಎದುರುಗಡೆ ಬಂದ್ರು, ಆವಾಗ ನಾ ಶರಣು ಅಂತ ಒಂದೇ ಸಲ ನಮಸ್ಕಾರ ಹೇಳಿದ್ರೆ ಅಣ್ಣನವರು ಏನು ಹೇಳಿದ್ರು ಗೊತ್ತದ? ಏನು ಶರಣು ಶರಣಾರ್ಥಿ ಅಂತ 2 ಸಲ ನನಗೆ ನಮಸ್ಕಾರ ಹೇಳಿದ್ರು ಕಲ್ಯಾಣಿ. ಈ ಭಾರವನ್ನ ನಾ ಹೆಂಗ ಇಳಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಲ್ಯಾಣಿ. ಯಾವಾಗ ಅವರು ಶರಣು ಶರಣಾರ್ಥಿ ಅಂದ್ರು, ಆವಾಗ ನನ್ನ ಪ್ರಾಣ ಅವ್ರ ಪಾದಕ್ಕೆ ಸೇರ್ಬೇಕಾಗಿತ್ತು ಕಲ್ಯಾಣಿ. ಇಷ್ಟ ಏನು? ಕಲ್ಯಾಣಮ್ಮ ಅಂತಾಳ, ಏನು ಇಷ್ಟ ಏನ್ರಿ? 2 ಸಲ ನಮಸ್ಕಾರ ಅವರು ನಿಮಗೆ ಹೇಳಿದ್ರು, ಆ ಭಾರವನ್ನು ಹೆಂಗ ಇಳಿಸ್ಬೇಕು ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೊಂತ ನಿಂತೀರಿ ಈ ರಸ್ತೆಯೊಳಗ. ಆ ಭಾರವನ್ನ ಹೆಂಗ ಇಳಿಸ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ, ಬರ್ರಿ ಮನೆಗೆ ಅಂತ ತಿಳ್ಕೊಂಡು ಕೈ ಹಿಡ್ಕೊಂಡು ತನ್ನ ಗಂಡನನ್ನ ಕರ್ಕೊಂಡು ಬಂದಾಳ ಕಲ್ಯಾಣಮ್ಮ ತನ್ನ ಗುಡಿಸಲಿಗೆ. ಬಂದು ಕೂಡಲೇ ಕೇಳ್ತಾನ ಕಲ್ಯಾಣಮ್ಮನಿಗೆ, ಕಲ್ಯಾಣಿ ಮೊದಲು ಹೇಳು, ಬಸವಣ್ಣನ ಭಾರವನ್ನ ಯಾವ ರೀತಿಯಾಗಿ ನಾವು ಇಳಿಸ್ಕೋಬೇಕು ಅನ್ನೋದು ಮೊದಲು ಹೇಳು ಅಂದಾಗ ಕಲ್ಯಾಣಮ್ಮ ಅಂತಾಳ, ಏನ್ರಿ ನಮ್ಮ ಕಾಯಕ ಏನು? ಶರಣರಿಗೆ ಪಾದರಕ್ಷೆಯನ್ನ ಮಾಡ್ತಕ್ಕಂಥ ಕಾಯಕ. ಆ ಕಾಯಕದಿಂದಲೇ ನಾವು ಭಕ್ತಿ ಭಾಂಡಾರಿಯ ಭಾರವನ್ನು ಇಳಿಸ್ಕೊಳ್ಳೋಣ. ಅದು ಹೆಂಗ ಕಲ್ಯಾಣಿ? ಏನು ಇಲ್ಲ, ನನ್ನ ಎಡತೊಡೆಯ ಚರ್ಮ ನಾನು ತೆಗಿತೀನಿ, ನೀವು ನಿಮ್ಮ ಬಲತೊಡೆಯ ಚರ್ಮವನ್ನು ತೆಗಿರಿ. ನಮ್ಮಿಬ್ಬರ ತೊಡೆಯ ಚರ್ಮದಿಂದ ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ 2 ಜೋಡನ್ನ ಮಾಡಿ ಕೊಟ್ರೆ ಆ ಭಾರದಿಂದ ನಾವು ಮುಕ್ತರಾಗುತ್ತೀವಿ. ಬದುಕಿದೆ ಕಲ್ಯಾಣಿ. ನಿನ್ನಂಥ ಒಳ್ಳೆಯ ಹೆಂಡತಿಯನ್ನ ಮಾಡಿಕೊಂಡು ಕಲ್ಯಾಣಿ ನಾ ನಿನ್ನಿಂದ ಬದುಕಿದೆ ಅಂತ ತಿಳ್ಕೊಂಡು ಹಿರಿ ಹಿಗ್ಗದ ಯಾರು? ಸಮಗಾರ ಹರಳಯ್ಯ. ಆಗಿಂದಾಗ್ಲೇ ಇಬ್ರು ಸ್ನಾನವನ್ನ ಮಾಡಿ ಮಡಿಯಿಂದ ಮಡಿ ಬಟ್ಟೆಯನ್ನ ತೊಟ್ಟುಕೊಂಡು ಬಸವ 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 ಅಂತ ತಿಳ್ಕೊಂಡು ಸಮಗಾರ ಹರಳಯ್ಯ ತನ್ನ ತೊಡೆಯ ಚರ್ಮವನ್ನು ತೆಗಿತಾ ಇದ್ದಾನೆ. ಕಲ್ಯಾಣಮ್ಮ ತನ್ನ ಎಡತೊಡೆಯ ಚರ್ಮವನ್ನು ತೆಗಿತಾ ಇದ್ದಾಳೆ. ಎಷ್ಟೇ ನೋವಾಗಿದ್ರು ಕೂಡ ಆ ನೋವು ಅನಿಸ್ಲಿಲ್ಲ. ಯಾಕ? ನಮ್ಮ ಚರ್ಮದ ಚಮ್ಮಾವುಗೆಗಳು ಭಕ್ತಿ ಭಾಂಡಾರಿಗೆ ಸಲ್ತವ ಅನ್ನೋ ಒಂದು ಸಂತೋಷ. ಯಾವಾಗ ಇಬ್ರು ರಾತ್ರಿ ಇಡೀ ಕುಳಿತು ಸುಂದರವಾಗಿರತಕ್ಕಂಥ ಆ ಚಮ್ಮಾವುಗೆಗಳನ್ನ ಮಾಡಿದ್ರು, ಒಂದು ಪಾತ್ರೆಯಲ್ಲಿ ಆ ಚಮ್ಮಾವುಗೆಗಳನ್ನ ಇಟ್ಟು ಪೂಜೆಯನ್ನ ಮಾಡಿ ಹೂಪತ್ರಿಗಳನ್ನ ಧರಿಸಿ, ಹರಳಯ್ಯ ಅಂತನ ಕಲ್ಯಾಣಿ ನಡಿ, ಇಬ್ರು ಹೋಗಿ ಮೊದಲು ಈ ಭಕ್ತಿ ಭಾಂಡಾರಿ ಬಸವಣ್ಣನಿಗೆ ಈ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಬರೋಣ ನಡಿ ಅಂತ ತಿಳ್ಕೊಂಡು ಹೆಂಡತಿಯೊಂದಿಗೆ ಸಮಗಾರ ಹರಳಯ್ಯನವರು ಬಸವಣ್ಣನವರ ಮಹಾಮನೆಗೆ ಬರ್ತಾರೆ. ಒಬ್ರಲ್ಲ ಇಬ್ರಲ್ಲ 1,96,000 ಗಣಗಳಿಗೆ ನಿತ್ಯವೂ ಕೂಡ ದಾಸೋಹ ನಡಿಬೇಕಲ್ಲ ಬಸವಣ್ಣನ ಮನೆಯೊಳಗ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿ ಮಾಡ್ತಾ ಇರತಕ್ಕಂಥ ಸಂದರ್ಭ. ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರು ದೂರದಲ್ಲಿ ಸಮಗಾರ ಹರಳಯ್ಯ ಕಲ್ಯಾಣಮ್ಮ ಇರೋದನ್ನು ನೋಡಿ ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆಗೆ ಹೇಳ್ತಾರೆ, ಏನಿಲ್ಲ ಅಲ್ಲಿ ನೋಡು, ಕಲ್ಯಾಣದ ಶ್ರೇಷ್ಠ ಶರಣರಾಗಿರ್ತಕ್ಕಂಥ ಹರಳಯ್ಯನವರು ಕಲ್ಯಾಣಮ್ಮನವರು ಬಂದಾರ, ಅವರಿಗೆ ಶರಣು ಶರಣಾರ್ಥಿ ಹೇಳಿ ಒಳಗ ಕರ್ಕೊಂಡು ಬಾ. ಆಯ್ತು ಅಂತ ತಿಳ್ಕೊಂಡು ನೀಲಾಂಬಿಕೆ ತಾಯಿ ಓಡೋಡ್ತಾ ಹೋಗಿ 2 ಕೈಗಳನ್ನು ಜೋಡಿಸಿ ಶಿರವನ್ನ ಬಾಗಿಸಿ, ಯಪ್ಪಾ ಶಿವಶರಣರೇ ತಾವು ಒಳಗಡೆ ಬರಬೇಕು, ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು ಯಾವಾಗ ನೀಲಾಂಬಿಕೆ ತಾಯಿಯವರು ಕೂಡ ಶರಣು ಶರಣಾರ್ಥಿ ಅಂದ್ರು, ಮನಸ್ಸಿನೊಳಗ ಅಂತನ ಸಮಗಾರ ಹರಳಯ್ಯ, ಶಿವ ಈ ತಾಯಿಯ ಋಣವನ್ನು ನಾನು ಹೆಂಗ ತೀರಿಸಬೇಕು? ಆಯ್ತು ಅಂತ ತಿಳ್ಕೊಂಡು ಬಂದರು. ಭಕ್ತಿ ಭಾಂಡಾರಿಗೆ ಶರಣು ಶರಣಾರ್ಥಿ ಅಂತ ಹೇಳಿದ್ರು. ಹೆಂಗದಿರಿಪ್ಪ, ಆರಾಮದಿರೇನು ಅಂತ ತಿಳ್ಕೊಂಡು ಯೋಗಕ್ಷೇಮ ಕೇಳಿದ್ರು. ಕೇಳುವಾಗ ನೋಡ್ತಾರೆ ಭಕ್ತಿ ಭಾಂಡಾರಿ ಬಸವಣ್ಣನವರು ಸಮಗಾರ ಹರಳಯ್ಯನವರು ತೊಟ್ಟಿಕೊಂಡಿರ್ತಕ್ಕಂಥ ಧೋತ್ರ ರಕ್ತಮಯವಾಗಿದೆ. ಕಲ್ಯಾಣಮ್ಮನ ಸೀರಿ ರಕ್ತದಿಂದ ತೋದದೆ. ಶರಣರೇ ಏನೋ ರಕ್ತ ಕಾಣಿಸ್ತಾ ಇದೆಯಲ್ಲ, ಏನಾಗಿದೆ? ಏನಿಲ್ಲ ಬಸವಣ್ಣ, ಏನಿಲ್ಲ ಬಸವಣ್ಣ, ನಮ್ಮಿಬ್ಬರ ತೊಡೆಯ ಚರ್ಮದಿಂದ ನಿಮಗೆ
ಈ 2 ಪಾದರಕ್ಷೆಯನ್ನ ಮಾಡಿಕೊಂಡು ಬಂದೀವಿ ಅಂತ ತಿಳ್ಕೊಂಡು ತಲೆ ಮೇಲೆ ಇರತಕ್ಕಂಥ ಆ ಪಾದರಕ್ಷೆಯನ್ನ ಹಿಂಗ ಕೈಯಾಗ ಹಿಡಿದು ತೋರಿಸ್ತಾರ. ಬಸವಣ್ಣವರ ಕಣ್ಣೊಳಗ ನೀರು ಬಂದುಬಿಟ್ಟು, ಅಯ್ಯ ಶರಣರೇ, ಯಾವ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಇಂಥದೊಂದು ಕಾರ್ಯವನ್ನ ನೀವು ಮಾಡಿದಿರಿ? ಹರಳಯ್ಯನವರಂತಾರ, ಯಪ್ಪ ಬಸವಣ್ಣ, ನಿನ್ನೆ ಸಂಜೆ ಹೊತ್ತು ನಾನು ಪಾದರಕ್ಷೆಯನ್ನು ಕೊಟ್ಟು ಬರ್ತಕ್ಕಂಥ ಸಮಯದೊಳಗ ನೀವು ನನಗೆ ಎದುರಾದ್ರಿ. ನಾನು ಶರಣು ಅಂತ ಒಂದೇ ಸಲ ನಾನು ನಿಮಗೆ ನಮಸ್ಕಾರ ಹೇಳಿದ್ರೆ ನೀವು ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು 2 ಸಲ ನಮಸ್ಕಾರ ಹೇಳಿದ್ರಿ. ಆ ಭಾರವನ್ನ ಇಳಿಸಿಕೊಳ್ಳುವುದಕ್ಕೋಸ್ಕರ ಕಲ್ಯಾಣಿಯ ಎಡತೊಡೆಯ ಚರ್ಮ, ನನ್ನ ಬಲತೊಡೆಯ ಚರ್ಮದಿಂದ ಈ ಪಾದರಕ್ಷೆಯನ್ನು ಮಾಡಿಕೊಂಡು ಬಂದಿವೆ. ಇವನ್ನ ತಾವು ಸ್ವೀಕರಿಸಿ ತಮ್ಮ ಪಾದದಲ್ಲಿ ಇವುಗಳನ್ನು ಮೆಟ್ಟಿಕೊಳ್ಳಬೇಕು ಅಂತ ತಿಳ್ಕೊಂಡು ಯಾವಾಗ ಹೇಳಿದ್ರು ಆವಾಗ ಬಸವಣ್ಣವರಂತಾರೆ, ಶಿವಶಿವ ಸಂಗಮನಾಥ, ಈ ರೀತಿ ನೀವು ಮಾಡೋದು ತಪ್ಪ್ರಪ್ಪ ಅಂತ ತಿಳ್ಕೊಂಡು ಆ ಪಾದರಕ್ಷೆಯನ್ನು ನೋಡಿರ್ತಕ್ಕಂಥ ಬಸವಣ್ಣವರಂತಾರ, ಅವರು ತಮ್ಮ ಕೈಯೊಳಗೆ ಹಿಡ್ಕೊಂಡು ಆ ಪಾದರಕ್ಷೆಯನ್ನು ನೋಡ್ತಾ ಅಂತಾರ, ಸಂಗಮನಾಥ, ಎಂಥ ಪಾದರಕ್ಷೆಗಳಿವು, ಅಯ್ಯ ನಿಮ್ಮ ಈ ಚಮ್ಮಾವುಗೆಗೆ ಈ ಪೃಥ್ವಿ ಸಮಬಾರದಯ್ಯ. ನೋಡ್ರಿ ಬಸವಣ್ಣವರು ಎಂಥ ಮಾತು ಹೇಳ್ತಾರೆ. ಹರಳಯ್ಯನವರೇ, ತಾವೇನು ಅತ್ಯಂತ ಭಯಭಕ್ತಿಯಿಂದ ಈ ಪಾದರಕ್ಷೆಗಳನ್ನ ಮಾಡ್ಕೊಂಡು ಬಂದಿದ್ದೀರಲ್ಲ, ಇವು ಎಷ್ಟು ಪವಿತ್ರ, ಎಷ್ಟು ಇದರ ಕಿಮ್ಮತ್ತು ಅಂತಂದ್ರ ಈ ಪೃಥ್ವಿ ಸಮಬಾರದಯ್ಯ, ಈ ಪೃಥ್ವಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ನಿಮ್ಮ ಚಮ್ಮಾವುಗೆಗಳು. ಇವು ನನಗೆ ಸಲ್ತಕ್ಕಂಥದ್ದಲ್ಲ, ಸಾಕ್ಷಾತ್ ಸಂಗಮನಾಥನಿಗೆ ಸಲ್ಲಬೇಕು ಅಂತ ತಿಳ್ಕೊಂಡು ಆ ಪಾದರಕ್ಷೆಯನ್ನು ತಮ್ಮ ಮಸ್ತಕದ ಮೇಲೆ ಇಟ್ಕೊಂಡ್ರು ಭಕ್ತಿ ಭಾಂಡಾರಿ ಬಸವಣ್ಣವರು. ಯಾವಾಗ ಪಾದರಕ್ಷೆಗಳನ್ನ ಮಸ್ತಕದ ಮೇಲೆ ಇಟ್ಕೊಂಡ್ರು ಭಕ್ತಿ ಭಾಂಡಾರಿ ಬಸವಣ್ಣವರು, ಯಪ್ಪ ಬಸವಣ್ಣ, ನೀ ಆ ರೀತಿ ಮಾಡಿ ಮತ್ತಷ್ಟು ಪಾಪದ ಕೂಪದೊಳಗೆ ನನಗೆ ಹಾಕಬೇಡಪ್ಪ. ನಾವು ಸಣ್ಣ ಕುಲದವ್ರಪ್ಪ, ನಾವು ಸಮಗಾರ್ಯಪ್ಪ, ನೀವೋ ಭಕ್ತಿ ಭಾಂಡಾರಿ ಬಸವಣ್ಣನವರು. ಆವಾಗ ಬಸವಣ್ಣವರಂತಾರ, ಏನ್ರಿ ಶರಣರ, ಸತ್ಯ ಶುದ್ಧ ಕಾಯಕವನ್ನ ಮಾಡ್ತಾ ನಿತ್ಯವೂ ಕೂಡ ಶಿವಯೋಗ ಸಾಧನೆಯನ್ನ ಮಾಡ್ತಕ್ಕಂಥ ವ್ಯಕ್ತಿ ಅವನು ಸಣ್ಣ ಕುಲದವ ಅಂತ ಹೆಂಗ ಅನ್ನಕ ಸಾಧ್ಯ ಅದ ಹೇಳ್ರಿ? ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಯಾವಾಗ ಒಂದು ಮಗು ಜನನ ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ತಂದೆ ತಾಯಿ ಕೂಡ್ತಕ್ಕಂಥ ಪ್ರಸಂಗ ಅದು ಒಂದೇ ಅದ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಎಂಬುದಾಗಿ ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಏನ್ರಪ್ಪ, ಈ ಜಾತಿಯ ವ್ಯವಸ್ಥೆಗಳು ಬಂದಿದ್ದು ಪರಮಾತ್ಮನಿಂದಲ್ಲ, ಬದಲಾಗಿ ಮನುಷ್ಯರಿಂದಲೇ. ಈ ಸಮಾಜ ಚೆನ್ನಾಗಿ ನಡಿಬೇಕಾಗಿತ್ತು, ಸಾಗಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಉದ್ಯೋಗ ಮಾಡಬೇಕು. ಆ ಉದ್ಯೋಗದ ಪರಿಣಾಮದಿಂದಾಗಿ ಈ ಜಾತಿಗಳು ಹುಟ್ಕೊಂಡುವೆ ಹೊರತು ಪರಮಾತ್ಮ ಯಾವ ಜಾತಿಗಳನ್ನು ಕೂಡ ಸೃಷ್ಟಿಸಲಿಲ್ಲ. ಕಬ್ಬಿಣವನ್ನ ಕಾಸಿರ್ತಕ್ಕಂಥ ವ್ಯಕ್ತಿ ಕಮ್ಮಾರ ಅಂತ ಅನ್ನಿಸ್ಕೊಂಡ, ಮಣ್ಣಿನಿಂದ ಮಡಿಕೆಗಳನ್ನ ಮಾಡ್ತಕ್ಕಂಥ ವ್ಯಕ್ತಿ ಕುಂಬಾರ ಅಂತ ಅನಿಸ್ಕೊಂಡ, ಬಟ್ಟೆಯನ್ನ ತೊಳಿತಕ್ಕಂಥ ವ್ಯಕ್ತಿ ಮಡಿವಾಳ ಅಂತ ಅನಿಸ್ಕೊಂಡ, ವೇದವನ್ನ ಓದತಕ್ಕಂಥ ವ್ಯಕ್ತಿ ಬ್ರಾಹ್ಮಣ ಅಂತ ಅನಿಸ್ಕೊಂಡ, ಬಂಗಾರ ಬೆಳ್ಳಿಯ ಕಾಯಕವನ್ನ ಮಾಡ್ತಕ್ಕಂಥ ವ್ಯಕ್ತಿ ಏನಂತ ಅನಿಸ್ಕೊಂಡ, ಅಕ್ಕ ಸಾಲಿಗ ಅಂತ ಅನಿಸ್ಕೊಂಡ. ಅವರವರು ಮಾಡ್ತಕ್ಕಂಥ ಉದ್ಯೋಗದಿಂದ ಜಾತಿಗಳು ಬಂದುವೆ ಹೊರತು ಪರಮಾತ್ಮನಿಂದ ಯಾವೂ ಕೂಡ ಬಂದಿಲ್ಲ. ಯಾಕ? ಇವರೆಲ್ಲರೂ ಕೂಡ ಹುಟ್ಟತಕ್ಕಂಥ ಪ್ರಕ್ರಿಯೆ ಅದು ತಾಯಿಯ ಗರ್ಭದಿಂದಲೇ ಹುಟ್ಟಬೇಕೆ ಹೊರತು ಯಾರು ಶ್ರೇಷ್ಠ ಕುಲ ಅಂತ ಅನಿಸ್ಕೊಳ್ತಾರ ಅವ್ರು ಯಾರು ಕೂಡ ಕಿವಿಯಿಂದ ಹುಟ್ಟಿಲ್ಲ. ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ. ಹೀಗಾಗಿ ಈ ಜಾತಿ ವ್ಯವಸ್ಥೆ ಎಂಬತಕ್ಕಂಥದ್ದು ಏನದ ಅಲ್ಲ, ಕುಷ್ಠ ರೋಗದಂತೆ ಹರಡಿರ್ತಕ್ಕಂಥ ಈ ಜಾತಿಯ ವ್ಯವಸ್ಥೆ ಹೋಗ್ಬೇಕ್ರಪ್ಪ. ಈ ರೀತಿಯಾಗಿ ನಾವು ಸಣ್ಣ ಕುಲದವರು, ನೀವು ದೊಡ್ಡ ಕುಲದವರು ಎಂಬತಕ್ಕಂಥ ಭೇದ ಭಾವ ಮಾಡಬಾರದು ಅಂತ ತಿಳ್ಕೊಂಡು ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣವರಂದ್ರು, ಯಪ್ಪ ಅದಕ್ಕೆ ನೀನು ಭಕ್ತಿ ಭಾಂಡಾರಿಯಪ್ಪ, ಏನೇ ಆಗಲಿ ಏನೇ ಆಗಲಿ ನಮ್ಮಂಥವ್ರಿಗೆ ನೀನು ಆಶೀರ್ವಾದ ಮಾಡ್ಕೊಂತ ಇರಬೇಕು ಅಂತ ತಿಳ್ಕೊಂಡು ಯಾವಾಗ ಹೇಳಿದ್ರು ಆವಾಗ ಬಸವಣ್ಣವ್ರಂತಾರ, ಆ ಪಾದರಕ್ಷೆಗಳನ್ನ ಅವರಿಗೆ ಕೊಟ್ಟು ಅಂತಾರ, ಹರಳೇನವರೇ ನಿಮ್ಮ ಈ ಚಮ್ಮಾವುಗೆಗಳು
ನೀವು ಮಾಡಿರ್ತಕ್ಕಂಥ ಈ ಪಾದರಕ್ಷೆಗಳು ಅತ್ಯಂತ ಪವಿತ್ರ ಅದಾವ. ಇದನ್ನು ನನಗೆ ಇಟ್ಕೊಳ್ಳಕ್ಕೆ ಆಗೋದಿಲ್ಲ ನನ್ನ ಹತ್ರ. ಯಾಕ? ಇವು ಬಹಳ ಯೋಗ್ಯ ಅದಾವ. ಯಾಕ? ಈ ಚಮ್ಮಾವುಗೆಗೆ ಈ ಪೃಥ್ವಿ ಸಮಬಾರದಯ್ಯ. ಹೀಗಾಗಿ ನನ್ನ ನೆನಪಿಗೋಸ್ಕರ ಈ ಚಮ್ಮಾವುಗೆಗಳನ್ನು ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ಅಂತ ತಿಳ್ಕೊಂಡು ಅವರಿಗೆ ಒಳ್ಳೆಯ ಆದರ ಆತಿಥ್ಯವನ್ನು ಮಾಡಿ ಹೊಟ್ಟೆ ತುಂಬ ತಾವೇ ಪ್ರಸಾದವನ್ನು ಮಾಡಿಸಿ ಅನೇಕ ವಸ್ತ್ರ ಒಡವೆಗಳನ್ನು ಕೊಟ್ಟು ಭಕ್ತಿ ಭಾಂಡಾರಿ ಬಸವಣ್ಣನವರು ಅವರಿಗೆ ಮಹಾಮನೆಯಿಂದ ಬೀಳ್ಕೊಡ್ತಾ ಇದ್ದಾರೆ. ಯಾವಾಗ ಬೀಳ್ಕೊಟ್ರು ಅದೇ ಒಂದು ಪಾತ್ರೆಯಲ್ಲಿ ಆ ಚಮ್ಮಾವುಗೆಗಳನ್ನು ನೆತ್ತೆ ಮೇಲೆ ಇಟ್ಕೊಂಡು ಶಿವನೇ ಬಸವ ಬಸವ ಶಿವನೇ ಅಂತ ತಮ್ಮ ಮನೆಗೆ ಬರತಕ್ಕಂಥ ಸಮಯದೊಳಗ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಒಬ್ಬ ದೊಡ್ಡ ಅಧಿಕಾರಿಯಾಗಿರ್ತಕ್ಕಂಥ ಮಧುವಯ್ಯ, ಲಕ್ಷ ಕೊಟ್ಟು ಕೇಳ್ರಿ ತಂಗಿ, ನೀವು ಕೇಳ್ತಾ ಇರತಕ್ಕಂಥ ಈ ವಿಚಾರ ಮತ್ತೆ ನಿಮಗೆ ಎಲ್ಲಿಯೂ ಕೂಡ ಕೇಳಾಕ ಸಿಗುವುದಿಲ್ಲ. ಕಲ್ಯಾಣ ಕ್ರಾಂತಿ, ಇಡೀ ಜಗತ್ತಿನೊಳಗ ಕಲ್ಯಾಣ ಕ್ರಾಂತಿ ಅನ್ನೋದು ಯಾಕೆ ಪ್ರಸಿದ್ಧ ಆಯ್ತು ಅನ್ನೋದು ಇವತ್ತಿನ ಸಂದರ್ಭ ನೀವು ಲಕ್ಷ್ಯ ಕೊಟ್ಟು ಕೇಳಿದಾಗ ಗೊತ್ತಾಗ್ತದ. ಯಾವಾಗ ತಮ್ಮ ಮನೆಗೆ ಮರಳ್ತಾ ಇದ್ದಾರೆ ಸಮಗಾರ ಹರಳಯ್ಯ ಕಲ್ಯಾಣಮ್ಮ, ಎದುರುಗಡೆ ಬರ್ತಾ ಇರತಕ್ಕಂಥ ಮಧುವಯ್ಯ ಎಂಬತಕ್ಕಂಥ ಆ ಮಂತ್ರಿ ಸಮಗಾರ ಹರಳಯ್ಯನವರಿಗೆ ಕೇಳ್ತಾರೆ, ಏ ಹರಳಯ್ಯ, ಏನೋ ಅದು ತಲೆ ಮೇಲೆ ಏನೋ ಇಟ್ಕೊಂಡು ಬರಾಕತ್ತೀಯಲ್ಲ, ಏನೋ ಅದು? ಯಪ್ಪ ಪ್ರಭುಗಳೇ, ಇವು ಚಮ್ಮಾವುಗೆ ಅದಾವ, ಪಾದರಕ್ಷೆಗಳದಾವ. ಓಹೋ, ಕಲ್ಯಾಣದೊಳಗೆ ಎಲ್ಲರೂ ಕೂಡ ಮಾತಾಡ್ತಾರೆ. ಸಮಗಾರ ಹರಳೇನಂತ ಸುಂದರವಾಗಿರ್ತಕ್ಕಂಥ ಪಾದರಕ್ಷೆ ಯಾರಿಗೂ ಕೂಡ ಮಾಡಕ್ಕೆ ಬರುವುದಿಲ್ಲ ಅಂತ ಮಾತಾಡ್ತಾರೆ. ನೀ ಮಾಡಿರ್ತಕ್ಕಂಥ ಪಾದರಕ್ಷೆ ಹೆಂಗಿರ್ತವ ಅನ್ನೋದನ್ನ ನಾನು ಕೂಡ ನೋಡ್ಬೇಕು, ತೋರಿಸು ಅಂತ ತಿಳ್ಕೊಂಡು ಯಾವಾಗ ಮಧುವಯ್ಯನವರು ಹೇಳಿದ್ರು, ಆತ್ರಿ ಬುದ್ಧಿ ಅಂತ ತಿಳ್ಕೊಂಡು ತಲೆ ಮೇಲೆ ಇರ್ತಕ್ಕಂಥ ಆ ಪಾದರಕ್ಷೆಯನ್ನ ಹಿಂಗೆ ಕೆಳಗೆ ಇಡ್ತಾರ, ನೋಡ್ತಾರ. ಅಬ್ಬಬ್ಬ, ಎಂಥ ಅದ್ಭುತ ಅದವ, ಎಷ್ಟು ಸುಂದರದವ ಈ ಜೋಡುಗಳು. ಎಷ್ಟೇ ದುಡ್ಡು ಹೋಗ್ಲಿ ಹರಳಯ್ಯ, ಈ ಚಮ್ಮಾವುಗೆ ನೀ ನನಗೂ ಕೊಡಬೇಕು. ಆವಾಗ ಸಮಗಾರ ಹರಳಯ್ಯನವರಂತಾರ, ಪ್ರಭುಗಳೇ, ಈ ಚಮ್ಮಾವುಗೆ ಭಕ್ತಿ ಭಾಂಡಾರಿ ಬಸವಣ್ಣನವರ ಸಲುವಾಗಿ ಮಾಡಿದ್ದು, ನಮ್ಮಿಬ್ಬರ ತೊಡೆಯ ಚರ್ಮದಿಂದ ಮಾಡಿರ್ತಕ್ಕಂಥದ್ದು. ಅವರು ನಮ್ಮ ನೆನಪಿಗೋಸ್ಕರ ನಿಮ್ಮ ಮನೆಯಲ್ಲೇ ಇರಲಿ ಅಂತ ತಿಳ್ಕೊಂಡು ತಿರುಗಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮರಳಿ ಒಯ್ತಾ ಇದೀವಿ. ಯಾವಾಗ ಹಿಂಗಂದ್ರು ಬಸವಣ್ಣನವನಿಗೆ ಬುದ್ಧಿ ಇಲ್ಲ. ಇಂಥ ಚಮ್ಮಾವುಗೆಯನ್ನ, ಇಂಥ ಸುಂದರವಾಗಿರ್ತಕ್ಕಂಥ ಜೋಡುಗಳನ್ನ ಮೆಟ್ಟಿಕೊಳ್ತಕ್ಕಂಥ ಭಾಗ್ಯ ಬಸವಣ್ಣನಿಗೆ ಎಲ್ಲಿಲ್ಲ, ಇಲ್ಲ ಅವನಿಗೆ, ಬಸವಣ್ಣನಿಗೆ ಇಲ್ಲ. ನಾನು ಮೆಟ್ಕೊಳ್ತೀನಿ ಅಂತ ತಿಳ್ಕೊಂಡು ಇವರು ಬೇಡ 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 ಅಂದ್ರೂ ಕೂಡ ಮಧುವಯ್ಯ ಆ ಪಾದರಕ್ಷೆಗಳನ್ನ ಕಾಲೊಳಗ ಮೆಟ್ಕೊಂಡು ಬಿಟ್ಟ. ಯಾವಾಗ ಆ ಪಾದರಕ್ಷೆಗಳನ್ನ ಮೆಟ್ಟಿಕೊಂಡ ತಕ್ಷಣದಿಂದಲೇ ಮೈಯೊಳಗ ಉರಿ 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 ಅಂತ ಸಿಲ್ಕೊಂಡು ಒಂದೇ ಸವನು ಒದ್ದಾಡಕತ್ತನ, ಒಂದೇ ಸವನು ಕೂಗಾಕತ್ತನ, ಮೈಯೆಲ್ಲ ಉರಿ 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 ಅಂತ ಹಂಗೇ ಮನೆಗೆ ಬಂದ. ದಿವಸ ಆತು, 2 ದಿವಸ ಆತು, 4 ದಿವಸ ಆತು. ಆ ವೈದ್ಯರು ಈ ವೈದ್ಯರು ಅಂತ ತಿಳ್ಕೊಂಡು ಸಾಕಷ್ಟು ಕಡೆ ತೋರಿಸಿದ್ರು, ಮೈಯಾಗಿರ್ತಕ್ಕಂಥ ಉರಿ ಕಡಿಮೆಯಾಗಲಿಲ್ಲ. ಒಂದು ದಿವಸ ರಾತ್ರಿ ಆ ಮಧುವಯ್ಯನ ಹೆಂಡತಿ ಮತ್ತು ಮಧುವಯ್ಯನ ಮಗಳಾಗಿರ್ತಕ್ಕಂಥ ಕಲಾವತಿ ಇಬ್ಬರು ಕೂಡಿ ರಾತ್ರಿಯ ಹೊತ್ತು ಭಕ್ತಿ ಭಾಂಡಾರಿ ಬಸವಣ್ಣನವರ ಮನೆಗೆ ಬರ್ತಾರೆ. ಬಂದು ಹೇಳ್ತಾರೆ, ನನ್ನ ಗಂಡನ ಮೈಯಲ್ಲಿ ಹೊಕ್ಕಿರ್ತಕ್ಕಂಥ ಆ ಉರಿ, ಆ ಅಗ್ನಿ ಶಾಂತವಾಗ್ತಾ ಇಲ್ಲ, ಇದಕ್ಕೆ ನೀವು ಉಪಾಯ ಹೇಳಬೇಕು. ಆವಾಗ ಭಕ್ತಿ ಭಾಂಡಾರಿ ಬಸವಣ್ಣವರಂತಾರ, ತಾಯಿ, ಸಮಗಾರ ಹರಳಯ್ಯನವರು ಸತ್ಯ ಶುದ್ಧ ಕಾಯಕವನ್ನು ಮಾಡತಕ್ಕಂಥ ಶ್ರೇಷ್ಠ ಶರಣರು. ತಮ್ಮ ತೊಡೆಯ ಚರ್ಮದಿಂದ ಅವರು ಆ ಪಾದರಕ್ಷೆಗಳನ್ನು ಮಾಡಿರ್ತಕ್ಕಂಥದ್ದು. ಅವರ ಶರೀರ ಸಾಮಾನ್ಯ ಶರೀರ ಅಲ್ಲ, ಅದು ಲಿಂಗ ಶರೀರ, ಲಿಂಗ ಶರೀರ. ಅಂಥ ಲಿಂಗ ಶರೀರದಿಂದ ಮಾಡಿರ್ತಕ್ಕಂಥ ಪಾದರಕ್ಷೆಯನ್ನ ಮೆಟ್ಟಿಕೊಂಡ ಕಾರಣಕ್ಕಾಗಿ ನಿನ್ನ ಗಂಡನಿಗೆ ಮೈಯೆಲ್ಲ ಉರಿ. ಆ ಉರಿಯನ್ನ ಕಡಿಮೆ ಆಗ್ಬೇಕಾಗಿತ್ತು ಅಂತಂದ್ರೆ ಯಾವ ಸಮಗಾರ ಹರಳಯ್ಯನವರು ಪಾದರಕ್ಷೆಯನ್ನ ಮಾಡ್ತಕ್ಕಂಥ ಸಂದರ್ಭದೊಳಗ ಪಕ್ಕದೊಳಗೆ ಏನು ನೀರಿನ ಒಂದು ಬಟ್ಟಲ ಇರ್ತದ, ಆ ಬಟ್ಟಲದಲ್ಲಿ ಆ ಪಾದರಕ್ಷೆಯನ್ನ ಹಿಂಗ ಮುಳುಗಿಸಿ ಹದ ಮಾಡಿ ಏನು ಪಾದರಕ್ಷೆ ಮಾಡ್ತಾರಲ್ಲ, ಆ ಬಟ್ಟಲದಲ್ಲಿ ಇರ್ತಕ್ಕಂಥ ನೀರನ್ನ ತಂದು ನಿನ್ನ ಗಂಡನ ಮೈಗೆ ಲೇಪಿಸಿದಲ್ಲಿ
ಆತನ ಮೈ ಉರಿ ಕಡಿಮೆ ಆಗ್ತದ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಹೇಳಿದ್ರು, ತಾಯಿ ಹಾಗೇ ಮಾಡಿದಳು. ಯಾರು? ಆ ಮಧುವಯ್ಯನ ಹೆಂಡತಿ ಕಲಾವತಿಯ ತಾಯಿ ಹಾಗೇ ಮಾಡಿದ್ರು. ಯಾವಾಗ ಆ ನೀರನ್ನ ಮೈಗೆ ಲೇಪಿಸಿದ್ರು, ಮೈಯಾಗಿರ್ತಕ್ಕಂಥ ಉರಿ ತಕ್ಷಣವೇ ಕಡಿಮೆಯಾತು. ಮಧುವಯ್ಯನವರು ಕೇಳ್ತಾರೆ, ಏನು, ಯಾವ ಔಷಧಿಯನ್ನು ತಂದು ನನ್ನ ಮೈಯಲ್ಲಿ ಇರ್ತಕ್ಕಂಥ ಈ ಅಗ್ನಿಯನ್ನು ಶಾಂತಗೊಳಿಸಿದೆ ಅಂತ ಕೇಳಿದಾಗ ಯಾವ ಔಷಧಿನೂ ಕೂಡ ಇಲ್ರಿ. ಯಾರ ಚರ್ಮದ ಒಂದು ಆವುಗೆಗಳನ್ನು, ಆ ಪಾದರಕ್ಷೆಗಳನ್ನು ನೀವು ಬೇಡ 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 ಅಂದರೂ ಕೂಡ ಮೆಟ್ಕೊಂಡಿದ್ರು, ಆ ಶರಣ ಮಾಡ್ತಕ್ಕಂಥ ಆ ಕಾಯಕ, ಆ ಪಾದರಕ್ಷೆಯ ಕಾಯಕವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಬಳಸ್ತಕ್ಕಂಥ ಆ ನೀರನ್ನು ತಂದು ನಿನ್ನ ಮೈಗೆ ನಾನು ಲೇಪಿಸಿದ್ದೀನಿ, ಉರಿ ಶಾಂತ ಆಗಿದೆ ಅಂತ ಹೇಳಿದಾಗ ಆವಾಗ ಮಧುವಯ್ಯ ಅಂತನ, ನಾನೆಂಥ ತಪ್ಪು ಮಾಡಿದೆ, ನಾನು ಒಬ್ಬ ಬ್ರಾಹ್ಮಣ, ಶ್ರೇಷ್ಠ ಕುಲದವನು, ಅವನೊಬ್ಬ ಚಮ್ಮಾರ, ಕನಿಷ್ಠ ಕುಲದವನು ಎಂಬತಕ್ಕಂಥ ಭಾವನೆಯಿಂದ, ತುಚ್ಛ ಭಾವನೆಯಿಂದ ನೋಡಿದ ಪರಿಣಾಮವಾಗಿ, ಅವನ ಒಂದು ಪಾದರಕ್ಷೆಯನ್ನ ಮೆಟ್ಟಿಕೊಂಡ ಪರಿಣಾಮವಾಗಿ ಇಂಥ ಶಿಕ್ಷೆ ನನಗಾತು. ಶಿವಶಿವ, ಕಲ್ಯಾಣದ ಶಿವಶರಣರು ಅವರೆಂದಿಗೂ ಕೂಡ ಕನಿಷ್ಠರಲ್ಲ, ಅವರೆಂದಿಗೂ ಕೂಡ ಶ್ರೇಷ್ಠರು. ಅವರ ಒಂದು ಕೃಪೆಯಿಂದ ನನ್ನ ಮೈ ಉರಿ ಕಡಿಮೆ ಆಗ್ಯದ ಅಂದ ಬಳಿಕ ನಾನು ಅವರ ಋಣವನ್ನು ಹೆಂಗ ತೀರಿಸಲಿ ಅಂತ ತಿಳ್ಕೊಂಡು ಇಡೀ ರಾತ್ರಿ ಎಲ್ಲ ಮಧುವಯ್ಯ ಮತ್ತು ಆ ಮಧುವಯ್ಯನ ಧರ್ಮಪತ್ನಿ ಇಬ್ಬರು ಕೂಡಿ ವಿಚಾರ ಮಾಡಿ 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 ಒಂದು ತೀರ್ಮಾನಕ್ಕೆ ಬರ್ತಾರ. ಏನು ಈ ಜಾತಿ ಮೇಲು ಕೀಳು ಎಂಬತಕ್ಕಂಥ ಒಂದು ವ್ಯವಸ್ಥೆ ಅದಲ್ಲ, ಈ ವ್ಯವಸ್ಥೆಯಿಂದ ಸಮಾಜದೊಳಗೆ ಅನೇಕ ಗೊಂದಲಗಳಾಗಕತ್ತವ. ಇದಕ್ಕೆ ನಮ್ಮಿಂದಲೇ ಇತಿಶ್ರೀ ಹಾಡುವಂಥ ಒಂದು ಸಂದರ್ಭ ಉದಯ ಆಗಬೇಕು. ಅದಕ್ಕೆ ನಾವು ಒಂದು ದಿಟ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೋಬೇಕು ಅಂತ ತಿಳ್ಕೊಂಡು ಯಾವ ನಿರ್ಧಾರ ತಗೊಂಡ್ರು ಅಂತಂದ್ರೆ ಗೊತ್ತದ ಏನು? ಆ ನಿರ್ಧಾರವನ್ನು ತೆಗೆದುಕೊಂಡು ಸಮಗಾರ ಹರಳಯ್ಯನವರ ಮನೆಗೆ ಬಂದು ತಮ್ಮ ನಿರ್ಧಾರವನ್ನು ಹೇಳ್ತಾರೆ. ಏನ್ರಿಪ್ಪ, ನಮ್ಮಿಂದ ಬಹಳ ದೊಡ್ಡ ತಪ್ಪಾತು, ನೀವು ಕ್ಷಮೆ ಮಾಡಬೇಕು, ನಮ್ಮ ಒಂದು ಬೇಡಿಕೆ ಆದ ಒಂದು ಕೋರಿಕೆ ಆದ ನೀವು ಪೂರೈಸಬೇಕು ಅಂತ ತಿಳ್ಕೊಂಡು ಮಧುವಯ್ಯನವರು ಸಮಗಾರ ಹರಳಯ್ಯನವರಿಗೆ ಕೇಳ್ತಾರೆ. ಏನ್ರಿಪ್ಪ ಅಂತ ಕೇಳಿದಾಗ, ಏನು ಇಲ್ಲ, ನನಗೆ ಮುತ್ತಿನಂಥ ಒಬ್ಬ ಮಗಳಿದ್ದಾಳೆ, ನಿಮಗೆ ವಜ್ರದಂಥ ಮಗ ಇದ್ದಾನೆ, ಶೀಲವಂತ. ನನ್ನ ಮಗಳಾಗಿರ್ತಕ್ಕಂಥ ಕಲಾವತಿ, ನಿನ್ನ ಮಗನಾಗಿರ್ತಕ್ಕಂಥ ಆ ಶೀಲವಂತ ಇಬ್ಬರಿಗೂ ಕೂಡ ಕೊಟ್ಟು ಮದುವೆ ಮಾಡಿದ್ವಿ ಅಂತಂದ್ರೆ ನಿಜವಾಗಲೂ ಕೂಡ ಬಸವಣ್ಣನವರ ಆಶಯ ಈಡೇರ್ತದ ಅಂತ ತಿಳ್ಕೊಂಡು ಯಾವಾಗ ಮಧುವಯ್ಯನವರು ಹೇಳಿದ್ರು, ಶಿವಶಿವ ಬ್ಯಾಡ್ರಪ್ಪ ಬ್ಯಾಡ್ರಪ್ಪ ಅಂದ್ರು. ಯಾಕೆ? ನೀವು ಶ್ರೇಷ್ಠ ಕುಲದವರು, ಬ್ರಾಹ್ಮಣರು, ನಾವು ಕನಿಷ್ಠ ಕುಲದವರು, ಸಮಗಾರರು. ಒಬ್ಬ ಸಮಗಾರ ಮಗನಿಗೆ ಬ್ರಾಹ್ಮಣರ ಮನೆಯ ಕನ್ಯೆಯನ್ನ ತೆಗೆದುಕೊಂಡು ಮದುವೆ ಆತು ಅಂತ ತಿಳ್ಕೊಂಡು ಕಲ್ಯಾಣದೊಳಗೆ ಸುದ್ದಿ ಗೊತ್ತಾತು ಅಂತಂದ್ರ ಬಹಳ ದೊಡ್ಡ ಕ್ರಾಂತಿನೇ ಆಗ್ತದ, ರಕ್ತದ ನದಿಗಳೇ ಹರಿತವ. ಬೇಡ ಬೇಡ ಅಂದ್ರೂ ಕೂಡ ಮಧುವಯ್ಯನವರು ಕೇಳಲಿಲ್ಲ. ಹಾಗಾದ್ರೆ ಬಸವಣ್ಣವ್ರ ಹತ್ರನೇ ಹೋಗಿ ಒಂದು ತೀರ್ಮಾನ ಮಾಡೋಣ ಅಂತ ತಿಳ್ಕೊಂಡು ಮಧುವಯ್ಯನವರು ಮತ್ತು ಹರಳಯ್ಯನವರು ಕೂಡಿ ಎಲ್ಲಿಗೆ ಬಂದರು ಅಂತಂದ್ರೆ ಅನುಭವ ಮಂಟಪಕ್ಕೆ ಬಂದರು. ಅನುಭವ ಮಂಟಪದಲ್ಲಿ ಈ ವಿಷಯ ಪ್ರಸ್ತಾಪಕ್ಕೆ ಇಟ್ಟರು. ಆವಾಗ ಬಸವಣ್ಣನವರಿಗೆ ಸ್ವರ್ಗ ಒಂದೇ ಗೇಣ ಉಳಿದಿತ್ತು. ಯಾಕೆ? ಈ ಎಲ್ಲ ಜಾತಿಯ ವ್ಯವಸ್ಥೆ ಹೋಗ್ಬೇಕು ಅನ್ನೋದೇ ಬಸವಣ್ಣನವರ ಮೂಲ ಆಶಯವಾಗಿತ್ತು. ಏನದು? ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು. ಈ ಎಲ್ಲ ಜಾತಿಯ ವ್ಯವಸ್ಥೆ ಹೋಗ್ಬೇಕು ಅನ್ನೋದು ಏನು ಬಸವಣ್ಣನವರ ಆಶಯ ಇತ್ತು, ಅದು ಇವತ್ತು ಮಧುವಯ್ಯ ಮತ್ತು ಹರಳಯ್ಯ ಈ ಇಬ್ಬರ ಮಕ್ಕಳ ಮದುವೆಯಿಂದ ಅದು ನಿವಾರಣೆ ಆಗ್ತದೆ ಅಂತ ತಿಳ್ಕೊಂಡು ಅನುಭವ ಮಂಟಪದೊಳಗ ಎಲ್ಲರೂ ಚರ್ಚೆಯನ್ನ ಮಾಡಿ 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 ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಜಗತ್ತಿನ ಜನ ಇದನ್ನ ಅಂತರ್ಜಾತಿ ವಿವಾಹ ಅಂತ ತಿಳ್ಕೊಳ್ಬಾರ್ದು, ಇದು ಸಜಾತಿಯ ವಿವಾಹ ಅಂತಾನೆ ತಿಳ್ಕೊಳ್ಬೇಕು. ಅದಕ್ಕೆ ಒಂದು ಏನು ಉಪಾಯ ಅಂತಂದ್ರೆ, ಈಗಾಗಲೇ ಸಮಗಾರ ಹರಳಯ್ಯನವರು, ಕಲ್ಯಾಣಮ್ಮನವರು, ಶೀಲವಂತ ಈ ಮೂವರು ಲಿಂಗವನ್ನ ಕಟ್ಟಿಕೊಂಡು ಇವರು ಲಿಂಗವಂತರಾಗಿದ್ದಾರೆ. ಇನ್ನ ಬ್ರಾಹ್ಮಣ ಧರ್ಮದವನಾಗಿರ್ತಕ್ಕಂಥ ಮಧುವಯ್ಯ, ಮಧುವಯ್ಯನ ಹೆಂಡತಿ ಮತ್ತು ಮಧುವಯ್ಯನ ಮಗಳು, ಇವರು ಮೂವರು ಕೂಡ
ಲಿಂಗವನ್ನು ಧಾರಣೆ ಮಾಡಿಕೊಂಡಲ್ಲಿ ಇವರು ಕೂಡ ಲಿಂಗವಂತರಾಗ್ತಾರೆ. ಇವರು ಯಾವಾಗ ಲಿಂಗವಂತರಾದ್ರು ಆವಾಗ ಇಬ್ಬರ ಮದುವೆಯನ್ನ ಮಾಡಿದ್ವಿ ಅಂತಂದ್ರೆ ಇದು ವಿಜಾತಿ ಮದುವೆ ಅನಿಸುವುದಿಲ್ಲ, ಇದು ಸಜಾತಿ ಮದುವೆ ಅನಿಸ್ತದ ಅಂತ ತಿಳ್ಕೊಂಡು ಒಂದು ನಿರ್ಧಾರ ತಗೊಂಡು ಆ ಅನುಭವ ಮಂಟಪದೊಳಗ ಅದೊಂದು ನಿರ್ಧಾರ ಮಾಡಿದ್ರು. ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಸಹಿ ಹಾಕೇ ಬಿಟ್ರು, ರುಜು ಹಾಕೇ ಬಿಟ್ರು. ಆಯ್ತು ಅಂತ ತಿಳ್ಕೊಂಡು ತಡ ಮಾಡದೆ ಬಸವಣ್ಣನವರ ನೇತೃತ್ವದೊಳಗ ಮಧುವಯ್ಯನ ಮಗಳ ಹರಳಯ್ಯನವರ ಮಗನ ಮದುವೆ ಆಗೇ ಬಿಡ್ತು. ಯಾವಾಗ ಇವರಿಬ್ಬರ ಮದುವೆ ಆತೋ ಅಲ್ಲಿ ಇರ್ತಕ್ಕಂಥ ಕೊಂಡಿ ಮಂಚಣ್ಣ ಓಡೋಡಿ 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 ಅರಮನೆಗೆ ಬಂದ. ಮಹಾರಾಜರೇ, ಕಲ್ಯಾಣ ಕೆಟ್ಟೋಯ್ತು, ಧರ್ಮ ಕೆಟ್ಟೋಯ್ತು, ಆಚಾರ ವಿಚಾರ ಎಲ್ಲವೂ ಕೂಡ ಕಲ್ಯಾಣದೊಳಗ ಹಳ್ಳ ಹಿಡ್ಕೊಂಡು ಹೋತು. ಯಾಕ ಅಂತಂದ್ರ ಬಸವಣ್ಣ ಒಬ್ಬ ಬ್ರಾಹ್ಮಣರ ಮನೆಯ ಮಗಳನ್ನ ಸಮಗಾರ ಮನೆಯ ಒಬ್ಬ ಮಗನಿಗೆ ಕೊಟ್ಟು ಮದುವೆಯನ್ನ ಮಾಡಿದಾನೆ, ಅಂತರ್ಜಾತಿ ವಿವಾಹ ಮಾಡಿದಾನೆ, ಧರ್ಮವನ್ನ ಕುಲಗೆಡಿಸಿದಾನೆ. ಇಂಥ ಬಸವಣ್ಣನಿಗೆ ಘೋರ ಶಿಕ್ಷೆ ಆಗ್ಬೇಕು ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜನ ಕಿವಿ ತುಂಬೇ ಬಿಟ್ಟ. ಬಿಜ್ಜಳ ಮಹಾರಾಜ ಬಹಳ ಒಳ್ಳೆಯವನು, ಮೈಯೆಲ್ಲ ಬಂಗಾರ, ಆದ್ರೆ ಕಿವಿ ಮಾತ್ರ ತಗಡಿಂದು. ಯಾರು ಹೇಳಿದ್ರು ಕೂಡ ಪಟಕ್ನೆ ನಂಬಿ ಬಿಡ್ತಿದ್ದ, ಅದನ್ನು ಸಾರಾಸಾರ ವಿಚಾರ ಮಾಡ್ತಿದ್ದಿಲ್ಲ. ಯಾವಾಗ ಅಂತರ್ಜಾತಿ ವಿವಾಹ ಬಸವಣ್ಣ ಮಾಡ್ಸೇನ ಅನ್ನೋದು ಗೊತ್ತಾಗಿ ರಾಜನಾಗಿರ್ತಕ್ಕಂಥ ಬಿಜ್ಜಳ ಬಸವಣ್ಣನವರನ್ನ ಕರಿಯಾಕ ಕಳಿಸಿದ್ರು. ಬಸವಣ್ಣವ್ರು ಬಂದ್ರು. ಏನು ಬಸವಣ್ಣ, ಅಂತರ್ಜಾತಿ ವಿವಾಹ ಮಾಡಿಸಿ ಏನು ಕಲ್ಯಾಣದೊಳಗ? ಇಲ್ಲ ಮಹಾರಾಜರೇ, ನಾನು ಸಜಾತಿಯ ವಿವಾಹವನ್ನೇ ಮಾಡಿಸಿದ್ದೀನಿ. ಮತ್ತು ಆ ಕನ್ಯೆ ಬ್ರಾಹ್ಮಣರದು ವರ ಏನೈತಲ್ಲ ಸಮಗಾರದು ಅಂದ ಬಳಕ ಅಂತರ್ಜಾತಿ ಆತಲ್ಲ. ಜಾತಿ ಬೇರೆ ಇದ್ರೂ ಕೂಡ ಅವರಿಗೆ ನಾನು ಶಿವದೀಕ್ಷೆಯನ್ನ ಮಾಡಿ ಮದುವೆಯನ್ನ ಮಾಡಿದ್ದೀನಿ ಅಂದ ಬಳಕ ಅಲ್ಲಿ ಭೇದ ಅನ್ನೋದು ಇಲ್ಲ. ಯಾಕ? ಶಿವ ಸಂಸ್ಕಾರ ಯುಕ್ತೇಶು ಜಾತಿ ಭೇದೋನ ವಿದ್ಯತೆ. ಒಂದಲ್ಲ ಎರಡಲ್ಲ, ನಾನಾ ರೀತಿಯ ಕಟ್ಟಿಗೆಯನ್ನು ತಂದು ಉರಿಯಲ್ಲಿ ಹಾಕಿದಾಗ ಆ ಕಟ್ಟಿಗೆ ಸುಟ್ಟು ಏನಾಗ್ತದ? ಬೂದಿ ಆಗ್ತದ. ಯಾವಾಗ ಅದು ಕಟ್ಟಿಗೆಯಾಗಿ ಇತ್ತೋ ಅಲ್ಲಿವರೆಗೆ ಇದು ಬೇವಿನ ಕಟ್ಟಿಗೆ, ಇದು ಮಾವಿನ ಕಟ್ಟಿಗೆ, ಇದು ಚಂದನದ ಕಟ್ಟಿಗೆ, ಇದು ತೇಗಿನ ಕಟ್ಟಿಗೆ. ಕಟ್ಟಿಗೆ ಯಾವಾಗ ಸುಡ್ತೋ ಆವಾಗ ಅದು ಕೇವಲ ಬೆಂಕಿ. ಹಂಗ ಲಿಂಗ ದೀಕ್ಷೆ ಆಗೋದಕ್ಕಿಂತ ಮುಂಚೆ ಆ ಜಾತಿ ಬೇರೆ, ಈ ಜಾತಿ ಬೇರೆ, ಆ ಅಜಾತಿ ಅವ, ಈ ಜಾತಿ ಅವ ಎಂಬತಕ್ಕಂಥ ಭೇದ ಇರ್ತದ. ಯಾವಾಗ ಲಿಂಗ ದೀಕ್ಷೆ ಆತು ಆವಾಗ ಎಲ್ಲರೂ ಕೂಡ ಶಿವಭಕ್ತರೇ, ಲಿಂಗವಂತರೇ ಎಂಬತಕ್ಕಂಥದ್ದು ಅದು ಲಿಂಗವಂತ ತತ್ವ ಹೇಳ್ತದ ಅಂತ ತಿಳ್ಕೊಂಡು ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣವ್ರು ಹೇಳಿದ್ರು, ಏನೇ ಆಗ್ಲಿ ನೀನು ಮಾಡಿರ್ತಕ್ಕಂಥದ್ದು ಇದು ತಪ್ಪೇ ಅಂತ ತಿಳ್ಕೊಂಡು, ಬಸವಣ್ಣ ನಾನು ನಿನಗ ಗಡಿಪಾರಿನ ಶಿಕ್ಷೆಯನ್ನು ವಿಧಿಸ್ತೀನಿ. ನೀನೊಬ್ಬ ಕರಣಿಕನಾಗಿ ನನ್ನ ಹತ್ರ ಬಂದೆ. ನಿನ್ನ ಪ್ರಾಮಾಣಿಕತೆಯನ್ನು ನೋಡಿ ಪ್ರಧಾನಿಯ ಪಟ್ಟವನ್ನು ಕೂಡ ಕಟ್ಟಿದೆ. ಅಷ್ಟೇ ಅಲ್ಲದೆ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಮ್ಮನನ್ನು ಕೊಟ್ಟು ಮದುವೆಯನ್ನು ಕೂಡ ಮಾಡಿದೆ. ಆದರೆ ಬಸವಣ್ಣ, ನೀ ಅಂತರ್ಜಾತಿ ವಿವಾಹ ಮಾಡಿ ಕುಲವನ್ನು ಗೆಡಿಸಿ ಅಂದ ಬಳಿಕ ನೀನು ಕಲ್ಯಾಣದೊಳಗೆ ಇರಬಾರ್ದು, ನಿನಗೆ ಗಡಿಪಾರಿನ ಶಿಕ್ಷೆ ಅಂತಾನೆ ಯಾರು? ರಾಜನಾಗಿರ್ತಕ್ಕಂಥ ಬಿಜ್ಜಳ. ಆವಾಗ ಬಸವಣ್ಣನವರು ಆನು ಈ ಬಿಜ್ಜಳಂಗಂಜುವೆನೆ ಅಂತಾರ. ಅವರು ಒಂದು ಶಾಸನ ಅದ ಅಂದ ಬಳಿಕ ಆ ಶಾಸನಕ್ಕ ಒಂದು ಕಾಯ್ದೆ ಕಾನೂನು ಅದ ಅಂದ ಬಳಿಕ ನಾವು ರಾಜರೇ ಆಗಲಿ ಮಹಾರಾಜರೇ ಆಗಲಿ ಬೇಕಾದಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ, ಆದ್ರೆ ವ್ಯಕ್ತಿ ದೊಡ್ಡದಲ್ಲ, ಕಾನೂನು ಬಹಳ ದೊಡ್ಡದು, ಕಾಯ್ದೆ ಬಹಳ ದೊಡ್ಡದು. ಆಯ್ತು, ಈ ಶಾಸನಕ್ಕೆ ನಾನು ಮರ್ಯಾದೆಯನ್ನು ಕೊಟ್ಟು ಕಲ್ಯಾಣವನ್ನು ತ್ಯಾಗ ಮಾಡ್ತೀನಿ ಅಂತ ತಿಳ್ಕೊಂಡು ಬಸವಣ್ಣನವರು ಕಲ್ಯಾಣವನ್ನು ತ್ಯಾಗ ಮಾಡೇ ಬಿಟ್ರು. ಈ ಸುದ್ದಿ ಕಲ್ಯಾಣದೊಳಗೆಲ್ಲ ಗೊತ್ತಾತು. ಬಸವಣ್ಣನವರಿಗೆ ರಾಜ ಗಡಿಪಾರಿನ ಶಿಕ್ಷೆ ವಿಧಿಸ್ಯಾನ ಅನ್ನೋದು ಗೊತ್ತಾತು. ಬಸವಣ್ಣವರು ನಡೆದಿದ್ರು. ಎಲ್ಲ ಶರಣ ಸಂಕುಲ ಓಡೋಡಿ 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 ಬಂದು ಬಸವಣ್ಣನವರು ಪಾದಕ್ಕೆ ಬೀಳ್ತದ. ಆವಾಗ ವಯಸ್ಸಿನಲ್ಲಿ ಚಿಕ್ಕವನಾಗಿರ್ತಕ್ಕಂಥ ಉಳವಿಯ ಚೆನ್ನ ಬಸವಣ್ಣ, ಅಪ್ಪ ಗುರುವೇ ಸಂಗಮನಾಥ, ಇದೆಂಥ ಕಾಲ ಬಂತು, ನೀವು ಮಾಡಿದ್ರಲ್ಲಿ ಏನು ತಪ್ಪದ? ಬಸವಣ್ಣವರಂತಾರ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ. ಏರಿ ನೀರುಂಬಡೆ ಬೇಲಿ ಹೊಲಮೇವೊಡೆ
ನಾರಿಯ ಎದೆ ಹಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ತಂದೆ ಕೂಡಲ ಸಂಗಮ ದೇವ. ದೊಡ್ಡವರ ತಿಳಿದವರ ತಪ್ಪು ಮಾಡುವಾಗ ಇನ್ನ ಆ ತಪ್ಪನ್ನ ಎದುರಿಸೋದು ಬಹಳ ಕಷ್ಟದ ಕೆಲಸ. ತಿಳಿದವರೇ ತಪ್ಪು ಮಾಡಿದಾಗ ಅದು ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತದ. ಅದಕ್ಕೆ ಬಸವಣ್ಣವರ ಮನಸ್ಸು ಬಹಳ ನೊಂದಿತ್ತು. ಅವಾಗಂತಾರ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು. ನಾವು ನೀವು ಬಂದ ಕಾರ್ಯಕ್ಕೆ ಬಂದಾತ ಅಲ್ಲಮಾ ಪ್ರಭು. ನಾವೆಲ್ಲರೂ ಯಾವ ಕಾರಣಕ್ಕಾಗಿ ಬಂದ್ವಿ? ಈ ಕಲ್ಯಾಣವನ್ನ ಕೈಲಾಸವನ್ನಾಗಿ ಮಾಡಬೇಕು ಅಂತ ಬಂದ್ವಿ. ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಕೂಡ ಕಾಯಕ ದಾಸೋಹ ಮಾಡ್ತಾ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಈ ಜಗತ್ತಿಗೆ ಒಂದು ಸಂದೇಶ ಕೊಡಕ್ಕಾಗಿ ನಾವು ಬಂದ್ವಿ. ನಾವೊಬ್ಬರು ಪಣತಿ ಆದ್ವಿ, ಒಬ್ಬರು ದೀಪ ಆದ್ವಿ, ಏನು ಒಬ್ಬರು ಬತ್ತಿ ಆದ್ವಿ, ಒಬ್ಬರು ದೀಪ ಆದ್ರು. ಆವಾಗ ಕಲ್ಯಾಣ ಎಲ್ಲ ಬೆಳಕಾಯಿತು. ಆದ್ರೆ ಪಣತೆ ಒಡೆದು ಬಿಡುತ್ತು, ತೈಲ ಚೆಲ್ಲಿ ಬಿಡುತ್ತು, ಬತ್ತಿ ನಂದಿ ಬಿಡುತ್ತು, ಕಲ್ಯಾಣ ಹಾಳಾಯಿತು ಅಂತ ತಿಳ್ಕೊಂಡು ಮನವನ್ನು ನೊಂದು, ಚನ್ನಬಸವಣ್ಣ ಇನ್ನು ಮುಂದೆ ಈ ಅನುಭವ ಮಂಟಪದ ಜವಾಬ್ದಾರಿ ನಿಂದಪ್ಪ, ಈ ಎಲ್ಲ ಶರಣ ಸಂಕುಲದ ಜವಾಬ್ದಾರಿ ನಿಂದಪ್ಪ ಅಂತ ತಿಳ್ಕೊಂಡು ಹೇಳಿ ಕೂಡಲ ಸಂಗಮದತ್ತ ಬಸವಣ್ಣನವರು ಹೊರಟೇ ಬಿಟ್ರು. ಆ ದಿವಸ ರಾತ್ರಿ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿರ್ತಕ್ಕಂಥವನು ಜಗದೇವ ಅಂತ. ಹೇಳ್ರಿವ, ಎಷ್ಟು ಅದ್ಭುತ ಅದ ಇದು, ಜಗದೇವ ಅಂತ. ರಾತ್ರಿಯ ಹೊತ್ತು ಮನೆಗೆ ಬರ್ತಾನೆ. ಅವ್ವಾ ಹೊಟ್ಟಿ ಬಹಳ ಹಸದ, ಊಟಕ್ಕೆ ಕೊಡುವಂತನ ಜಗದೇವ ಮಂತ್ರಿ. ತಾಯಿ ಏನ್ ಮಾಡ್ತಾಳೆ ಗೊತ್ತದ ಏನು? ಮನೆಯ ನಾಯಿಗೆ ಅನ್ನ ಹಾಕ್ತಕ್ಕಂಥ ತಟ್ಟೆಯೊಳಗ ಪಾತ್ರೆಯೊಳಗ ಮಗನಿಗೆ ಊಟಕ್ಕೆ ಕೊಡ್ತಾಳ. ನಾಯಿಗೆ ಉಣಿಸುವ ಒಂದು ತಟ್ಟೆಯೊಳಗ ಏನಂತೀರಿ ನೀವು ಅದಕ್ಕೆ? ಗಂಗಾಳ ಅಂತೀರಿ, ತಾಟ್ ಅಂತೀರಿ, ಏನಂತೀರಿ? ಅದ್ರೊಳಗೆ ಊಟಕ್ಕೆ ಕೊಡ್ತಾಳ. ಆವಾಗ ಜಗದೇವ ಮಂತ್ರಿ ಅಂತನ ಊಟಕ್ಕೆ ಕೊಡ್ತಕ್ಕಂಥ ನಾಯಿಗೆ ಹಾಕ್ತಕ್ಕಂಥ, ನಾಯಿಗೆ ಅನ್ನ ಹಾಕ್ತಕ್ಕಂಥ ಪಾತ್ರೆಯೊಳಗ ನನಗೆ ನೀವು ಊಟಕ್ಕೆ ಕೊಟ್ಟಿಯಲ್ಲ, ಯಾಕ ಅಂತ ತಿಳ್ಕೊಂಡು ಯಾವಾಗ ಜಗದೇವ ಮಂತ್ರಿ ಕೇಳ್ತಾನ, ಆವಾಗ ಆ ಜಗದೇವ ಮಂತ್ರಿಯ ತಾಯಿ ಅಂತಾಳ, ಏ ಜಗದೇವ, ನಾನೊಬ್ಬ ವೀರ ಮಗನನ್ನ, ಶೂರ ಮಗನನ್ನ, ಧೀರ ಮಗನನ್ನ ಹಡೆದಿದ್ದೆ ಅಂತ ತಿಳ್ಕೊಂಡಿದ್ದೆ. ಆದ್ರ ನಾನೊಬ್ಬ ವೀರ ಮಗನನ್ನ ಹಡೆದಿಲ್ಲ, ಬದಲಾಗಿ ಒಬ್ಬ ನಪುಂಸಕ ಮಗನನ್ನ ಹಡೆದಿದ್ದೀನಿ, ಒಬ್ಬ ನಪುಂಸಕ ಮಗನನ್ನ ಹಡೆದಿದ್ದೀನಿ ಅಂತ ತಿಳ್ಕೊಂಡು ಯಾವಾಗ ತಾಯಿ ಅಂದಳು, ಯಾಕವ ಹಿಂಗನ್ನ ಕತ್ತಿಯಲ್ಲ, ಯಾಕ? ಏನೋ ಜಗದೇವ, ಭಕ್ತಿ ಭಾಂಡಾರಿಯಾಗಿರ್ತಕ್ಕಂಥ ಬಸವಣ್ಣ ಈ ಕಲ್ಯಾಣದೊಳಗ ಶಿವನ ಬೆಳಕು ಎಂಬತಕ್ಕಂಥದ್ದು ಚಲ್ಲದ, ಎಷ್ಟು ಉಪಕಾರ ಕೆಲಸ ಮಾಡ್ದ, ಜಗತ್ತಿಗೆ ಬೆಳಕು ಕೊಟ್ಟ. ಅಂಥ ಸಂದರ್ಭದೊಳಗ ಇವತ್ತು ಎಂಥ ಶಿಕ್ಷೆ ನಡೆದದ ಗೊತ್ತದ ಏನು? ಕಲ್ಯಾಣದೊಳಗ ಯಾರು ಮಧುವಯ್ಯ ಹರಳಯ್ಯ ಎಂಬತಕ್ಕಂಥವ್ರು ತಮ್ಮ ಮಕ್ಕಳಿಗೆ ಮದುವೆಯನ್ನ ಮಾಡಿದ್ರು, ಅಂಥ ಮಧುವಯ್ಯ ಹರಳಯ್ಯನ ಕಣ್ಣುಗಳನ್ನ ಕೀಳಿಸಿ ಆನೆಯ ಕಾಲಿಗೆ ಕಟ್ಟಿ ಆ ಆನೆಯ ಕಾಲಿನಿಂದ ಅವರನ್ನ ತುಳಿಸಿ ಕೊಲ್ಲಿಸಿ ಎಳೆಹೂಟಿ ಶಿಕ್ಷೆಯನ್ನ ವಿಧಿಸಿ ಎಂಥ ಘೋರವಾಗಿರ್ತಕ್ಕಂಥ ಅನ್ಯಾಯ ಮಾಡ್ಯಾರ ಗೊತ್ತದ ಏನೋ ಜಗದೇವ? ಬಸವಣ್ಣನವರಿಗೆ ಗಡಿಪಾರಿನ ಶಿಕ್ಷೆ, ಮಧುವಯ್ಯ ಹರಳಯ್ಯ ಮತ್ತು ಯಾರು ಶೀಲವಂತ ಕಲಾವತಿಯರಿಗೆ ಎಳಹೂಟೆ ಶಿಕ್ಷೆಯನ್ನು ವಿಧಿಸಿ ಘೋರವಾಗಿರ್ತಕ್ಕಂಥ ಅನ್ಯಾಯ ಮಾಡ್ಯಾರ. ಇಂಥ ಶಿವದ್ರೋಹ ಕೆಲಸ ಮಾಡಿದ್ರು ಕೂಡ ನೀ ನೋಡ್ಕೊಂತ ನಿಂತಿಯಲ್ಲ ಅಂತ ತಿಳ್ಕೊಂಡು ತಾಯಿ ಯಾವಾಗ ಜಗದೇವ ಮಂತ್ರಿಗೆ ಬೈದಳೋ, ಆಗಿಂದಾಗಲೇ ಜಗದೇವ ಮಂತ್ರಿ ತನ್ನ ಅತ್ಯಂತ ನೆಚ್ಚಿನ ಸೇವಕರಾಗಿರ್ತಕ್ಕಂಥ ಮಲ್ಲ ಮತ್ತು ಬೊಮ್ಮ ಇಬ್ಬರು ಸೇವಕರನ್ನ ಕರೆದುಕೊಂಡು ಏನಲ್ಲಿ ಇವತ್ತು ಎಳೆಹೂಟಿ ಶಿಕ್ಷೆಯನ್ನ ವಿಧಿಸಿರ್ತಕ್ಕಂಥ ಆ ಬಿಜ್ಜಳನನ್ನ ಕೊಂದೇ ಬಿಡಬೇಕು ಅಂತ ತಿಳ್ಕೊಂಡು ಆ ಅರಮನೆಯನ್ನ ಹೊಕ್ಕು ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ಬಿಜ್ಜಳ ಮಹಾರಾಜನ ರುಂಡವನ್ನ ಚಂಡಾಡಿಯೇ ಬಿಟ್ರು ಜಗದೇವ ಮತ್ತು ಮಲ್ಲಿಬೊಮ್ಮ. ಯಾವಾಗ ಬಿಜ್ಜಳ ಮಹಾರಾಜನ ಕೊಲೆ ಆತು, ಕಲ್ಯಾಣ ಅಲ್ಲೋಲ ಕಲ್ಲೋಲ ಆತು. ಬಿಜ್ಜ ಮಹಾರಾಜನ ಮಗನಾಗಿರ್ತಕ್ಕಂಥ ಸೋಮಿದೇವ ಎಲ್ಲರಿಗೂ ಆಜ್ಞೆಯನ್ನು ವಿಧಿಸಿದ, ನನ್ನ ತಂದೆಗೆ ಶರಣರೇ ಕೊಂದಿದ್ದಾರೆ, ಎಲ್ಲೆಲ್ಲಿ ಶರಣರು ಕಾಣಿಸ್ತಾರ ಅವರನ್ನು ನೀವು ಕೊಲೆ ಮಾಡ್ರಿ ಅಂತ ತಿಳ್ಕೊಂಡು ಆಜ್ಞೆಯನ್ನು ಕೊಟ್ಟ.
ಆಜ್ಞೆ ಕೊಡುವುದೇ ತಡ ಅಲ್ಲಿ ಇರ್ತಕ್ಕಂಥ ಬಿಜ್ಜಳನ ಸೈನಿಕರು ಎಲ್ಲೆಲ್ಲಿ ಶರಣರು ಕಾಣಿಸ್ತಾರ ಅವರನ್ನು ಕೊಲ್ಲಾಕ ಶುರು ಮಾಡಿದ್ರು. ಯಾವಾಗ ಚನ್ನಬಸವಣ್ಣನವರಿಗೆ ಗೊತ್ತಾತು, ಅಕ್ಕ ನಾಗಾಂಬಿಕೆಗೆ ಗೊತ್ತಾತು, ನೀಲಮ್ಮ ಗಂಗಾಂಬಿಕೆಯರಿಗೆ ಗೊತ್ತಾತು, ಏನೇ ಆಗಲಿ ನಮ್ಮ ಪ್ರಾಣ ಹೋದರೂ ಕೂಡ ಪರವಾಗಿಲ್ಲ, ಈ ಎಲ್ಲ ಶರಣರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಉಳಿಬೇಕು ಅಂತ ತಿಳ್ಕೊಂಡು ಈ ಶರಣದ ಸಾಹಿತ್ಯದ ಏನು ವಚನ ಕಟ್ಟುಗಳಿದಾವಲ್ಲ, ಆ ವಚನ ಕಟ್ಟುಗಳ ಗಂಟನ್ನ ಕಟ್ಟಿ ಅದನ್ನು ಬೆನ್ನಿಗೆ ಕಟ್ಟಿಕೊಂಡು, ತಲೆಗೆ ಕಟ್ಟಿಕೊಂಡು, ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು, ಕೊಡಲಿಯನ್ನು ಹಿಡ್ಕೊಂಡು, ಕುಡುಗೋಲ ಹಿಡ್ಕೊಂಡು ತಮ್ಮನ್ನು ಕೊಲ್ಲಲಿಕ್ಕೆ ಬರ್ತಾ ಇರತಕ್ಕಂಥ ಬಿಜ್ಜಳ ಸೈನಿಕರನ್ನ ಕೊಲ್ಲುತ್ತಾ ಅವರ ಜೊತೆಗೆ ಯುದ್ಧವನ್ನ ಮಾಡ್ತಾ 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 2 ಗುಂಪುಗಳಾಗಿ ಆ ಶರಣರ ತಂಡ ಒಂದು ಶ್ರೀಶೈಲದತ್ತ, ಒಂದು ಉಳವಿಯತ್ತ ಹೊರಟೇ ಬಿಡುತ್ತು. ಯಾವಾಗ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬಂದರೋ ತಮ್ಮ ಜೊತೆಯಲ್ಲೇ ಬಂದಿರತಕ್ಕಂಥ ಹಡಪದ ಅಪ್ಪಣ್ಣನವರಿಗಂತಾರಂತ, ಅಪ್ಪಣ್ಣ ಕಲ್ಯಾಣ ಕಟುಗರ ಕೇರಿ ಆಗ್ಯದಪ್ಪ. ಗಂಗಾಂಬಿಕೆ ಅವಳು ವೀರ ಮಹಿಳೆ, ಅಕ್ಕ ನಾಗಮ್ಮ ಅವಳು ಕೂಡ ವೀರ ಮಹಿಳೆ. ಆದರೆ ಅಪ್ಪಣ್ಣ ನೀಲಾಂಬಿಕೆ ಬಹಳ ಮೃದು ಸ್ವಭಾವದ ಹೆಂಡತಿ, ನನ್ನ ಹೆಂಡತಿಯಾಗಿರ್ತಕ್ಕಂಥವಳು, ಧರ್ಮಪತ್ನಿಯಾಗಿರ್ತಕ್ಕಂಥವಳು ನೀಲಾಂಬಿಕೆ ಬಹಳ ಮೃದು ಸ್ವಭಾವದವಳು. ಅವಳಿಗೆ ಈ ರಕ್ತ, ಈ ಯುದ್ಧ ಬಹಳ ನೋವು ಕೊಡ್ತದ, ಅವಳ ಕಡೆಗೆ ಜೀವ ಬಹಳ ನೆನೆಸಾಕತ್ತದ. ಅಪ್ಪಣ್ಣ ನೀ ಹೋಗಿ ಆ ನೀಲಾಂಬಿಕೆಯನ್ನ ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಹಡಪದ ಅಪ್ಪಣ್ಣವ್ರಿಗೆ ಹೇಳಿದ್ರು, ಆತು ಅಣ್ಣ, ಆತು ಪ್ರಭುವೇ, ಆತು ನನ್ನಪ್ಪ ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣನವರು ಕಲ್ಯಾಣದ ಕಡೆಗೆ ಮರಳ್ತಾ ಇದ್ದಾರೆ. ನೋಡ್ತಾರ ಕಲ್ಯಾಣ ಕಟುಗರ ಕೇರಿಯಾಗಿ ಬಿಟ್ಟದ, ರಕ್ತ ಸಿಕ್ತವಾಗಿ ಅದ ಕಲ್ಯಾಣ. ಶರಣರು ಎಲ್ಲ ತ್ಯಾಗ ಮಾಡಿ ಅತ್ತ ಇತ್ತ ಚದುರಿ ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಅಮ್ಮ ನಿನಗೆ ಬಸವಣ್ಣನವರು ಕರೆದಾರ ಅಂತ ತಿಳ್ಕೊಂಡು ನೀಲಾಂಬಿಕೆಯವರನ್ನ ಕರ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭ ಹೊಳಿ ತುಂಬಿ ಬಂದು ಬಿಟ್ಟದ. ಸಂಗಮದೊಳಗ ಬಸವಣ್ಣನವರು ಅತ್ತ ತಂಗಡಗಿ ಅಂತ ಬರ್ತದ ನೋಡ್ರಿ ಅಲ್ರಪ್ಪ, ತಂಗಡಕ ಹಡಪದ ಅಪ್ಪಣ್ಣವರು ಮತ್ತು ನೀಲಮ್ಮನವರು ಬಂದಿರ್ತಾರ. ದಾಟಿ ಬರಬೇಕು ಅಂತಂದ್ರೆ ಹೊಳಿಯೊಳಗ ಸಾಕಷ್ಟು ನೀರು ಇರ್ತದ. ಆ ಸಮಯದೊಳಗೆ ಏನಾಗ್ಯದ ಅಂತಂದ್ರೆ ಭಕ್ತಿ ಭಾಂಡಾರಿ ಬಸವಣ್ಣವರು ಕೂಡಲ ಸಂಗಮನನ್ನ ನೆನಿತಾರೆ. ಏನು ಸಂಗಮನಾಥ, ಬಾ ಮಗನೇ ನಡೆಯಯ್ಯ, ನಡೆ ಮಗನೇ ನಡೆಕಂದ ಬಸವಣ್ಣ, ಪೊಡವಿ ಗದಿಪತಿಯಾಗಿ ಬಾಳೆನ್ನ ಬಸವಣ್ಣ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ನನಗೆ ಈ ಭೂಲೋಕಕ್ಕೆ ಕಳಿಸದೆ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನೀ ಹೇಳಿದ ಪ್ರಕಾರ ನಾನು ಸೇವೆಯನ್ನ ಮಾಡಿದೆ. ನೋಡು ಇವತ್ತು ಆ ಕಲ್ಯಾಣ ಕಟುಗರ ಕೇರಿಯಾಗ್ಯದ, ನಾನು ಮಾಡಿರ್ತಕ್ಕಂಥ ತಪ್ಪೇನು ಅಂತ ತಿಳ್ಕೊಂಡು ಬಸವಣ್ಣ ದುಃಖ ಮಾಡ್ತಕ್ಕಂಥ ಸಮಯದೊಳಗೆ ಆ ಕೂಡಲ ಸಂಗಮನಾಥ ಲಿಂಗದಿಂದ ಸಾಕ್ಷಾತ್ ಪರಮಾತ್ಮನೇ ಪ್ರಕಟ ಆಗ್ತಾನ. ಸಾಕ್ಷಾತ್ಕಾರ ಆ ಶಿವ ಭಕ್ತಿ ಭಾಂಡಾರಿ ಬಸವಣ್ಣನವರನ್ನ ಅಪ್ಪಿಕೊಂಡು, ಬಸವಣ್ಣ ನೀನು ಮಾಡಿರ್ತಕ್ಕಂಥದ್ರಲ್ಲಿ ಯಾವ ತಪ್ಪೂ ಕೂಡ ಇಲ್ಲ, ನೀನು ಇಂದು ಮಾಡಿರ್ತಕ್ಕಂಥ ಕಾರ್ಯ ಅದು ಮುಂದೆ ಕೈಗೂಡ್ತದ, ಆ ಕಾರ್ಯಕ್ಕೆ ಇದು ಇಂದು ನಾಂದಿ ಆಗ್ತದ ಬಸವಣ್ಣ, ನೀನು ದುಃಖಿಸಬೇಡ ಅಂತ ತಿಳ್ಕೊಂಡು ಆ ಪರಮಾತ್ಮ ಭಕ್ತಿ ಭಾಂಡಾರಿ ಬಸವಣ್ಣನನ್ನ ತಮ್ಮೊಳಗ ಐಕ್ಯ ಮಾಡ್ಕೊಳ್ತಾನ ಎಂಬಲ್ಲಿಗೆ ಜಯಮಂಗಲಂ ಜಯನಮ. ಸ್ವಲ್ಪ ಕರ್ಪೂರ ಇದ್ರ ಹತ್ರ ಕರ್ಪೂರ ಹಚ್ಚಿ ಸ್ವಲ್ಪ ಪೂಜೆ ಮಾಡಿ. ಇತ್ತ ಬಸವಣ್ಣನವರು ಕೂಡಲ ಸಂಗಮನೊಳಗ ಐಕ್ಯ ಆಗ್ತಾರ. ಯಾವಾಗ ಇಲ್ಲಿ ಬಸವಣ್ಣನವರು ಐಕ್ಯ ಆದ್ರು ಎಂಬತಕ್ಕಂಥದ್ದು ಅಲ್ಲಿ ತಂಗಡಿಗೆಯಲ್ಲಿ ಇರ್ತಕ್ಕಂಥ ನೀಲಾಂಬಿಕೆಗೆ ಗೊತ್ತಾಗ್ತದ. ಆವಾಗ ಲಿಂಗ ಪೂಜೆಯಲ್ಲಿ ಇರ್ತಕ್ಕಂಥ ನೀಲಾಂಬಿಕೆ, ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡಿದ ಆಟವ, ಅಲ್ಲಿಗೆ ಎಮ್ಮನ್ನು ಬರಲು ಹೇಳಿದರು. ಆದ್ರೆ ನಾವು ಬರೋದಕ್ಕಿಂತ ಮುಂಚೆನೆ ಅವರು ಸಂಗಮನೊಳಗ ಐಕ್ಯ ಆದ್ರು. ಅಲ್ಲಿರ್ತಕ್ಕಂಥ ಸಂಗಮ ಇಲ್ಲಿಲ್ಲೇನು ಅಂತ ತಿಳ್ಕೊಂಡು ಲಿಂಗವನ್ನ ನೋಡ್ತಾ ನೋಡ್ತಾ ನೀಲಾಂಬಿಕೆಯು ಕೂಡ ಅಲ್ಲೇ ಲಿಂಗೈಕ್ಯಳಾಗಿ ಬಿಡುತ್ತಾಳು. ಯಾವಾಗ ನೀಲಾಂಬಿಕೆಯವರು ಐಕ್ಯ ಆದರು ಆವಾಗ ಇನ್ನ ತಂದೆ ತಾಯಿಯ ಸ್ವರೂಪದಲ್ಲಿ ಇರ್ತಕ್ಕಂಥ ಬಸವಣ್ಣವರು ಐಕ್ಯ ಆದರು, ನೀಲಾಂಬಿಕೆಯು ಐಕ್ಯ ಆದರು. ನಾನು ಉಳಿದು ಏನು ಮಾಡಬೇಕು ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣನವರು ಕೂಡ ಲಿಂಗವನ್ನ ನೋಡ್ತಾ ನೋಡ್ತಾ ಐಕ್ಯ ಆದ್ರು ಎಂಬತಕ್ಕಂಥ ಒಂದು ಬಸವ ಪುರಾಣದಲ್ಲಿ ಈ ಚರಿತ್ರೆಯನ್ನ ನಾವು ಈ ರೀತಿಯಾಗಿ ನೋಡ್ತಾ ಈ ರೀತಿಯಾಗಿ
ಭೀಮ ಕವಿಗಳು ಬಸವ ಪುರಾಣದೊಳಗೆ ಬಸವಣ್ಣನ ಚರಿತ್ರೆಯನ್ನು ಈ ರೀತಿಯಾಗಿ ಹೇಳ್ತಾ ಕೊನೆಯದಾಗಿ ಇದು ಸಕಲ ಮಾಹೇಶ್ವರಾಮಳ ಪದ ಪಯೋಜ ಪರಾಗ ಮದ ಷಡ್ ಪದಿಯನಿಪ ಪಾಲ್ಕುರಿಕೆ ಸೋಮೇಶ್ವರನ ಕಾರುಣ್ಯ ಒದವಿದಖಿಳ ಕಳಾಪ್ರಪೂರಿತ ಹೃದಯ ಭೀಮ ಕವಿ ಪ್ರಣೀತಾಭ್ಯುದಯ ಬಸವ ಪುರಾಣ ಕಥೆಯೊಳಗಷ್ಟಮಾಶ್ವಾಸ ಅಂತೂ ಕಾಂಡ 8 ಸಂಧಿ 60 ಪದಂಗಳು 3628 ಮಂಗಳಂ ಮಹಾ ಶ್ರೀ 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 ಬಸವ ಪುರಾಣ ಸಮಾಪ್ತಂ. ಜಯಮಂಗಲಂ ಜಯ ನಮಃ ಪರಾಪತೆ ಶಿವ ಹರ ಹರ ಮಹಾದೇವ. ಈ ರೀತಿಯಾಗಿ ಭೀಮ ಕವಿಗಳು ಬಸವ ಪುರಾಣವನ್ನು ಮುಕ್ತಾಯಗೊಳಿಸ್ತಾರೆ. ಆದರೆ ನಮ್ಮ ಧರ್ಮದಲ್ಲಿ ಯಾವುದಕ್ಕೂ ಕೂಡ ಮಂಗಳ ಎಂಬತಕ್ಕಂಥದ್ದಿಲ್ಲ. ಅದಕ್ಕೆ ಮತ್ತೆ ಪ್ರಾರಂಭ ಅನ್ನೋದಕ್ಕೆ ಮತ್ತೆ ಇಲ್ಲಿ ಬಸವ ಪುರಾಣವನ್ನು ಪ್ರಾರಂಭ ಮಾಡೋಣ. ಶ್ರೀ ಗುರುವೆ ದೀಕ್ಷಾ ಗುರುವೆ ಶಿಕ್ಷಾ ಗುರುವೆ ರಕ್ಷಾ ಗುರುವೆ ಸರ್ವಾಗಮೋಕ್ತ ಕಳಾ ಗುರುವೆ ಶಿವಯೋಗಾರ್ಥ ಭೋಗ ಗುರುವೆ ತ್ಯಾಗ ಗುರುವೆ ಸುಧೀ ಗುರುವೆ ವಾಚಾ ಗುರುವೆ ಭವರೋಗ ಹರ ಶರಣಾಗು ಬಸವ ಮಹಾಗುರು ಎಮಗೆ ಅಂತ ತಿಳ್ಕೊಂಡು ಭೀಮ ಕವಿಗಳು ಮತ್ತೆ ಈ ಬಸವ ಪುರಾಣವನ್ನು ಪ್ರಾರಂಭ ಮಾಡ್ತಾರೆ ಅನ್ನುವಲ್ಲಿಗೆ ನಮ್ಮ ಸೇವೆಯನ್ನು ಹಾನಗಲ್ಲ ಗುರುಕುಮಾರೇಶ್ವರರ ಒಂದು ಪಾದಕ್ಕೆ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಜಯಮಂಗಲಂ ಜಯ ನಮಃ ಪರಾಪತೆ ಶಿವ ಹರ ಹರ ಮಹಾದೇವ. ಎಷ್ಟೊತ್ತು ಕೇಳಿದ್ರಿ ತಂಗಿ? ಇವತ್ತು ನೋಡ್ರಿ ಬರೀ ಅರ್ಧ ತಾಸಿನೊಳಗೆ ಬಸವ ಪುರಾಣ ಮುಗಿಸಿನ ಅವಸರದೊಳಗೆ. ಆದರೂ ಕೂಡ ಎದ್ದ ಬಿಟ್ರಿ, ಹೇಳ್ಬ್ಯಾಡ್ರಿ. ಯಾಕಂತಂದ್ರೆ ಇದು ಬಸವ ಪುರಾಣದ ಮಂಗಲದ ದಿವಸ ತಂಗಿ. ಇದು ನಾಳೆ ಒಂದ ದಿವಸ, ನಾಳೆ ನೀವು ಮತ್ತೆ ಬಸವ ಪುರಾಣ ಕೇಳ್ತೀರಿ ಅಂದ್ರೆ ಹೇಳಕ್ಕೆ ಬರ್ತದೇನು? ಆದರೂ ಕೂಡ ಎಷ್ಟು ಖುಷಿ ಅನ್ಸಕತ್ತದ ಅಂತಂದ್ರೆ, ಏನು ಖೇಡ್ಗಿ ಗ್ರಾಮದೊಳಗೆ ನಿಮ್ಮ ಭಕ್ತಿ, ಏನು ಖೇಡ್ಗಿ ಗ್ರಾಮದವರ ಶಕ್ತಿ, ಏನು ಸುತ್ತಮುತ್ತ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಎಲ್ಲ ಶಿವಬಸವರಾಜೇಂದ್ರ ಶಿವಯೋಗಿಗಳ ಒಂದು ಶಕ್ತಿ ಅಂತಂದ್ರೆ ನಿಜವಾಗಲೂ ಕೂಡ ಬಹಳ ಖುಷಿ ಅನ್ನಿಸ್ತದೆ. ಇವತ್ತು ಪುರಾಣದ ಪ್ರಾರಂಭದಲ್ಲಿಯೇ ನಾವು ಸತ್ಕಾರಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಮಾನ್ಯತೆಯನ್ನು ಕೊಟ್ವಿ. ಯಾಕೆ ಪುರಾಣ ಮುಗಿದ ಕೂಡಲೇ ನೀವು ಹೇಳ್ತೀರಿ ಅಂತ ತಿಳ್ಕೊಂಡು ಮೊದಲಿಗೆ ನಾವು ಆ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ವಿ, ಹೌದೇನಿಲ್ಲ? ಹೀಗಾಗಿ ಇವತ್ತು ನಾವು ಸಂಕ್ಷಿಪ್ತವಾಗಿ ಬಸವ ಪುರಾಣ ಹೇಳಿದ್ದೀವಿ. ಆದ್ರೆ ಕಣ್ ತುಂಬ ನೋಡಿದ್ರೇನಿಲ್ರಿ ಎಲ್ಲರೂ? ನಿಮ್ಮ ಅಜ್ಜನವರ ವೈಭವ, ಶಿವಬಸವರಾಜೇಂದ್ರ ಸ್ವಾಮಿಗಳ ವೈಭವ ಅಂತಂದ್ರೆ ನಿಜವಾಗಲೂ ಕೂಡ ಎಂಥ ವೈಭವ ಅದು! ಏನು ಭಕ್ತರು, ಏನು ಅವರಿಗೆ ಸತ್ಕಾರ, ಏನು ಸಮಾರಂಭ, ಏನು ಗೌರವ ಸಮರ್ಪಣೆ. ನಿಮ್ಮ ಅಜ್ಜನವರು ಕೂಡ ಎಲ್ಲ ಪರಮ ಪೂಜ್ಯರಿಗೆ ಸದ್ಭಕ್ತರಿಗೆ ಎಂಥ ಒಂದು ಆಶೀರ್ವಾದವನ್ನು ಮಾಡಿದ್ದನ್ನು ನೋಡಿದ್ರೆ ನಿಜವಾಗಲೂ ಕೂಡ ಎಲ್ಲರಿಗೂ ಎಷ್ಟು ಖುಷಿ ಆಗ್ಯದ ಹೇಳ್ರಿ? ಎಷ್ಟು ಖುಷಿ ಆಗ್ಯದ್ರಿ ಬಾ? ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆಗ್ಯದ. ಕುಡ್ದ ಬಿಡು ಹಂಗಾರ, ನೋಡೇ ಬಿಡು ನೋಡ್ರಿ ಎಷ್ಟು ಖುಷಿ ಅಂತಂದ್ರೆ ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ಯದ. ಇಂಥ ಸಂದರ್ಭದೊಳಗೆ ಬಸವ ಪುರಾಣವನ್ನು ಹೇಳ್ತಕ್ಕಂಥ ಸೌಭಾಗ್ಯ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ನಮಗೆ ಕೊಟ್ಟರು. ಈ ಸಂದರ್ಭದಲ್ಲಿ ಅಮೀನಗಡದ ಪರಮ ಪೂಜ್ಯರನ್ನು ನಾನು ನೆನೆಸ್ಬೇಕಾಗ್ತದೆ. ಯಾಕಂತಂದ್ರೆ ಇಲ್ಲಿ ಬಸವ ಪುರಾಣ ಹೇಳಬೇಕಂತಂದ್ರೆ ಅಮೀನಗಡ ಅಜ್ಜಾರು ಮತ್ತು ನಮ್ಮ ಗಡಿಗೌಡಗಾಂವ್ ಅಜ್ಜಾರು ಇಲ್ಲ ನೀ ಬಸವ ಪುರಾಣ ಹೇಳಬೇಕಪ್ಪ ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ನಮಗೆ ಒಪ್ಸಿದ್ರು. ಅವರ ಒಂದು ಆಜ್ಞೆಯ ಪ್ರಕಾರ ನಾವು ಇಲ್ಲಿ ಬಸವ ಪುರಾಣ ಹೇಳಿದ್ವಿ. ಆ ಸೌಭಾಗ್ಯ ನಮಗೆ ಸಿಕ್ತು. ಹೀಗಾಗಿ ಆ ಇಬ್ಬರ ಪರಮ ಪೂಜ್ಯರ ಶ್ರೀಪಾದಗಳಿಗೆ ನಾವು ಅನಂತ ಪ್ರಣಾಮಗಳನ್ನು ಸಮರ್ಪಿಸ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಬಸವರಾಜ್ ಕುಮಸ್ಗಿ ಎಂಬತಕ್ಕಂಥ ಸದ್ಭಕ್ತರು ಅವರೊಬ್ಬರೇ ಅಲ್ಲದೇನೆ ವಿಶೇಷವಾಗಿ ನಮ್ಮೆಲ್ಲರ ಮೇಲೆ ಬಹಳ ಪ್ರೇಮ ಅವರು. ಅವರಂಥ ಅನೇಕ ನಮ್ಮ ಕ್ಯಾಡ್ಗಿ ಗ್ರಾಮದ ಎಲ್ಲ ಗುರು ಹಿರಿಯರು ಏನದಾರಲ್ಲ, ನಮ್ಮ ಕ್ಯಾಡ್ಗಿ ಗ್ರಾಮದ ಎಲ್ಲ ಗುರು ಹಿರಿಯರು ಈ ಬಸವ ಪುರಾಣದ ಯಶಸ್ವಿಗಾಗಿ, ಈ ಎಲ್ಲ ಕಾರ್ಯಕ್ರಮದ ಯಶಸ್ವಿಯಾಗಿ ಬಹಳ ತನುಮನ ಧನದಿಂದ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿವಂದನೆಯನ್ನು ಸಲ್ಲಿಸ್ತಾ ನಮ್ಮ ಈ ಸೇವೆಯನ್ನು ಗುರುಕುಮಾರೇಶನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಪೂಜ್ಯರಿಗೆ ಯಾವ ಬಸವ ಪುರಾಣದ ಅಭಿನಂದನಾ ಯಾವ ಪತ್ರ ಅನ್ನತಕ್ಕಂಥದ್ದನ್ನು ಪೂಜ್ಯರಾಗಿರ್ತಕ್ಕಂಥ ನಮ್ಮ ಉಡ್ಚಾಣದ ಪರಮ ಪೂಜ್ಯರು ಓದಿ ಹೇಳ್ತಾರೆ. ಶಾಂತರಿದ ಕೂತ್ಕೊಳ್ಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಖೇಡ್ಗಿ ಗ್ರಾಮದ ಶ್ರೀ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ವಿರಕ್ತ ಮಠದ ಲಿಂಗೈಕ್ಯ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳವರ 61ನೇ ಪುಣ್ಯ ಸ್ಮರಣೋತ್ಸವ, ಲಿಂಗೈಕ್ಯ ರಾಜಾರೂಢರ 85ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಲಿಂಗೈಕ್ಯ ಧರ್ಮಣ್ಣ ಸಾಧು ಮಹಾರಾಜರ 29ನೇ ಪುಣ್ಯ ಸ್ಮರಣೋತ್ಸವ, ಶ್ರೀಮನಿಪ್ರ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಷಷ್ಠಬ್ದಿ ಪೂರ್ತಿ ಸಮಾರಂಭ ತನ್ನಿಮಿತ್ತ ಹಮ್ಮಿಕೊಂಡ ಬಸವ ಪುರಾಣ ದಯಪಾಲಿಸಿದಂತಹ ಪ್ರವಚನ ಭಾಸ್ಕರ
ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಶ್ರೀ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಉಪ್ಪಿನ ಬೆಟಗೇರಿ ಪೂಜ್ಯರಿಗೆ ಸಮರ್ಪಿಸಿದ ಭಕ್ತಿಯ ಗೌರವಾಭಿನಂದನೆ. ಬಸವ ಪುರಾಣ ಭಾಸ್ಕರ, ಜಗದ ಕತ್ತಲೆ ಕಳೆಯಲು ಈ ಧರಣಿಗೊಬ್ಬ ಸೂರ್ಯ ಬೇಕು, ಭಕ್ತರ ಬದುಕಿನ ಅಜ್ಞಾನದ ಅಂಧಕಾರ ಅಳಿಸಲು ಒಬ್ಬ ಸಮರ್ಥ ಗುರು ಇರಬೇಕು ಎಂಬ ಮಾತಿಗೆ ಸೂಕ್ತವಾದವರೇ ಶ್ರೀ ಕುಮಾರ ವಿರೂಪಾಕ್ಷ ಶ್ರೀಗಳವರು. ಇವರು ಬಹುಭಾಷಾ ಪಂಡಿತರಾಗಿ ಅಮೋಘವಾದ ತಮ್ಮ ಕಂಠಸಿರಿಯಿಂದ ವಾಕ್ಚಾತುರ್ಯದಿಂದ ಕೋಟ್ಯಾಂತರ ಭಕ್ತರ ಮನಸ್ಸುಗಳನ್ನು ಸೂಜಿಗಲ್ಲಿನಂತೆ ಸೆಳೆದು ಶ್ರೇಷ್ಠ ಪ್ರವಚನಕಾರರಾಗಿದ್ದಾರೆ. ನಾಡಿನೆಲ್ಲೆಡೆ ಬಸವ ಪುರಾಣ, ಶೂನ್ಯ ಸಂಪಾದನೆ, ಶ್ರೀ ಪ್ರಭುಲಿಂಗ ಲೀಲೆ ಮುಂತಾದ ಪ್ರವಚನಗಳನ್ನು ಮಾಸ ಪರ್ಯಂತರವಾಗಿ ಹೇಳಿ ಭಕ್ತರನ್ನ ಸನ್ಮಾರ್ಗದತ್ತ ಮುನ್ನಡೆಸುತ್ತಿದ್ದಾರೆ. ಸ್ವಾಮಿ ಎಂದರೆ ಒಡೆಯ, ಆತ ಸಮಾಜದ ಓರ್ವ ನಿಷ್ಠಾವಂತ ಸೇವಕ ಎಂಬ ಹಾನಗಲ್ಲ ಶ್ರೀ ಕುಮಾರೇಶ್ವರರ ವಾಣಿಯಂತೆ ಸಮಾಜ ಸೇವೆಯಲ್ಲಿದ್ದಾರೆ. ಶಿವಯೋಗ ಮಂದಿರ, ಕಮತಿಗಿ, ಅಮೀನ್ಗಡ, ಕುಂದಗೋಳ, ಬಸವ ಕಲ್ಯಾಣ ಹೀಗೆ ನಾಡಿನೆಲ್ಲೆಡೆ ಪುರಾಣ ಪ್ರವಚನ ಮಾಡಿದ್ದಾರೆ. ಮುನವಳ್ಳಿ ಪಟ್ಟಣದಲ್ಲಿ ಪೂಜ್ಯರು ಹೇಳಿದ ಮಾಸ ಪರ್ಯಂತರ ಬಸವ ಪುರಾಣ ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ಜರುಗಿ ಭಕ್ತರ ಮನವನ್ನ ಸೆಳೆದಿದ್ದಾರೆ. ಪೂಜ್ಯರಿಗೆ ಮುನವಳ್ಳಿ ಶ್ರೀಮಠದಿಂದ ಬಸವ ಪುರಾಣ ಪ್ರವಚನ ಭಾಸ್ಕರ ಎಂಬ ಬಿರುದಾಂಕಿತವನ್ನ ಸುತ್ತೂರು ಜಗದ್ಗುರು ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಹೊಸಪೇಟೆಯ ಶ್ರೀಗಳು ಈ ಬಿರುದನ್ನು ನೀಡಿ ಗೌರವಿಸಿದ್ದಾರೆ. ಅಗಾಧವಾದ ಪಾಂಡಿತ್ಯ ಹೊಂದಿದ ಉಪ್ಪಿನ ಬೆಟಗೇರಿ ಪೂಜ್ಯರು ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಜೊತೆ ಅನೇಕ ಆಧ್ಯಾತ್ಮಿಕ ಸಂವಾದಗಳಲ್ಲಿಯೂ ಪಾಲ್ಗೊಂಡು ಅವರಿಂದಲೂ ಮೆಚ್ಚುಗೆಯನ್ನ ಪಡೆದಿದ್ದಾರೆ. ಎಳ್ಳಷ್ಟು ಅಹಂಭಾವ ಇಲ್ಲದೆ ಅರುಹಿದ ಪ್ರೀತಿಯ ಅನುಭವದ ನುಡಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಪೂಜ್ಯರ ಬಸವ ಪುರಾಣ ಪ್ರವಚನ ಆಲಿಸಿ ಕೃತಾರ್ಥರಾಗಿದ್ದಾರೆ. ಶಿಕ್ಷಣ ಕಾಶಿ ಧಾರವಾಡ ಜಿಲ್ಲೆಯ ಎಲ್ಲ ಶಿಕ್ಷಕರು, ಅಧಿಕಾರಿಗಳು ಪೂಜ್ಯರ ಸಾನ್ನಿಧ್ಯ ಇಲ್ಲದೆ ಯಾವುದೇ ಕಾರ್ಯಾಗಾರ, ಸಭೆ, ಸಮಾರಂಭಗಳನ್ನು ಏರ್ಪಡಿಸುವುದೇ ಇಲ್ಲ. ಇಂತಹ ಉಪ್ಪಿನ ಬೆಟಗೇರಿ ಪೂಜ್ಯರಾದ ಶ್ರೀ ಕುಮಾರ ವಿರೂಪಾಕ್ಷ ಶ್ರೀಗಳವರು ಸಮಾಜಕ್ಕಾಗಿ ಸಂಪೂರ್ಣ ತಮ್ಮನ್ನೇ ಮೀಸಲಿಟ್ಟಿದ್ದಾರೆ. ಗಂಧದ ಕೊರಡಿನಂತೆ ಸ್ವತಃ ತೇಯ್ದು ಪರಿಮಳ ಪಸರಿಸುವ ಸಂತರಾಗಿದ್ದಾರೆ. ಇಂದು ಖೇಡಗಿ ಶ್ರೀ ವಿರಕ್ತ ಮಠದಿಂದ ಮಾಸ ಪರ್ಯಂತರ ಹಮ್ಮಿಕೊಂಡ ಬಸವ ಪುರಾಣದಲ್ಲಿ ಭಕ್ತರಿಗೆ ಆಧ್ಯಾತ್ಮಿಕ ನುಡಿಗಳನ್ನು ಉಣಬಡಿಸಿ ಭಕ್ತರನ್ನ ಕೃತಾರ್ಥಗೊಳಿಸಿದ್ದಾರೆ. ಭಕ್ತರ ಮನದಂಗಳಕ್ಕೆ ಭಕ್ತಿಯ ಬೆಳದಿಂಗಳ ಬಿತ್ತುವ ಭಾವೈಕ್ಯದ ಜ್ಯೋತಿ ಎಂದೆನಿಸಿದ ಶ್ರೀಮಣಿಪ್ರಸ್ವ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರಿಗೆ ಖೇಡಗಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳವರ ವಿರಕ್ತ ಮಠದ ಸಕಲ ಸದ್ಭಕ್ತರ ವತಿಯಿಂದ ಅತ್ಯಂತ ಭಕ್ತಿ ಭಾವದಿಂದ ಈ ಗೌರವಾಭಿನಂದನೆಯನ್ನ ಸಮರ್ಪಣೆಯನ್ನ ಮಾಡುತ್ತಿದ್ದೇವೆ. ಸಕಲ ಸದ್ಭಕ್ತರು ಶ್ರೀ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ವಿರಕ್ತ ಮಠ ಖೇಡಗಿ. ದಿವ್ಯ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಖೇಡಗಿಯ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ಸ್ಮರಿಸಿ ನಮಿಸಿ ಈ ಭಾಗದಲ್ಲಿ ತಮ್ಮ ಕಾಯ ವಾಚ ಮನಸ ಸರ್ವರನ್ನ ಮಾತೃ ಹೃದಯದಿಂದ ಪ್ರೀತಿಸ್ತಕ್ಕಂಥ ಸಿಂದಗಿಯ ಸಾರಂಗಮಠದ ಮಹಾಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ಹಣೆ ಮಣಿದು ದಯವಿಟ್ಟು ಕ್ಷಮೆ ಮಾಡಬೇಕು. ಎಲ್ಲ ಪೂಜ್ಯರು, ಈ ನಾಡಿನ ಶ್ರೇಷ್ಠ ಸಂತರು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಎಲ್ಲ ಪೂಜ್ಯರಿಗೆ ನಾನು ಅತ್ಯಂತ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈಗ ತಾನೇ ತಮ್ಮ ಅಮೋಘ ವಾಗ್ಮಿಯಿಂದ ಆಗಿರ್ತಕ್ಕಂಥ ತಮ್ಮ ಅಮೋಘ ಗಂಟದಿಂದ ನಮ್ಮೆಲ್ಲರನ್ನ ಕಲ್ಯಾಣಕ್ಕೆ ಆ ಅನುಭವ ಮಂಟಪಕ್ಕೆ ಕರೆದೊಯ್ದಿರ್ತಕ್ಕಂಥ ಪೂಜ್ಯರನ್ನು ನಾನು ಅತ್ಯಂತ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಿಯಂದರೆ ಭಕ್ತ ಬಂಧುಗಳೇ, ನಾನು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ಮಾತನಾಡಬಾರ್ದು ಅಂತಕ್ಕಂಥ ಒಂದು ಅಪೇಕ್ಷೆ ನಂದಾಗಿತ್ತು. ಬಸವ ಪುರಾಣವನ್ನು 8ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರ ಆ ವಿಚಾರಧಾರೆಗಳನ್ನು ಬಹಳ ಬಿಡಿಯಾಗಿ ನಮ್ಮ ಮನಸ್ಸಿಗೆ ತಾಗುವ ರೀತಿಯಲ್ಲಿ ಬಸವ ಪುರಾಣವನ್ನು ನಾನು ಬಹಳ ದಿನಗಳ ನಂತರ ತಮ್ಮ ಅಮೋಘವಾದಂಥ ಆ ಕಂಠದಿಂದ, ಆ ಕಂಚಿನ ಕಂಠದಿಂದ ಇಲ್ಲಿ ಅದನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಬಸವಣ್ಣವ್ರನ್ನ ಮತ್ತು ಕಲ್ಯಾಣದ ಯುಗ ಪುರುಷರನ್ನ ಸ್ಮರಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ನಾನು ನಿಜಕ್ಕೂ ಬಸವ ಅಭಿಮಾನಿಯಾಗಿ ಸರ್ವರನ್ನ ಪ್ರೀತಿಸ್ತಕ್ಕಂಥ ಸರ್ವ ಧರ್ಮಗಳ ಚಿಂತನೆಗಳನ್ನು ಇಂಥ ಮಠಮಾನ್ಯಗಳು ಇವತ್ತು ಮಾಡ್ತೀವಿ ಅನ್ನೋದನ್ನ
ಧರ್ಮವನ್ನು ಜಾಗೃತಿ ಮಾಡ್ತಕ್ಕಂಥ ಅಣ್ಣ ಬಸವಣ್ಣ ಬಿಟ್ಟು ಹೋಗಿ ಅವತ್ತೇನು ಸಸ್ಯನ ನಟ್ಟಿದ್ದಾರೆ, ಅವತ್ತೇನು ಕಲ್ಯಾಣದಲ್ಲಿ ಆಗಿರ್ತಕ್ಕಂಥ ಕ್ರಾಂತಿ, ಇವತ್ತಿನ ಸರ್ಕಾರಗಳು, ಇವತ್ತೇ ನಮ್ಮೆಲ್ಲ ಸರ್ಕಾರಗಳಿವೆ, ಆ ಬಸವಣ್ಣವರ ತತ್ವ ಆದರ್ಶಗಳ ಆಶಯಗಳಿಂದ ಇವತ್ತು ನಡೀತಾ ಇವೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅಂಥ ಒಂದು ಕಾರ್ಯದಲ್ಲಿ ಇವತ್ತು ಕೇಡಿಗೆ ಪೂಜ್ಯರು ಈ ಭಾಗದಲ್ಲಿ ತಮ್ಮದೇ ಆದಂಥ ಅಮೋಘ ಕಾರ್ಯವನ್ನು ಮಾಡಿದ್ದಾರೆ. ಬಹುತೇಕ ನಾನು ಗಮನಿಸಿದ್ರೆ ಈ ನಾಡಿನ ಎಲ್ಲ ಶ್ರೇಷ್ಠ ಸಂತರು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಕರ್ನಾಟಕ ಮಹಾರಾಷ್ಟ್ರದಿಂದ, ಹಾಗೆ ಭಕ್ತ ಬಂಧುಗಳು ಸಹಿತ ನಾನು ಗಮನಿಸಿದ್ದೀನಿ ಕಳೆದ 2-3 ದಿನಗಳಿಂದ ಇಲ್ಲಿ. ಅಷ್ಟೇ ಅಲ್ಲದೆ ಸಂಚಾರಿ ಪುರಾಣವನ್ನು ನಾನು ಬಹುತೇಕ ಎಲ್ಲಿ ಕೇಳಿರಲಿಲ್ಲ. ಸಂಚಾರದ ರೂಪದಲ್ಲಿ ಪುರಾಣವನ್ನು 25 ದಿನಗಳವರೆಗೆ ಆ ಎಲ್ಲ ಪೂಜ್ಯರು ಏನು ಮಾಡಿದ್ದಾರೆ, ನಾನು ನಿಜಕ್ಕೂ ಅದನ್ನು ಅಭಿನಂದಿಸ್ತೀನೋ. ಪುರಾಣಗಳನ್ನು, ಪ್ರವಚನಗಳನ್ನು ಮಠದಲ್ಲಿ ನಡೆದದನ್ನು ಕೇಳಿದ್ದೀವಿ ನಾವು, ಆದರೆ ಸಂಚಾರಿ ರೂಪದಲ್ಲಿ ಪ್ರತಿ ಗ್ರಾಮಕ್ಕೆ ನಮ್ಮ ಮನೆ ಬಾಗಿಲಿಗೆ ಬಂದು ನಮಗದನ್ನು ಉಣಬಡಿಸ್ತಕ್ಕಂಥ ಕಾರ್ಯ, ಅಮೋಘ ಕಾರ್ಯವನ್ನು ಮಾಡಿದ್ದಕ್ಕಾಗಿ ನಾನು ಈ ಭಾಗದ ಎಲ್ಲ ಜನರ ಪರವಾಗಿ ಆ 25 ಹಳ್ಳಿಗಳ ಮುಖಾಂತರ ಸರ್ವರಿಗೆ ಏನು ಮುಟ್ಟತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ, ನಾನು ಅದನ್ನು ಸಹಿತ ಶ್ಲಾಘಿಸ್ತೀನಿ. ನಾನು ಇನ್ನೊಮ್ಮೆ ಈಗ ತಾನೇ ಪೂಜ್ಯರು ಹೇಳಿದ್ರು ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡ್ಬೇಕಂತ ಹೇಳಿ. ಈ ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತದು, ಬಹುತೇಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡ್ಬೇಕಂತ ಹೇಳಿ. ನಾನು ತರಳುಬಾಳಿನ ಮಹಾಸ್ವಾಮಿಗಳನ್ನು ಇವತ್ತು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೋತೀನಿ. ಪ್ರತಿ ಗ್ರಾಮದಲ್ಲಿ ಅವರು ಜಾಗೃತಿಯನ್ನು ಮೂಡಿಸುವ ಮುಖಾಂತರ ವ್ಯಸನ ಮುಕ್ತ ಗ್ರಾಮಗಳು ಅಂತ ಹೇಳಿ ಘೋಷಣೆ ಮಾಡಿರ್ತಕ್ಕಂಥ ಕೀರ್ತಿ ಕನ್ನಡ ನಾಡಿನಲ್ಲಿ ಎಲ್ಲಾದರೂ ಸಿಗ್ತಿದ್ರೆ ಅದು ದಾವಣಗೆರೆ ಮತ್ತು ಶಿವಮೊಗ್ಗದಲ್ಲಿ ನಾವು ಅದನ್ನು ಕಾಣ್ತೇವೆ. ಅಂಥ ಕಾರ್ಯವನ್ನು ಈ ಭಾಗದಲ್ಲಿ ತಮ್ಮ ಜೋಳಿಗೆಯಲ್ಲಿ ನಿಮ್ಮ ವ್ಯಸನಗಳನ್ನು, ನಿಮ್ಮ ಚಟಗಳನ್ನು ನೀಡಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಂತ ಚಿಂತನೆಯನ್ನು ಮಾಡಿದ್ದಾರೆ. ನಾನು ನಿಜಕ್ಕೂ ಅದನ್ನು ಅಭಿನಂದಿಸ್ತೀನಿ. ಸರ್ಕಾರಗಳು ಮಾಡದೇ ಇರತಕ್ಕಂಥ ಕಾರ್ಯಗಳು ಇವತ್ತು ಮಠಮಾನ್ಯಗಳು ಇವತ್ತು ಮಾಡ್ತಾ ಇವೆ. ಈ ಧರ್ಮದ ಜಾಗೃತಿಯನ್ನು ಇವತ್ತು ಅನೇಕ ಶಿಕ್ಷಣ ಸಂಸ್ಥೆಗಳು, ನಮ್ಮ ನಾಡಿನಲ್ಲಂತರೂ ಸಹಿತ ಬಂತನಾಳದ ಲಿಂಗೈಕ್ಯ ಸಂಗನಬಸವ ಮಹಾಸ್ವಾಮಿಗಳನ್ನ ನಾವೆಲ್ಲ ಸ್ಮರಿಸಿಕೋಬೇಕಾಗ್ತದೆ. ಇವತ್ತು ಅವರು ಈ ಭಾಗದಲ್ಲಿ ಆಗದೇ ಹೋಗಿದ್ರೆ, ಆ ಶೈಕ್ಷಣಿಕ ಕ್ರಾಂತಿ ಇವತ್ತು ಮಾಡದೇ ಹೋಗಿದ್ರೆ ನಾವೆಲ್ಲ ಅಂಧಕಾರದಲ್ಲಿ ಇರ್ತಿದ್ದೀವಿ. ಅಂಥ ಕಾರ್ಯ ಈ ಭಾಗದಲ್ಲಿ ಮಾಡಿದ್ದಾರೆ. ಆ ಭಾಗದಲ್ಲಿ ಸಿದ್ಧಗಂಗೆ ಮಠ, ನಿನ್ನೆ ಸುತ್ತೂರಿನ ಸನ್ನಿಧಿಯವರು ಇಲ್ಲಿ ಬಂದು ಬಹಳ ಅಮೋಘವಾದಂಥ ಕಾರ್ಯದಲ್ಲಿ ಭಾಗವಹಿಸಿ ಹೋಗಿದ್ದಾರೆ. ಈ ನಾಡಿನ ಎಲ್ಲ ಶ್ರೇಷ್ಠಂತರ ಸಂತರನ್ನ ಕರೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಈ ಸಮಾರಂಭದ ಒಬ್ಬ ಗೌರವ ಅಧ್ಯಕ್ಷನಾಗಿ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಒಂದು ಕ್ಷಮೆಯನ್ನು ಕೇಳಬೇಕಾಗ್ತದೆ. ನಾನು ಕರ್ನಾಟಕ ಘನ ಸರ್ಕಾರ ಇವತ್ತು ಅನೇಕ ಯೋಜನೆಗಳ ಒತ್ತಡದಿಂದ ಸ್ವಲ್ಪ, ನಾನು ಈ ತಾಲೂಕಿಗೆ ನೀರಾವರಿಗೆ 3-4 ಸಾವಿರ ಕೋಟಿ ರೂಪಾಯಿ ತಂದಿರ್ಬೋದು, ಅದರ ರಸ್ತೆಗಳಲ್ಲಿ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಬಹಳ ಪ್ರಾಮಾಣಿಕವಾಗಿ ಪ್ರಾಂಜೋಲ ಮನಸ್ಸಿನಿಂದ ಅದನ್ನು ನಾನು ಒಪ್ಕೋಬೇಕಾಗ್ತದೆ, ಕ್ಷಮೆಯನ್ನು ಕೋರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ರಾಜಕಾರಣವನ್ನು 37 ವರ್ಷ ನಾನು ಮಾಡಿದ್ದೀನಿ. ನಮ್ಮಂಥವ್ರು ಇಂಥ ಒತ್ತಡದೊಳಗೆ ರಾಜಕಾರಣ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥ ಆ ನಿಲುವಿನಲ್ಲಿ ಬಂದಿದ್ದೀವಿ ನಾವೆಲ್ಲ. 8 ಚುನಾವಣೆಗಳನ್ನ, ಈ ತಾಲೂಕಿನ ಅತಿ ಹೆಚ್ಚು ಚುನಾವಣೆಗಳನ್ನ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಜಕಾರಣಿ ನಾನು. 7 ಚುನಾವಣೆಗಳನ್ನು ಗೆದ್ದು 1 ಚುನಾವಣೆ 200-300ರಲ್ಲಿ ಆ ಸ್ಟ್ರೈಕ್ ರೇಟ್ ಆ ಮಟ್ಟದಲ್ಲಿದ್ದರೂ ಸಹಿತ ಇವತ್ತು ಪ್ರಾಮಾಣಿಕತೆಯಿಂದ, ಇಂಥ ಸರ್ವಧರ್ಮಗಳಿಂದ, ಇಂಥ ಪೀಠಾಧಿಪತಿಗಳಿಂದ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದ್ರು ಸಹಿತ ಸರ್ಕಾರಗಳು ಅನೇಕ ಯೋಜನೆಗಳ ಒತ್ತಡದಲ್ಲಿ ನಾನು ಪ್ರಾಮಾಣಿಕವಾಗಬೇಕಾಗ್ತದೆ. ಇವತ್ತು ಅನುದಾನ ರಸ್ತೆಯಲ್ಲಿ ನಾನು ವಿಫಲರಾಗ್ತಾ ಇದ್ದೀವಿ ಅಂತೇಳಿ ನಾನು ಘನ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ನನ್ನ ಆತ್ಮಸಾಕ್ಷಿಗೆ ಅದನ್ನು ಒಪ್ತಾ ಇಲ್ಲ. ಆದರೆ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಯನ್ನ ಕಂಡರಿಯದಂತೆ ಯಾವ ಇದ್ದು ದಶಕಗಳಿಂದ ಅವೆಲ್ಲ ಮಾಡಿರ್ತಕ್ಕಂಥ ಸಮಾಧಾನ ನನಗದ. ಯಾವ ಭಾಗದಲ್ಲಿ ನೀರಾವರಿ ವಂಚಿತ ಆಗಿತ್ತು, ನಾನು 2013ರಲ್ಲಿ ಗೆದ್ದಾಕ್ರೆ ಟ್ಯಾಂಕರ್ಲಿ ನೀರು ಹಾಕದಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆಯನ್ನು ಶಾಶ್ವತ ಮಾಡಿದ್ದೀವಿ. ನೀರಾವರಿ 79% ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಮಿನಿ ವಿಧಾನಸೌಧ, ಕೃಷಿ ವಿಜ್ಞಾನ ಕೇಂದ್ರ, ನಿಂಬೆ ಅಭಿವೃದ್ಧಿ ಮಂಡಳಿ, ಹೀಗೆ ಸರಿಸಗಾಟಾಗಿ 8,000 ಕೋಟಿ ರೂಪಾಯಿ ತಂದಿದ್ದೀನಿ. ಆದರೆ 2-2.5 ವರ್ಷದಲ್ಲಿ ರಸ್ತೆಗಳನ್ನು ಆ ಭಾಗದಲ್ಲಿ ಮಾಡಿದ್ದೀವಿ ನಾವು. ಜಳಕಿ, ಇಂಡಿ, ಹಳಗುಣಿಕೆ ಕೆಟ್ಟು ಹೋಗಿತ್ತು. ಇವತ್ತು ಅನೇಕ ಹಂತ 9-10 ರಸ್ತೆಗಳನ್ನು ಮಾಡಿ ಇನ್ನೊಂದು 8-10 ರಸ್ತೆಗಳು ಉಳಿದಿವೆ. ನನಗೆ ಪೂಜ್ಯರ ಮನೆ ಹೇಳಿದರು, ಆದರೆ ನಾನು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಹೋಗಿ ಮನವಿ ಮಾಡ್ಕೊಂಡಿನೋ
ಪುಣ್ಯಾತ್ಮರ ನಾನು ರಸ್ತೆಗಳನ್ನು ಮಾಡಲಿಲ್ಲ ಅಂದ್ರೆ 28ರ ಚುನಾವಣೆ ಒಳಗೆ ನಾವೆಲ್ಲ ನಿಲ್ಲಬೇಕು, ನಿಲ್ಲಬಾರ್ದು ಅಂತಕ್ಕಂಥ ಸಂದಿಗ್ಧಕ್ಕೂ ನಾವು ಒಳಗಾಗಿದ್ದೀವಿ. ಈ ತಾಲೂಕಿನೊಳಗೆ ಯಾರಾದರೂ ಪ್ರಾಮಾಣಿಕ ರಾಜಕಾರಣವನ್ನ ಇಂಥ ಎಲ್ಲ ಮಹಾಸ್ವಾಮಿಗಳ ಪಾದ ಸಾಕ್ಷಿಯಾಗಿ ಕತ್ರಗದಿ ಬಸವರಾಜೇಂದ್ರನ ಇವತ್ತು ಸಾಕ್ಷಿಯಾಗಿ ಸೈದ್ಧಾಂತಿಕ ರಾಜಕಾರಣ ಮಾಡಿದವ್ರಿಗೆ ಈ ಅನುದಾನವನ್ನ ಎಲ್ಲೋ ಒಂದು ಕಡೆ ಇವತ್ತು ನಾನೇ ಜುಲೈ 15ನೇ ತಾರೀಕಿಗೆ 4,555 ಕೋಟಿ ರೂಪಾಯಿ ಯೋಜನೆಗಳನ್ನು ತಂದೇನು. ಆದರೆ ಸರ್ಕಾರ ರಸ್ತೆಗಳಲ್ಲಿ ಒಂದು ಸ್ವಲ್ಪ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಬಹಳ ಸ್ವಾಮಿಗಳು ಇತ್ತೀಚೆಗೆ ಮಾತಾಡ್ತಾ ಇದ್ದಾರೆ. ರಸ್ತೆಗಳಲ್ಲಿ ತೊಂದರೆ ಆಗೈತೆ, ನಾನು ಒಪ್ಕೋತೀನಿ. ಆದ್ರೆ ಬೇರೆ ರಸ್ತೆಗಳು ಚಲೋ ಅದ ಅನ್ನೋದನ್ನು ನೋಡ್ಬೇಕಲ್ಲ ನೀವು. ಬರೀ ಕರ್ನಾಟಕದ ಎಲ್ಲ ಕಡೆ ಬೆಂಗಳೂರದೊಳಗೆ ಮೆಟ್ರೋಪಾಲಿಟನ್ ಸಿಟಿ ನೀವೇ ನೋಡಿರ್ಬೋದು. ಗುಂಡಿಗಳ ಬಗ್ಗೆ ಇವತ್ತು IT BT ಅವರೆಲ್ಲ ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ. ದೆಹಲಿ ನಮ್ಮ ರಾಷ್ಟ್ರದ ರಾಜಧಾನಿ, ಅಲ್ಲಿ ಸಹಿತ ಏನು ನಡೀತದೆ ಅನ್ನೋದನ್ನ ನೀವು ನೋಡ್ತಾ ಇರ್ತೀರಿ. ಅದ್ರ ಇನ್ನೊಂದು ಕಾರಣ ಏನಂದ್ರೆ ಈ ಸಲ ಅಪಗಳ ಅತಿ ಹೆಚ್ಚು ಮಳೆ ಮಂಗಳೂರು ಉಡುಪಿ ಒಳಗೆ ಏನು ಮಳೆ ಆಗ್ತದಲ್ಲ ಆ ಸೆಂಟಿಮೀಟರ್ ಮಳೆ ನಂಬಲ್ಲಿ ಆಯ್ತು. ಇವತ್ತು 3-3.5 ತಿಂಗಳು ನಮ್ಮ ಮನೆಯಾಗಿಂದ ಹೊರಗೆ ಬರಲಾರ್ದಂತ ಆ ವಾತಾವರಣ ನಿರ್ಮಾಣ ಆಗಿತ್ತು. ಆ ಮಳೆಗೆ ನಮ್ಮ ರಸ್ತೆಗಳು ನಮ್ಮ ಆಸ್ಪಾಟ್ ತಾಳೋದೇ ಇಲ್ಲ. ಆಮೇಲೆ 5-6 ಸಕ್ಕರೆ ಕಾರ್ಖಾನೆಗಳು ಇದಾವೆ ಇಲ್ಲಿ. ಆ ಹೆವಿ ಲೋಡ್ ವೆಹಿಕಲ್ಗಳ ಮೂವ್ಮೆಂಟ್ ಅನ್ನ ಯಾವ ರೀತಿ ನಮ್ಮ ರಸ್ತೆಗಳ ಏನು ಕೆಪಾಸಿಟಿ ಅದ ಆ ಕೆಪಾಸಿಟಿಗೆ ಮೀರಿ ವೆಹಿಕಲ್ಗಳ ಮೂವ್ಮೆಂಟ್ ಆಗ್ತಾ ಇರ್ತದೆ. ಇಲ್ಲಿ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಗಮನಿಸಬೇಕಾಗ್ತದಲ್ಲ. ನೈಜತೆಯನ್ನ ತಿಳ್ಕೋಬೇಕಾದದ್ದು ನಾಗರಿಕ ಸಮಾಜದ ಕರ್ತವ್ಯ ಅದ. ಅದಕ್ಕಾಗಿ ನಾನು ಅದನ್ನ ನನಗೆ ಬರನ ಅಪ್ಪಗಳು ಹೇಳಿದ್ರು, ಇಲ್ಲ ಬಹಳ ಜನ ಸ್ವಾಮಿಗಳು ಬಂದು ರಸ್ತೆಗಳ ಬಗ್ಗೆ ಮಾತನಾಡಿದಾರಂತೆ. ನಾನು ಒಪ್ಕೋತೀನಿ, ಅದಕ್ಕೆ ಕ್ಷಮೆ ಕೇಳೀನಿ. ಅದರ ವಾಸ್ತವಿಕನೂ ಸಹಿತ ನಿಮ್ಮ ಮುಂದೆ ಇಡಬೇಕಾಗ್ತದೆ, ಅವಶ್ಯಕತೆ ಇರಲಿಲ್ಲ. ನಾನು ಬಹಳ ಸೂಕ್ಷ್ಮವಾದಂಥ ಜೀವಿ. ವಿ ಆರ್ ವೆರಿ ಸೆನ್ಸಿಟಿವ್. ನೈಜತೆಯನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ರಾಜಕೀಯ ವರ್ಗಕ್ಕೆ ಸೇರಿದ್ದೀವಿ ನಾವೆಲ್ಲ. ಅದಕ್ಕಾಗಿ ನಾನು ಅದನ್ನ ಪ್ರತಿಪಾದನೆ ಅವರು ಮಾಡಿದ್ದಾರೆ ಅಂತ ಹೇಳಿ ಅದನ್ನು ಉತ್ತರ ರೂಪದಲ್ಲಿ ನಾನು ಹೇಳಬೇಕಾದದ್ದು ಜವಾಬ್ದಾರಿಯುತವಾದಂಥ ಪ್ರತಿನಿಧಿ ಕರ್ತವ್ಯ ಅಂತ ಹೇಳಿ ನಾನು ಅದನ್ನು ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಅವೆಲ್ಲಕ್ಕಿಂತ ಮಿಗಿಲಾಗಿ ಮುಂದಿನ 1-1.5 ವರ್ಷದಲ್ಲಿ ಈ ಎಲ್ಲ ರಸ್ತೆಗಳಿಗೆ ಒಂದು ಪರಿಹಾರ ನೀಡತಕ್ಕಂಥ ಯೋಜನೆಗಳು ಇವತ್ತು ತಗೋತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಇಡೀ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಜಗದ್ಗುರುಗಳು ಬಂದು ಹೋಗಿದ್ದಾರೆ, ನಾಡಿನ ಎಲ್ಲ ಶ್ರೇಷ್ಠ ಸಂತರು ಬಂದು ಹೋಗಿದ್ದಾರೆ. ನಾನು ನನ್ನ ಭಾಗದ ಜನರ ಪರವಾಗಿ ನಾನು ಸುಮ್ಮನೆ ಗಮನಿಸಿದೆ, ಬಸವ ಪುರಾಣದಲ್ಲಿ ನಮ್ಮ ತಾಯಿಯಂದರು ಯಾವ ರೀತಿ ಮಗ್ನನಾಗಿದ್ದರು ಅಂದರೆ ನಿಜಕ್ಕೂ ನಾನು ಮಹಾಸ್ವಾಮಿಗಳನ್ನು ಅಭಿನಂದಿಸ್ತೀನಿ. ನಮ್ಮನ್ನು ಕಲ್ಯಾಣಕ್ಕೆ ಕರ್ಕೊಂಡು ಹೋಗಿದ್ರು. 8ನೇ ಶತಮಾನದ ಕಲ್ಯಾಣದಲ್ಲಿ ಏನೇನು ಘಟನೆಗಳಾಗಿದ್ದು ಅನ್ನೋದನ್ನ ಅವರ ವಾಕ್ಯ ಚಾತುರ್ಯದಿಂದ ಅವರ ವಿಶೇಷವಾದಂಥ ಶಬ್ದ ಸಂಗ್ರಹವನ್ನು ನಾನು ಗಮನಿಸಿದೆ. ಹಾಗೆ ಆ ಹೇಳ್ತಾ ಎಂದು ಏನೋ ಒಂದು ವಿಧಾನ ಇತ್ತು, ನಮ್ಮ ಮನದ ಒಂದು ಅಂತರಾಳಕ್ಕೆ ತಲುಪುವ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ಬಸವ ಪುರಾಣ ಇವತ್ತು ಇಂದು ಅದರ ಪ್ರಸ್ತುತಿ ಇತ್ತು, ಇವತ್ತು ಅದ ಮುಂದೂ ಸಹಿತ ಇರಬೇಕಾಗ್ತದೆ. ಬಸವಣ್ಣ ನಮ್ಮ ಜೀವನದ ಭಾಗ ಆಗಬೇಕಾಗ್ತದೆ. ಹಾಗೆ ಪಂಚಾಚಾರ್ಯರ ಬದುಕು ಇವತ್ತೇನು ಅವರು ಶಿವಾನುಭವ ಮಂಟಪ ಹಾನಗಲ್ಲದ ಕುಮಾರೇಶ್ವರನ ಸ್ಮರಣೆ ಮಾಡಿ, ಹಾನಗಲ್ಲದ ಕುಮಾರೇಶ್ವರ ಆಗಿರಲಿಲ್ಲ ಅಂದ್ರೆ ಈ ನಾಡಿನ ಅನೇಕ ಶ್ರೇಷ್ಠ ಸಂತರೇನಾಗಿದ್ದಾರೆ, ನಮಗೇನು ಒಂದು ಧರ್ಮದ ಜಾಗೃತಿಯನ್ನ ಸಂಸ್ಕಾರವನ್ನ ನೀಡಿದ್ದಾರೆ, ನಾವು ಇವತ್ತು ಈ ರಾಗದಲ್ಲಿ ಬರ್ತಾ ಇರಲಿಲ್ಲ. ಅದಕ್ಕಾಗಿ ಹಾನಗಲ್ಲದ ಕುಮಾರೇಶ್ವರನ ಸಹಿತ ನಾನು ಇವತ್ತು ಸ್ಮರಣೆಯನ್ನ ಮಾಡಬೇಕಾಗ್ತದೆ, ಅದನ್ನು ನೆನಪಿಸ್ಕೋಬೇಕಾಗ್ತದೆ. ಕೆಲವು ರಾಜಕಾರಣಿಗಳು ನಾನು ಗಮನಿಸ್ತಾ ಇರ್ತೀನೋ ಧರ್ಮಗಳನ್ನು ಒಡಿತಕ್ಕಂಥ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಆದ್ರೆ ನಾವು ಎಂದು ಸಹಿತ ಧರ್ಮವನ್ನು ಕೂಡಿಸ್ತಕ್ಕಂಥ ಒಗ್ಗೂಡಿಸ್ತಕ್ಕಂಥ ಆ ಬದುಕಿಗೆ ವಿಶ್ವಾಸ ಇಟ್ಟು ಬಾಳಿದಿರ್ತಕ್ಕಂಥ ವರ್ಗಕ್ಕೆ ನಾವೆಲ್ಲ ಸೇರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಮನುಷ್ಯ ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ನಾವು ಎಲ್ಲಿ ಹುಟ್ಟಿದ್ದೀವಿ, ಧರ್ಮದ ಜೊತೆಗೆ, ಪ್ರೀತಿಯ ಜೊತೆಗೆ, ತಾಯಿಯ ಮಮತೆ ಜೊತೆಗೆ, ಸಂಸ್ಕಾರದ ಜೊತೆಗೆ ಬದುಕ್ತಕ್ಕಂಥ ಪ್ರಯತ್ನ ಮಾಡಬೇಕಾಗ್ತದೆ. ಎಂಥ ಪವಿತ್ರ ದಿವಸ ಕೂಡಿದೀವಿ ನಾವು ನೀವು ಎಲ್ಲರೂ ಇವತ್ತು ಮಠದಾಗ ಅಂದ್ರೆ ವೈಕುಂಠ ಏಕಾದಶಿ ದಿವಸ, ಸ್ವರ್ಗದ 9 ಬಾಗಿಲು ತೆರೆದಿರ್ತಕ್ಕಂಥ ದಿವಸ, ಗುಡ್ಡದ ಬಸವರಾಜೇಂದ್ರನ ಕತೃಗತಿಗೆ ದರ್ಶನ ಮಾಡ್ತಕ್ಕಂಥ ಸುವರ್ಣ ಅವಕಾಶ ನಮಗೂ ದೊರಕಿದೆ. ಇಂಥ ಎಲ್ಲ ಶ್ರೇಷ್ಠ ಮಹಾಸ್ವಾಮಿಗಳ ಆಶೀರ್ವಾದ ತಗೊಳ್ತಕ್ಕಂಥ ಒಂದು ಅವಕಾಶ ಭಗವಂತ ನಮಗೆ ಕೊಟ್ಟಿದ್ದಾನೆ. ಎಂಥ ದಿವಸ ಅಂದ್ರೆ ಆ ವೈಕುಂಠ ಏಕಾದಶಿ ದಿವಸ. ಈ ನಾಡಿನ ಒಬ್ಬ ಶ್ರೇಷ್ಠ ಸಂತರು ನಡೆದಾಡುವ ದೇವರಾಗಿ ಈ ಭಾಗಕ್ಕೆ ಹೊಸ ಸ್ಪರ್ಶವನ್ನು ನೀಡಿರ್ತಕ್ಕಂಥ, ಇವತ್ತು ಸರಳತೆ ಮುಖಾಂತರ ತಮ್ಮ ಬದುಕನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಆ ಯುಗ ಪುರುಷ ಸ್ವಾಮಿ ವಿವೇಕಾನಂದರ ನಂತರ ಆ ಸಾಲಿಗೆ ಸೇರಿರ್ತಕ್ಕಂಥ ಒಂದು ವ್ಯಕ್ತಿತ್ವ
ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ನಾವು ಕಂಡಿದ್ದೀವಿ. ಅಂಥವ್ರನ್ನ ಕಳ್ಕೊಂಡಿರ್ತಕ್ಕಂಥ ದಿವಸ ಇದು. ಇದೇ ದಿವಸ ನಮ್ಮನ್ನು ಅವ್ರು ಅಗಲಿದರು 3 ವರ್ಷಗಳ ಹಿಂದೆ. ಅವರ ಆದರ್ಶ ಬದುಕು ನಮ್ಮೆಲ್ಲರಿಗೂ ದಾರಿದೀಪ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಒಟ್ಟಾರೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಕೇಡಿಗೆಯ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಾನು ಗಮನಿಸಿದ ಎಲ್ಲ ಶ್ರೇಷ್ಠ ಸಂತರು ಕುರ್ಚಿ ಸಹಿತ ಅವರೇ ಎತ್ತಾ ಇದ್ರು. ಇವರು ನಿಜವಾದಂಥ ಶರಣರು, ಇವರು ನಿಜವಾದಂಥ ಸಂತರು. ಅವರಲ್ಲಿ ಯಾವುದೇ ರೀತಿಯ ಭಾವನೆಗಳಿರಲಿಲ್ಲ. ನಾನು ಗುರು ಅಂತಕ್ಕಂಥ ಭಾವನೆಗಳು ಸಹಿತ ಇರಲಿಲ್ಲ. ನಾನೇ ಗಮನಿಸಿದ್ರೆ ಅಂತ ಎಲ್ಲ ಶ್ರೇಷ್ಠ ಸಂತರು ಏನದಾರಲ್ಲ, ಇಂಥವ್ರನ್ನ ಪಡೆದವ್ರೆ ನಾವೆಲ್ಲ ದಂದ್ರು ಅಂತಕ್ಕಂಥ ಮಾತನ್ನು ನಾನು ಸೂಕ್ಷ್ಮವಾಗಿ ಹೇಳಬೇಕಾಗ್ತದೆ. ಅದಕ್ಕಾಗಿಯೇ ಬಸವಣ್ಣನ ಚಿಂತನೆಗಳನ್ನು ಬರೀ ಹೇಳೋದ್ರಲ್ಲಿಲ್ಲ, ಅವರು ಕಾಯ ವಾಚ ಇಲ್ಲಿ ಮನಸ್ಸಲ್ಲೇ ಮಾಡಿ ತೋರಿಸ್ತಾ ಇದ್ದಾರೆ. ಇಂಥ ಸಂತರು ನಮಗೆಲ್ಲ ದಾರಿದೀಪ ಆಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ತಾಯಿಯಂದ್ರೆ ಇಲ್ಲಿ ಬಂದಿದ್ದಾರೆ ಶಿರೋಳದ. ಬಹುತೇಕ ನಾನು ಅವ್ರನ್ನ ಬಹಳ ದಿವಸಗಳಿಂದ ಗಮನಿಸ್ತಾ ಇರ್ತೀನಿ. ಎಲ್ಲ ಶರಣರನ್ನ ಬಹಳ ಹೃದಯದಿಂದ ತಾಯಿ ಸ್ವರೂಪದಲ್ಲಿ ಸರ್ವರನ್ನ ಪ್ರೀತಿಸ್ತಕ್ಕಂಥ, ಇವತ್ತು ನಾವೆಲ್ಲ ರಾಜಕಾರಣದಲ್ಲಿ ಇವತ್ತು ಮುಂದೆ ಬಂದಿದ್ರೆ ನನ್ನ ಕಷ್ಟ ಸಮಯದಲ್ಲಿ ನನಗೆ ಧೈರ್ಯ ತುಂಬಿರ್ತಕ್ಕಂಥ ಒಂದು ಶಕ್ತಿ ಯಾರಾದ್ರೆ ಆ ತಾಯಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಬಸವರಾಜ್ ಕುಮಸ್ಗಿ ಅವರು ಈ ಮಠದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ್ದಾರೆ. 2026 ಹೊಸ ವರ್ಷ ಹೊತ್ತು ನಾಳೆ ಎಂಥ ದಿವಸ ಕೂಡಿದ್ದೀವಿ ಅಂದರೆ, ಒಂದು ಕ್ರಿಶ್ಚಿಯಾನಿಟಿ ಇಯರ್, ಇನ್ನೊಂದು ಹಿಂದೂ ಧರ್ಮದ ವಿಚಾರಧಾರೆ. ವೈಕುಂಠ ಏಕಾದಶಿ, ಅದರ ಪ್ರಪಂಚಕ್ಕೆ ಏನು ಕ್ರಿಶ್ಚಿಯಾನಿಟಿ ಕ್ಯಾಲೆಂಡರ್ ಇದೆ, ಡಿಸೆಂಬರ್ 31 ದಿನ ಇದ್ದೀವಿ. ನಾಳೆ ಜನವರಿ 1. ಅದಕ್ಕಾಗಿ ತಮ್ಮೆಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನಾವೆಲ್ಲರೂ ಕೂಡ ಸಹನೆಯಿಂದ, ಪ್ರೀತಿಯಿಂದ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಅದು ಗುಡ್ಡದ ಬಸವರಾಜೇಂದ್ರ ಆಸ್ಥಾನದಲ್ಲಿ ಕೂಡಿ ಶ್ರಮಿಸಿರಿ. ಆ ಗುಡ್ಡದ ಬಸವರಾಜೇಂದ್ರ ಆಶೀರ್ವಾದ ಈ ಮಠದ ಭಕ್ತಗೋವಿಂದಗಳ ಮೇಲೆ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಖೇಡ್ಗಿ ಗ್ರಾಮದ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಹಾಗೂ ಧರ್ಮಣ್ಣ ಸಾಧು ಮಹಾರಾಜರ 29ನೇ ಪುಣ್ಯ ಸ್ಮರಣೋತ್ಸವ ಹಲೋ, ಹಾಗೂ ದಯವಿಟ್ಟು ತಾಯಂದಿರು, ತಂಗೆ ಇಲ್ಲಿ ಏನ್ ನಡೆದ ಆತ್ಮೀಯರಾದಂಥ ಯಾಕೆ ಮಾಡಾಕ್ತೀರಿ? ಪರಮ ಪೂಜ್ಯ ಮಾಡ್ಕೊಂಡು ಬಂದ ಈಗಿಂದ ಊರಿಂದ ಇದು ಮಾಡ್ತೀರಿ. ಕುಂದರಿ ನೋಡೋಣ, ಎಲ್ಲರೂ ಕುಂದರಿ. ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರನ ಅರ್ಪಿಸಿ, ವಾಗ್ಮಿಗಳು, ಸಹೃದಯರು, ಅತ್ಯಂತ ಅಸ್ಖಲಿತವಾದಂಥ ತಮ್ಮ ಆಶೀರ್ವಚನದ ಮೂಲಕ ನಿಮ್ಮೆಲ್ಲರನ್ನ ಬಸವ ಕಲ್ಯಾಣಕ್ಕೆ ಕರೆದುಕೊಂಡು ಹೋಗಿ ಬಸವನ ದರ್ಶನ ಮಾಡಿಸಿದಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ವಿರೂಪಾಕ್ಷ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಕೂಡ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ, ನಮ್ಮ ಭಾಗದ ಇನ್ನೋರ್ವ ಶ್ರೇಷ್ಠ ಪ್ರವಚನಕಾರರಾದಂಥ ಗಡಿಗೌಡ ಪೂಜರ ಶ್ರೀಚರಣಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸ್ತಾ, ಅಮ್ಮಿನಗಡದ ಪೂಜರ ಆದಿಯಾಗಿ ಎಲ್ಲ ಪೂಜ್ಯರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳ್ತಾ, ಈ ಭಾಗದ ಅತ್ಯಂತ ಒಳ್ಳೆಯ ಶಾಸಕರು, ಈ ಭಾಗಕ್ಕೆ ನೀರಾವರಿಯನ್ನು ತಂದುಕೊಟ್ಟಂತಹ ಒಬ್ಬ ಏಕೈಕ ಶಾಸಕರು ಮತ್ತು ಧೀಮಂತ ನಾಯಕರು ಆದಂಥ ನಮ್ಮ ಯಶವಂತರಾಯಗೌಡರು ಅವರಿಗೂ ಕೂಡ ಅಭಿವಂದಿಸಿ, ಇಲ್ಲಿ ಸಮ್ಮಿಲಿತರಾದಂಥ ಎಲ್ಲ ದಾನಿಗಳೇ, ತಾಯಂದರೆ, ತಮಗೆಲ್ಲ ಅನಂತ ಪ್ರಣಾಮಗಳು. ಈ ಖೇಡ್ಗಿ ಗ್ರಾಮಕ್ಕೆ ನನಗೆ ಏನು ಅವಿನಾಭಾವ ಸಂಬಂಧದ ಗೊತ್ತಿಲ್ಲ. ಸುಮಾರು 30-40 ವರ್ಷಗಳ ಹಿಂದೆ ನಾನು ಸಣ್ಣವಿದ್ದಾಗ ಈ ಖೇಡ್ಗಿ ಗ್ರಾಮಕ್ಕೆ ಇಲ್ಲಿ ಸಾಲಿಮಠ್ ಸರ್ ಮನೆ ಐತಿ, ಅವ್ರ ಮನೆಯೊಳಗೆ ತೀರ್ಕೊಂಡಿದ್ರು. ನಾನು ಸಣ್ಣವಿದ್ದೆ, ಬಂದಿದ್ದೆ. ಇಲ್ಲಿ ಪತ್ರಿವನ ಇತ್ತು. ಆಗ ಧರ್ಮಣ್ಣ ಸಾಧು ಅವರು ಈ ಎಲ್ಲ
ಪತ್ರಿವನವನ್ನು ನೋಡಿಕೊಂಡು ಭಾಳ ಸಾದಾ ಸೀದಾ ಸುಮ್ಮನೆ ಒಂದು ದೋತ್ರ ಬರೆ ಮೇಲೆ ಮ್ಯಾಗ ಒಂದು ಒಲ್ಲಿ ಹಾಕ್ಕೊಂಡು ಇರ್ತಕ್ಕಂಥ ಅವ್ರನ್ನ ನೋಡಿದೆ. ನನ್ನ ಕರ್ಕೊಂಬಂದ್ರು ಅವರು. ಅವೇನು ಸತ್ತಾನ, ಬಾ ನಿನಗೆ ಜೀವಂತ ಮಾಡ್ಬೇಕಾಗ್ಯದ ಬಾ ಅಂತ ತಿಳ್ಕೊಂಡು ಕೈ ಹಿಡಿದು ಕರ್ಕೊಂಬಂದು ನನಗೆ ಇಲ್ಲಿ ಒಂದು ಒಡ್ಡಿನ ಮ್ಯಾಗ ಕೂಡಿಸಿ ತಾಂತಾಳಕ್ಕೆ ಕುಂತ. ಅಜ್ಜ ನೀ ದೊಡ್ಡವ, ನಂಗೆ ಯಾಕೆ ಒಡ್ಡಿ ಮ್ಯಾಗ ಕೂಡಿಸ್ತಂದ್ರೆ, ನೀ ದೊಡ್ಡವಾಗವದಿ, ದೊಡ್ಡವ ಆಗಬೇಕು, ಅದಕ್ಕೆ ನಾನು 4 ಮಾತು ಹೇಳ್ಬೇಕಾಗ್ಯದ ಅಂತ ತಿಳ್ಕೊಂಡು 2 ತಾಸು ನನಗೆ ಏನೆಲ್ಲ ಅಧ್ಯಾತ್ಮದ ಮಾತುಗಳನ್ನು ಹೇಳಿ ಮಂತ್ರಮುಗ್ಧರನ್ನು ಮಾಡಿದರು. ನಾ ಎದಕ್ಕೆ ಬಂದೀನಿ ಅನ್ನೋ ಸಹಿತ ನನಗೆ ನೆನಪುಳಿಲಿಲ್ಲ ಆ ಧರ್ಮಣ್ಣ ಸಾಧುವರು. ಅಷ್ಟು ನನ್ನ ಮ್ಯಾಲೆ ಆತ ಹೇಳ್ಯಾನ. ಆತನ ಮಾತು ವಾಣಿಷ್ ತಪ್ಪಿಲ್ಲ. ನೀ ದೊಡ್ಡವಂಗಾವದಿ ಅಂತ ತಿಳ್ಕೊಂಡು ನಾ ಸಣ್ಣವಿದ್ದಾಗ ಹೇಳಿದ್ದು ಮಾತು ಇವತ್ತು ಖರೆ ಅನ್ನಿಸ್ತದೆ. ಅಂಥ ಒಬ್ಬ ಧರ್ಮಣ್ಣ ಸಾಧು ನನಗೆ ಬಹಳ ಆಧ್ಯಾತ್ಮದ ತಿರುಳನ್ನು ನನಗೆ ತೋರಿಸ್ಕೊಟ್ಟು. ಸಾದಾ ಸೀದಾ ಜೀವನ ಕಲಿಬೇಕಂದ್ರೆ ಧರ್ಮಣ್ಣ ಸಾಧುನ ನೋಡೇ ಕಲಿಬೇಕು ನಾವು. ಅಷ್ಟು ಅಂಥ ಒಬ್ಬ ಯೋಗ್ಯ ಒಬ್ಬ ಯತಿಗಳನ್ನು, ಸಾಧುವನ್ನು ಇಲ್ಲಿ ನಾವು ಕಂಡಿದ್ದು ನೋಡಿ ನನಗೆ ಭಾಳ ಖುಷಿಯಾಯಿತು. ತತ್ಸ್ವರೂಪ ನಮ್ಮ ಶಿವಬಸವ ರಾಜೇಂದ್ರ ಸ್ವಾಮಿಗಳು ಅವರು ಭವರೋಗ ವೈದ್ಯರು. ಯಾರ ಮಠಕ್ಕೆ ನನಗೆ ತೊಂದರೆ ಆಗ್ಯದ ಅಂತ ಬರ್ತಾರಲ್ಲ ಅವ್ರನ್ನ ಸಂಭಾಳಿಸಿ ಅವ್ರಿಗೆ ಒಳ್ಳೆಯ ಮಾತುಗಳನ್ನು ಆಡಿ ಎಂದೂ ಸಿಟ್ಟಿಗೆ ಬಂದಂಥದ್ದನ್ನು ನೋಡೇ ಇಲ್ಲ ನಾನ್ಕರ. ನಾವು ಅವರು ಅನೇಕ ಸಲ ಕೂಡ್ತೀವಿ ಮಾಡ್ತೀವಿ, ಆದರೆ ಅಂಥ ಒಬ್ಬ ಒಳ್ಳೆಯ ಸ್ವಾಮಿಗಳನ್ನು ನಾವು ನೋಡೇ ಇಲ್ಲ. ಮತ್ತು ಎಲ್ಲದಕ್ಕಿಂತ ಮುಖ್ಯ ಅಂತಂದ್ರೆ ಆಚಾರವಂತ ಸ್ವಾಮಿಗಳು. ಯಾವತ್ತೂ ಲಿಂಗ ಪೂಜೆ, ತ್ರಿಕಾಲದಲ್ಲಿ ಲಿಂಗ ಪೂಜೆ ಮಾಡ್ತಕ್ಕಂಥವ್ರು. ಆ ಲಿಂಗ ಪೂಜೆ ಮಾಡಿದ ಫಲವೇ ಅವರು ಏನು ಜಗತ್ತಿಗೆ ನೀಡ್ತಾರ ಅದು ಬಂಗಾರ ಆಗ್ಯದ. ಏನು ಜಗತ್ತಿಗೆ ನೀಡ್ತಾರ ಅದು ಶ್ರೇಷ್ಠ ಆಗ್ಯದ. ಹಸ್ತಪುರುಷ, ನೇತ್ರ ಪಂಚಪುರುಷಗಳು ಏನದಾವಲ್ಲ ಆ ಶಿವಬಸವ ರಾಜೇಂದ್ರ ಸ್ವಾಮಿಗಳೆಲ್ಲದಾರ. ಅಂಥ ಪೂಜ್ಯರು ಇವತ್ತು ನನಗೆ ಇಷ್ಟೆಲ್ಲ, ನಾ ಯಾವ ಊರಾಗೂ ಇಷ್ಟು ಮಂದಿನ ನೋಡಿಲ್ಲ ಬಸವ ಪುರಾಣ ಕೇಳೋದನ್ನು. ಯಾಕಂದ್ರೆ ಇದೊಂದು ಸಣ್ಣ ಹಳ್ಳಿ ಅಪ್ಕೊಡ್ರೆ, ಇದೊಂದು ಸಣ್ಣ ಹಳ್ಳಿ. ಇಂಥ ಥಂಡ್ಯಾಗ ನಮ್ಮ ಬಿಜಾಪುರ ಜಿಲ್ಲಾದಾಗ ಈ ಸರಿ ಭಾರಿ ಭಯಂಕರ ಥಂಡಿ, 6-7 ತನಕ ಬಂದು ಹೋಗಿದ್ದು ಇತಿಹಾಸ. ಅಂಥ ಥಂಡಿ ಒಳಗೆ ಮಂತ್ರ ಮುಗ್ಧರನ್ನ ಹೇಗೆ ಮಾಡ್ತಕ್ಕಂಥ ಶಕ್ತಿ ಯಾರಿಲ್ಲ ಅಂದ್ರೆ ನಮ್ಮ ಉಪ್ಪಿನ ಬೆಟ್ಟಿಗೇರಿ ಸ್ವಾಮಿಗಳು. ಥಂಡಿ ಹೊರಗಿರ್ಬೋದು, ಒಳಗಿನ ಥಂಡಿ ಬಿಡಿಸಿದ್ರಲ್ಲ ಉಪ್ಪಿನ ಬೆಟ್ಟಿಗೇರಿ ಸ್ವಾಮಿಗಳು, ಒಳಗಿನ ಥಂಡಿ ಬಿಡಿಸಿದ್ರು. ಅಂಥ ಪೂಜ್ಯರಿಗೂ ಸಹಿತ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನನಗೆ ಕರೆಸಿ ಈ ಪವಿತ್ರ ಕ್ಷೇತ್ರದೊಳಗೆ ಕಲ್ಯಾಣಕ್ಕೆ ಹೋಗಿ ಬಂದಂಗೆ ಆಯ್ತಲ್ಲ, ಅಂಥ ಒಂದು ಎಲ್ಲ ಒಂದು ಪವಿತ್ರವಾದಂಥ 4 ಮಾತುಗಳು ಕಿವಿಗೆ ಬಿದ್ದು ನನ್ನ ಜೀವನ ಧನ್ಯವಾಯಿತು ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಿ, ನಿಮಗೀಗ ವಾಸನೆ ಬಂತ್ರಿ, ಗೊತ್ತಿಲ್ಲರಿ, ಈಗ ಹೋಗೋರದ್ರಿ. ಅರ್ಧ ಮಂದಿ ಅಲ್ಲ 80% ಹೋಗ್ಯದ, ಇನ್ನೊಂದು 20% ಕೂತೀರಿ. ನೀವು ಆ ವಾಸನೆ ಕಡೆ ಹೋಗ್ರಿ. ನಿಮ್ಮ ಆ ಒಳಗೆ ಪ್ರಸಾದ ಹೋಗಿ, ಪ್ರಸಾದಸ್ತು ಪ್ರಸನ್ನತಾ ಅಂತ, ಪ್ರಸಾದ ಒಳಗೆ ಹೋಯ್ತಂದ್ರೆ ನೀವು ಪ್ರಸನ್ನ ಆಗ್ತೀರಿ. ಈಗ ಅನುಭವದ ಪ್ರಸಾದ ಹೋಗ್ಯದ, ಈಗ ನೆತ್ತಿ ತುಂಬ್ಯದ, ಹೊಟ್ಟಿನೂ ತುಂಬಬೇಕಲ್ಲ, ಹೊಟ್ಟೆ ಇಲ್ಲದೆ ಹೆಂಗೆ ನಡೀತದೆ. ಅದಕ್ಕೆ ನಿಮಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಪೂಜ್ಯರು ಪ್ರತಿನಿತ್ಯ ಅನಂತ ರೀತಿ ಒಳಗೆ ಪ್ರಸಾದವನ್ನು ಮಾಡಿಸಿದ್ದಾರೆ. ಅಂಥ ಪೂಜ್ಯರಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಿ 2 ಮಾತನ್ನು ಮುಗಿಸ್ತಾರೆ.